Hello dear students, welcome to today's class. Today we are going to discuss about the continued part of case study problem. So what is the topic today? Today we are going to discuss about the continued part of case study problems. So computer application in business ಅಲ್ಲಿ ನಮಗೆ BCom 5th semester ಅಲ್ಲಿ ಕೇಸ್ ಸ್ಟಡಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಆಲ್ರೆಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಇದೆ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದಾಗ ನಿಮಗೆ ಪ್ಲೇ ಲಿಸ್ಟಲ್ಲಿ ಹೋದರೆ BCom 5th ಸೆಮ್ ಅಂತ ಇರುತ್ತೆ. ಸೊ ಆ ಒಂದು 5th ಸೆಮ್ಮಲ್ಲಿ ಪಾರ್ಟ್ 1 ಪಾರ್ಟ್ 2 ಕೇಸ್ ಸ್ಟಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಎರಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬಿಕಾಸ್ ಪೂರ್ತಿ ಬೇಸಿಕನ್ನು ಹೇಳಿದ್ದೀನಿ. ಸೊ ಆ ಒಂದು ಕಂಟಿನ್ಯೂಡ್ ಪಾರ್ಟ್ನ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಹಾಗೆಯೇ ನೆಕ್ಸ್ಟು ಯಾವ್ಯಾವ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾರೆ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಬಟ್ ಇವತ್ತಿನ ಕ್ಲಾಸಲ್ಲಿ ಈ ಒಂದು ಸಮ್ಮನ್ನು ಕಂಪ್ಲೀಟ್ ಮಾಡೋಣ, ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡೋಣ? ಕಂಟಿನ್ಯೂಡ್ ಪಾರ್ಟ್ ಅಂದರೆ ಪಾರ್ಟ್ 1 ಪಾರ್ಟ್ 2 ನಾನು ಈಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಒಂದು ಕೇಸ್ ಸ್ಟಡಿ ಇಂಪಾರ್ಟೆಂಟ್ ಇರುತ್ತೆ ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಬಟ್ ಇನ್ನೊಂದು ಸತಿ ನಾವಿಲ್ಲ ರಿಫ್ರೆಶ್ ಮಾಡ್ಕೊಳ್ಳೋಣ. ಬಟ್ ಇಲ್ಲಿ ಕಂಟಿನ್ಯೂಡ್ ಪಾರ್ಟ್, ಸೊ ಹೇಗೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರಲಿ, ಸೊ ಅದನ್ನೆಲ್ಲ ನಾವು ಕಂಟಿನ್ಯೂ ಪಾರ್ಟನ್ನು ಈ ಒಂದು ಸೆಕ್ಷನ್ನಲ್ಲಿ ನಾವು ನೋಡೋಣ, ಓಕೆನಾ? ಸೊ ನಾನು ಆಫ್ಲೈನ್ ಕ್ಲಾಸಸ್ ಶುರುವಾಗಿರೋದ್ರಿಂದ ನಾನು ಆನ್ಲೈನ್ ಕ್ಲಾಸಸ್ ವಿಡಿಯೋಸ್ನ ಸ್ಟಾಪ್ ಮಾಡಿದ್ದೆ. ಬಿಕಾಸ್ ನಾನು ನಮ್ಮ ಆಫ್ಲೈನ್ ಕ್ಲಾಸಸ್ ಶುರುವಾಗಿರೋದ್ರಿಂದ ಕ್ಲಾಸಲ್ಲಿ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಈ ವಿಡಿಯೋಸ್ನ ನೀವು ಹಲವಾರು ಜನ ಬೇರೆ ಬೇರೆ ಕಡೆಯಿಂದ ನೋಡ್ತಾ ಇರೋದ್ರಿಂದ, ಸೊ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ, ಅಂದರೆ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ, ಸೊ ನಮಗೆ ಕಂಪ್ಲೀಟ್ ಮಾಡಿ, ನೆಕ್ಸ್ಟು ಬೇರೆ ಬೇರೆ ಎಕ್ಸಾಂಪಲ್ ಸಹಿತ ಸ್ವಲ್ಪ ಬಿಡಿಸಿ ಹೇಳಿ ಪ್ಲೀಸ್ ಮೇಡಮ್ ಅಂತ ಕೇಳಿದ್ದಕ್ಕೆ, ಈ ಒಂದು ನಿಮಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಈ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಮ್ಮ ಸ್ಟೂಡೆಂಟ್ಸ್ ಆಗಿರಲಿ, ಎಲ್ಲ ಕಡೆಯಿಂದ ಸ್ಟೂಡೆಂಟ್ಸ್ ಆಗಿರಲಿ, ಸೊ ಈ ಒಂದು ಈ ಕ್ವೆಶನ್ಸ್ನ ರೆಫರ್ ಮಾಡ್ಕೊಳ್ರಿ. ಸೊ ಈ ಒಂದು ಕೇಸ್ ಸ್ಟಡಿ ಪ್ರಾಬ್ಲಮ್ನ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ನೀವು ಸ್ಟಡಿ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ಓಕೆನಾ? ಸೊ ಈ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಸಬ್ಜೆಕ್ಟಲ್ಲಿ ಕೇಸ್ ಸ್ಟಡಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ನಾ ಪಾರ್ಟ್ 1 ಕೇಸ್ ಸ್ಟಡಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿದ್ದೀನಿ. ಸೊ ನಮಗೆ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಈ ಒಂದು ಕೇಸ್ ಸ್ಟಡಿ ಪ್ರಾಬ್ಲಮ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಟ್ ಈಸ್ ಅ ಕಂಪಲ್ಸರಿ ಕ್ವೆಶನ್, ಸೊ ನೋ ಅದರ್ ಆಪ್ಷನ್. ಸೊ ನಿಮಗೆ ಒಂದು 80 ಮಾರ್ಕ್ಸಲ್ಲಿ ಈ ಒಂದು 15 ಮಾರ್ಕ್ಸ್ ಬೇಕಂದರೆ ಈ ಒಂದು ಕಂಪಲ್ಸರಿ ಕೇಸ್ ಸ್ಟಡಿ ನೀವು ಅಟೆಂಡ್ ಮಾಡಲೇಬೇಕು ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಸೊ ಈ ಒಂದು ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಅಂದರೆ ಈ ಒಂದು ಕಾಮರ್ಸ್ ಸಬ್ಜೆಕ್ಟಲ್ಲಿ BCom ಸಬ್ಜೆಕ್ಟಲ್ಲಿ ಏನು ಮಾಡ್ತೀರಾ ನೀವು, ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲೆಲ್ಲ ಕ್ವೆಶನ್ ನಂಬರ್ 13 ಇರುತ್ತೆ ಕೇಸ್ ಸ್ಟಡಿ ಪ್ರಾಬ್ಲಮ್, ಆಯಿತಾ? ಸೊ ಕ್ವೆಶನ್ ನಂಬರ್ 13 ಇರುತ್ತೆ ಅಂದ್ಕೊಂಡು ನೀವು ಈ ಒಂದು ಕಂಪ್ಯೂಟರ್ ಸಬ್ಜೆಕ್ಟಲ್ಲೂ ಸಹ 13 ಕ್ವೆಶನ್ನ ಅಟೆಂಪ್ಟ್ ಮಾಡಿರ್ತೀರಾ. ನಾನು ವ್ಯಾಲ್ಯೂಯೇಷನ್ಗೆ ಹೋದಾಗ, ಪೇಪರ್ ವ್ಯಾಲ್ಯೂಯೇಷನ್ಗೆ ಹೋದಾಗ ಏನಾಗುತ್ತೆ, ಈ ಒಂದು 13 ಕ್ವೆಶನ್ನ ನೀವು ಬಿಡಿಸಿರ್ತೀರಾ. ಥರ್ಡ್ ಸೆಮ್ಮಲ್ಲೂ ಹಾಗೆ ಮಾಡಿರ್ತೀರಾ, ಅಂದರೆ 13 ನಂಬರ್ ಕ್ವೆಶನ್ನ ಬಿಡಿಸಿರ್ತೀರಾ. ನೀವು ಕ್ವೆಶನ್ ಸಹ ಓದೋದಿಲ್ಲ. ಸೊ ಅಲ್ಲಿ ಮೇನ್ ಏನು ಕೊಟ್ಟಿರ್ತಾರೆ, ಯಾವುದು ಕಂಪಲ್ಸರಿ ಅಂತ ಸರ್ತಿ ಓದೋದಿಲ್ಲ. ಸೊ ಏನು ಮಾಡ್ತೀರಾ ನೀವು, ಕ್ವೆಶನ್ ನಂಬರ್ 13ಗೆ ನೀವು ಟಿಕ್ ಮಾಡ್ತೀರಾ. ಬಟ್ ಇಲ್ಲ ಸ್ಟೂಡೆಂಟ್ಸ್, ಏನು ಮಾಡ್ತಾರೆ, ಈ ಒಂದು ಕ್ವೆಶನ್ ನಂಬರ್ 12ಅಲ್ಲಿ ನಮಗೆ ಯಾವಾಗಲೂ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ನೆನ್ಪಿಟ್ಕೊಳ್ರಿ, ಯಾವಾಗಲೂ 12 ನಂಬರ್ ಇರುತ್ತೆ. ಸೊ 12ಅಲ್ಲಿರೋದು ಯಾವುದ್ರಿ, ಸೊ 12ಅಲ್ಲಿರೋದೇ ಯಾವುದು, ನಮಗೆ ಕೇಸ್ ಸ್ಟಡಿ ಪ್ರಾಬ್ಲಮ್. ಸೊ ಈ ಒಂದು ಕ್ವೆಶನ್ಸನ್ನು ನಿಮ್ಗೆ ನೋಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದೇ ಕೇಸ್ ಸ್ಟಡಿ ಪ್ರಾಬ್ಲಮ್ ಅಂತ. ಸೊ ಹಾಗಾಗಿ ಏನು ಮಾಡಿ, ಕೇಸ್ ಸ್ಟಡಿ ಪ್ರಾಬ್ಲಮ್ನ ತುಂಬ ನೀಟಾಗಿ ಸ್ವಲ್ಪ ಕಾನ್ಸಂಟ್ರೇಟೆಡ್ ಮಾಡಿ ಓದ್ಕೊಳ್ಳಿ. ನಿಜವಾಗ್ಲೂ ಇದು ಈಸಿ ಆಗಿದೆ, ಮೋಸ್ಟ್ ಈಸಿ ಇದೆ. ಸೊ ಇದನ್ನು ನೀವು ಸ್ವಲ್ಪ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಸೊ ನಾನು ಹೇಳಿದ್ದ ಟ್ರಿಕ್ಸನ್ನು, ಸ್ವಲ್ಪ ರೂಲ್ಸನ್ನು ಫಾಲೋ ಮಾಡಿಬಿಟ್ರೆ 15 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿರುತ್ತೆ. ಸೊ ಯಾರಾದರೂ ಕಂಪ್ಯೂಟರ್ ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅಂತ ಭಯ ಇರೋರು ಏನು ಮಾಡ್ತೀರಿ, ಸೊ ಏನು ಮಾಡಿರಿ, ಈ ಒಂದು 15 ಮಾರ್ಕ್ಸ್ ಬರುವಂಗೆ ಇದನ್ನು ಪರ್ಫೆಕ್ಟ್ ಆಗ್ರಿ. ಸೊ ಇದು ಔಟ್ ಆಫ್ ಬರಲೇಬೇಕು. ಔಟ್ ಆಫ್ ಬರಲಿಲ್ಲ, ಅಲ್ಲಿ ಇಲ್ಲೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆದರೂ ಎಷ್ಟು 12, 13 ಆದರೂ ಬರುತ್ತಾ, ಸೊ ಅಷ್ಟು ಬರುವಂಗಾದ್ರೂ ನೀವು ಇದನ್ನು ಪ್ರಿಪೇರ್ ಆಗಿರ್ರಿ. ಸೊ ಹೆಂಗೆ ಪ್ರಿಪೇರ್ ಆಗಬೇಕು, ಪ್ರಿಪೇರ್ ಆಗಲಿಕ್ಕೆ ಏನೇನು ಮಾಡಬೇಕು, ಸೊ ಯಾವ ಥರ ನಾವು ಕ್ವೆಶನ್ನ ಸಾಲ್ವ್ ಮಾಡಬೇಕನ್ನೋದನ್ನು ನಾನು ನೀಟಾಗಿ ಹೇಳ್ಕೊಡ್ತೀನಿ. ಸೊ ಹಾಗೆಯೇ ಸಾಲ್ವ್ ಮಾಡ್ತಾ ಹೋಗಿ, ಆಯಿತಾ? ಸೊ ಏನ್ರಿ, ಇದರಲ್ಲಿ ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಏನು ಸ್ಟೂಡೆಂಟ್ಸಲ್ಲಿ, ಇಲ್ಲಿ ಕ್ವೆಶನ್ ನಂಬರ್ 12 ಇರುತ್ತೆ. ಸೊ ನಮಗೆ ಕೇಸ್ ಸ್ಟಡಿ ಪ್ರಾಬ್ಲಮ್ ಯಾವುದಿರುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಕ್ವೆಶನ್ ನಂಬರ್ 12 ಇರುತ್ತೆ, ಅರ್ಥ ಮಾಡ್ಕೊಳ್ರಿ, ಓಕೆನಾ? ಸೊ ಇಲ್ಲಿ ನಾವೊಂದು ಈ ಒಂದು ಕೇಸ್ ಸ್ಟಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಕೆಲವೊಂದಿಷ್ಟು ರೂಲ್ಸ್ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾವ ರೂಲ್ಸನ್ನು ಫಾಲೋ ಮಾಡಬೇಕು, ಸೊ ನಾನು ನಿಮಗೆ ಪಾರ್ಟ್ 1ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಯಾವ ಥರ ನಾವು
ಒಂದು ಈ ಒಂದು ಕೇಸ್ ಸ್ಟಡಿನ ಪ್ರಾಬ್ಲಮ್ಸ್ ಬಿಡಿಸ್ಬೇಕಾದ್ರೆ ರೂಲ್ಸನ್ನು ಯಾವ ಥರ ಫಾಲೋ ಮಾಡಬೇಕು ಅಂದರೆ ಆ ರೂಲ್ಸು ಬರಿಬೇಕಾ ಮೇಡಮ್ ಅದರಲ್ಲಿ? ನೋ, ರೂಲ್ಸ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಷ್ಟೇ. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ರೂಲ್ಸನ್ನು ಹೇಳ್ತೀನಿ, ಅದನ್ನು ಫಾಲೋ ಮಾಡಿದರೆ ಸಾಕು. ಓಕೆನಾ? ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನವಂಬರ್ 2016 ಕೇಸ್ ಸ್ಟಡಿನ ಬಿಡಿಸ್ತಾ ಇದ್ದೆ. ಸೊ ಅದನ್ನು ನಾವು ಇವಾಗ ಕಂಪ್ಲೀಟ್ ಮಾಡೋಣ. ಓಕೆನಾ? ನಾನು ಜಸ್ಟ್ ಅದನ್ನು ಆಫ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ, ಈ ಒಂದು ಕ್ಲಾಸಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಈ ಒಂದು ಕಂಪ್ಲೀಟ್ ವಿಡಿಯೋನ ತಪ್ಪದೆ ನೋಡ್ರಿ. ಸೊ ಏನು ಮಾಡಿ, ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ. ಬಿಕಾಸ್ ಈ ಒಂದು ಕೇಸ್ ಸ್ಟಡಿ 1 ಅಥವಾ 2 ವಿಡಿಯೋನ ನೀಟಾಗಿ ನೀವು ನೋಡಿಬಿಟ್ರೆ, ಸೊ 2 ಕೇಸ್ ಸ್ಟಡಿ ಪ್ರಾಬ್ಲಮ್ಸ್ನ ನೋಡಿಬಿಟ್ರೆ ನೀವು 3ನೇ ಕೇಸ್ ಸ್ಟಡಿನ ನೀವೇ ಈಸಿಯಾಗಿ ಬಿಡಿಸ್ತೀರಾ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಇದನ್ನು ಈ ಒಂದು ಪಾಸ್ ಆಗಲಿಕ್ಕೆ 15 ಮಾರ್ಕ್ಸ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಏನು ಗೊತ್ತಾ? ಸೊ ನೀವು ಇಲ್ಲಿ ಎಷ್ಟೋ ಜನ 32ನೂ ಸಹ ತೊಗೊಳ್ಳೋದಿಲ್ಲ. ಸೊ ಇದು ನೋಡ್ರಿ, ಲಾಜಿಕಲ್ ಆಗಿದೆ. ಸೊ ಒಂದು ಸಮ್ ಥರ ಇದೆ, ಥೇರಿ ಥರನೂ ಇಲ್ಲ, ಸಮ್ ಥರ ಇದೆ. ಸಮ್ ಅಂದರೆ BCom ಸ್ಟೂಡೆಂಟ್ಸ್ ಆಗಿ ನೀವು ಇಂಟ್ರೆಸ್ಟಿಂಗಾಗಿ ಕಲಿಬೇಕು. ಅರ್ಥ ಆಯ್ತಾ? ಸೊ ಹಾಗಾಗಿ ಏನು ಮಾಡಿ, ಇದನ್ನು ನಾನು ನೀಟಾಗಿ ಹೇಳ್ತೀನಿ, ನೀಟಾಗಿ ಕಲೀರಿ. ಓಕೆನಾ? ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾವು ಇವಾಗ ಈ ಕೇಸ್ ಸ್ಟಡಿನ ಸಾಲ್ವ್ ಮಾಡೋಣ. ಓಕೆ, ಇವಾಗ ನೀವು ಪಾರ್ಟ್ 1 ಪಾರ್ಟ್ 2 ನೋಡಿದ್ರೂ ಸಹ ನಿಮಗೆ ರಿಫ್ರೆಶ್ ಮಾಡ್ತೀನಿ. ಏನೇನು ರೂಲ್ಸ್ ಇದೆ, ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಾ? ಸೊ ವಾಟ್ ಆರ್ ದ ರೂಲ್ಸ್ ಹಿಯರ್? ಸಿ ಹಿಯರ್, ನಮಗೆ ಇದು ರೂಲ್ಸ್ ಇದೆ. ಸೊ ಈ ರೂಲ್ಸಲ್ಲಿ ಏನು ಮಾಡ್ತೀವಿ, ಈ ರೂಲ್ಸನ್ನು ಫಾಲೋ ಮಾಡಬೇಕು ನಾವು. ಕೇಸ್ ಸ್ಟಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಈ ರೂಲ್ಸನ್ನು ನೋಡ್ಕೊಂಡು ಇಟ್ಕೊಳ್ರಿ. ನೀವು ಜಸ್ಟ್ ನೋಡಿ ಇಟ್ಕೊಂಡಾದ್ಮೇಲೆ ಏನು ಮಾಡಿರಿ, ನೆಕ್ಸ್ಟು ಅದನ್ನು ಅಪ್ಲೈ ಮಾಡ್ತಾ ಹೋಗಿ. ಆಮೇಲೆ ನಿಮಗೆ ಈ ರೂಲ್ಸಿನ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನೀವೇ ಕೇಸ್ ಸ್ಟಡಿನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಸೊ ನೀವು ಕೇರ್ಫುಲ್ಲಾಗಿ ಈ ಒಂದು ವಿಡಿಯೋನ ನೋಡಿ. ಸೊ ನಿಮಗೆ 15 ಮಾರ್ಕ್ಸ್ ನಿಮಗೆ ಪಾಕೆಟಲ್ಲಿರುತ್ತೆ ಸ್ಟೂಡೆಂಟ್ಸ್, ನೀವು ನೆನ್ಪಿಟ್ಕೊಳ್ರಿ. ಸೊ ಈ ಒಂದು 15 ಮಾರ್ಕ್ಸನ್ನು ಹೇಗೆ ತೊಗೊಳ್ಬೇಕು ಅನ್ನೋದನ್ನು, ಸೊ 15 ಮಾರ್ಕ್ಸಲ್ಲಿ ಈ ಒಂದು ಸಮ್ಮಲ್ಲೇ ತೊಗೊಂಡ್ಬಿಟ್ರೆ, ಸೊ ಇನ್ನು ಥೇರಿ ಆನ್ಸರಲ್ಲಿ ನಿಮಗೆ ಅಟ್ಲೀಸ್ಟ್ ಇನ್ನೊಂದು 15 ಮಾರ್ಕ್ಸ್ ತೊಗೊಳ್ಲಿಕ್ಕೆ, ಅಥವಾ 15 to 18 ತೊಗೊಳ್ಲಿಕ್ಕಾಗಲ್ವಾ? ಸೊ 15 + 18 ಎಷ್ಟಾಗಿತ್ತು? 32 ಆಗುತ್ತೆ ತಾನೆ. ಸೊ ಇದರಿಂದ ನೀವು 32 ಹೇಗಾದರೂ ತೊಗೊಳ್ಬೇಕು. ಯಾರಾದರೂ ಸ್ಕೋರ್ ಮಾಡಬೇಕನ್ನೋರು ಸಹ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ಕಂಪಲ್ಸರಿ ಕ್ವೆಶನ್ ಆಗಿರೋದ್ರಿಂದ ಇದರಲ್ಲಿ ಮಿಸ್ಟೇಕ್ ಮಾಡಬೇಡಿ. ಸೊ ಕಂಪಲ್ಸರಿಯಾಗಿ ನೀಟಾಗಿ ನೋಡ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ರೂಲ್ಸ್ ಏನು ಹೇಳುತ್ತೆ ನೋಡೋಣ. ಈ ಒಂದು ಕೇಸ್ ಸ್ಟಡಿ ಬಿಡಿಸ್ಬೇಕಾದ್ರೆ ರೂಲ್ಸ್ ಏನು ಹೇಳುತ್ತಪ್ಪ? ಫಸ್ಟಿಗೆ ನೋಡಿ, ರೀಡ್ ದ ಫುಲ್ ಕ್ವೆಶನ್ಸ್ ಕಂಪ್ಲೀಟ್ಲಿ. ಬೇಸ್ಡ್ ಆನ್ ದ್ಯಾಟ್ ರೈಟ್ ದ ಹಿಂಟ್ ಆರ್ ಕ್ಲೂಸ್ ಟು ಸಾಲ್ವ್ ದ ಕೇಸ್ ಸ್ಟಡಿ ಪ್ರಾಬ್ಲಮ್. ಏನು ಹೇಳ್ತಿದ್ದಾರೆ ಅವರು? ರೀಡ್ ದ ಫುಲ್ ಕ್ವೆಶನ್ಸ್. ಸೊ ಕಂಪ್ಲೀಟಾಗಿ ಕ್ವೆಶನನ್ನು ಓದ್ಕೊಳ್ರಿ. ಬೇಸ್ಡ್ ಆನ್ ದ್ಯಾಟ್, ಅದ್ರ ಬೇಸ್ ಮೇಲೆ ಹಿಂಟ್ ಅಥವಾ ಕ್ಲೂ ಸಿಗುತ್ತೆ ನಮಗೆ. ಆ ಒಂದು ಹಿಂಟ್ ಅಥವಾ ಕ್ಲೂಸ್ನ ನಾವು ತೊಗೊಂಡಾದ್ಮೇಲೆ ಆ ಒಂದು ಕೇಸ್ ಸ್ಟಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇದು ಏನ್ರಿ ನಮಗೆ ಫಸ್ಟ್ ರೂಲ್ ಆಗಿದೆ. ಓಕೆನಾ? ಸೊ ಹೀಗೆ ಫಸ್ಟ್ ರೂಲ್ನ ನಾವು ಫಾಲೋ ಮಾಡೋಣವಾ? ಸೊ ಫಸ್ಟ್ ಏನಿದೆ, ರೀಡ್ ದಿ ಫುಲ್ ಕ್ವೆಶನ್ಸ್ ಕಂಪ್ಲೀಟ್ಲಿ. ಬೇಸ್ಡ್ ಆನ್ ದ್ಯಾಟ್ ರೈಟ್ ದ ಹಿಂಟ್ ಆರ್ ಕ್ಲೂಸ್ ಇನ್ ಟು ಸಾಲ್ವ್ ದಿ ಕೇಸ್ ಸ್ಟಡಿ ಪ್ರಾಬ್ಲಮ್. ಸೊ ಕೇಸ್ ಸ್ಟಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ನಮಗೆ ರೂಲ್ಸ್ ಅಥವಾ ಹಿಂಟ್ ನಮಗೆ ಸಿಗಬೇಕು. ಸೊ ಇದು ಒಂದು ಫುಲ್ ಕ್ವೆಶನ್ನ ರೀಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಹಿಂಟ್ ಅಥವಾ ಕ್ಲೂಸ್ ಸಿಗುತ್ತೆ. ಸೊ ಹಿಂಟ್ ಯಾವುದು, ಕ್ಲೂಸ್ ಯಾವುದು ನೋಡೋಣ. ಸೊ ಸಿ ಹಿಯರ್, ಇವಾಗ ಕ್ವೆಶನ್ನ ರೀಡ್ ಮಾಡೋಣ. ರೀಡ್ ದಿ ಫುಲ್ ಕ್ವೆಶನ್ಸ್ ಅಂತ ಹೇಳಿದ್ದಾರೆ. ಕ್ವೆಶನ್ನ ಪೂರ್ತಿ ಕಂಪ್ಲೀಟಾಗಿ ಓದೋಣ. ಅದ್ರ ಬೇಸ್ ಮೇಲೆ ನಮಗೆ ಹಿಂಟ್ ಅಥವಾ ಕ್ಲೂ ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ 1 ರೂಲ್ಸನ್ನು ಫಾಲೋ ಮಾಡೋಣ. ಸೊ ಫಸ್ಟ್ 1 ರೂಲ್ಸಲ್ಲಿ ಏನು ಕೇಳಿದ್ದಾರೆ? ಫುಲ್ ಕ್ವೆಶನ್ ಓದ್ರಿ ಅಂತ ಹೇಳಿದ್ದಾರೆ. ಓಕೆ, ಓದೋಣವಾ? ಸೊ ಸಿ ಹಿಯರ್ ಸ್ಟೂಡೆಂಟ್ಸ್, ಯು ಆರ್ ಅಪಾಯಿಂಟೆಡ್ ಆ್ಯಸ್ ಅ ಕಂಪ್ಯೂಟರ್ ಪ್ರೋಗ್ರಾಮರ್ ಇನ್ XYZ ಕಂಪನಿ. ಅವ್ರು ಏನಾದರೂ ಕೊಡಲಿ, ಕ್ವಶನಲ್ಲಿ ಅವ್ರು ಏನಾದರೂ ಕೊಡಲಿ, ಯಾವ ಪ್ರೋಗ್ರಾಮ್ ನೋಡ್ರಿ. ಈ ಸೆಂಟೆನ್ಸ್ ಪ್ರಕಾರ ಏನು? ನೀವು ಒಂದು ಕಂಪನಿಯಲ್ಲಿ ಅಪಾಯಿಂಟೆಡ್ ಆ್ಯಸ್ ಅ ಕಂಪ್ಯೂಟರ್ ಪ್ರೋಗ್ರಾಮರ್ ಇನ್ XYZ ಕಂಪನಿ. XYZ ಯಾವುದೋ ಒಂದು ಕಂಪನಿಯಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ಅಪಾಯಿಂಟ್ ಆಗಿದ್ದೀರಾ. ಸೊ ಆ ಥರ ಹೇಳ್ತಾರೆ ಅವರು. ಯು ಆರ್ ಆಸ್ಕ್ಡ್ ಟು ಕ್ರಿಯೇಟ್, ನಿಮಗೆ ಆ ಒಂದು ಇಂಟರ್ವ್ಯೂಗೆ ಹೋದಾಗ ನಿಮಗೆ 2 ಟೇಬಲ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಆ 2 ಟೇಬಲ್ನ ಯಾವುದ್ರಿ? ಯು ಆರ್ ಆಸ್ಕ್ಡ್ ಟು ಕ್ರಿಯೇಟ್ ಪ್ರಾಡಕ್ಟ್ ಆ್ಯಂಡ್ ಸೇಲ್ಸ್ಮೆನ್ ಟೇಬಲ್. ಏನ್ರಿ? ಪ್ರಾಡಕ್ಟ್ ಮತ್ತು ಸೇಲ್ಸ್ಮೆನ್ ಟೇಬಲ್ ವಿತ್ ದ ಫಾಲೋವಿಂಗ್ ಫೀಲ್ಡ್ಸ್. ನಿಮಗೆ ಅವರು ಈ ಒಂದು XYZ ಕಂಪನಿಯಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ನೀವು ಅಪಾಯಿಂಟ್ ಆದಾಗ ನಿಮಗೆ 2 ಟೇಬಲ್ನ ಕ್ರಿಯೇಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ನೀವು ಯಾವ್ಯಾವ ಟೇಬಲ್ ಕ್ರಿಯೇಟ್ ಮಾಡಬೇಕು? ಪ್ರಾಡಕ್ಟ್ ಮತ್ತು ಸೇಲ್ಸ್ಮೆನ್ ಟೇಬಲ್ ವಿತ್ ದ ಫಾಲೋವಿಂಗ್ ಫೀಲ್ಡ್ಸ್. ಸೊ ಈ ಥರ ಫೀಲ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕ್ರಿ? ಟೇಬಲ್ನ
ಕ್ರಿಯೇಟ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ನೋಡ್ರಿ, ಒಂದೊಂದು ಕ್ವೆಶನ್ನ ಈ ಥರ ಕೊಟ್ಟಿರ್ತಾರೆ, ಅಂದರೆ ಈ ಥರ ನಿಮ್ಗೆ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಒಂದೊಂದು ಕ್ವೆಶನ್ನ ಹೆಂಗೆ ಕೊಟ್ಟಿರ್ತಾರೆ, ಒಂಥರ ಪ್ಯಾರಾಗ್ರಾಫ್ ಥರ ಕೊಟ್ಟಿರ್ತಾರೆ, ಅಂದರೆ ಈ ಥರ ಫುಲ್ ಥಿಯರಿ ಕೊಟ್ಟಿರ್ತಾರೆ. ಥಿಯರಿ ಕೊಟ್ಟಾಗಲೂ ನೀವು ಇದೇ ಥರ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಇದು ಭಾಳ ಈಸಿ ಆಗುತ್ತೆ. ಎದಕ್ಕೆ ಈಸಿ ಆಗುತ್ತೆ ಏನೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಬಟ್ ಅವ್ರು ಏನೋ ಕೊಡಲಿ ನೋಡ್ರಿ, ಯಾವ ಕಂಪ್ನಿ ನಂತರ ಕೊಡಲಿ ಅಥವಾ ಏನೋ ಅಂತ ಕೊಡಲಿ, ಸೊ ನೀವೇನು ಮಾಡಿರಿ, ಅಲ್ಲಿ ಕೇಳ್ತಾ ಇರೋದು ಬರೀ ಯಾವುದೇ ಒಂದು ಕ್ವೆಶನ್, ಕೇಸ್ ಸ್ಟಡಿ ಕ್ವೆಶನಲ್ಲಿ 2 ಟೇಬಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ರಿ. ಅವ್ರು ಏನೋ ಒಂದು ಕೇಳಿದ್ರು, ಎಷ್ಟೋ ಒಂದು ಟಫ್ ಅನ್ನು ಕೇಳಿದ್ರು ಏನು ಮಾಡ್ತಾರೆ, 2 ಟೇಬಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಆ 2 ಟೇಬಲ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ಇದೇ ಥರ ಬರ್ಕೊಳ್ರಿ. ಅವ್ರು ಥಿಯರಿ ಥರ ಕೇಳಿದ್ರು ಇದೇ ಥರ ಬರ್ಕೊಳ್ರಿ, ನೆಕ್ಸ್ಟು ಅವ್ರು ಥಿಯರಿ ಥರ ಕೇಳದೇ ಇದ್ರು ಇದೇ ಥರ ಬರ್ಕೊಳ್ರಿ. ಅರ್ಥ ಆಯ್ತಾ? ಸೊ ಈ ಒಂದು ಫೀಲ್ಡ್ಸನ್ನು ಉಪಯೋಗ ಮಾಡಿಕೊಂಡು, ಯೂಸ್ ಮಾಡಿಕೊಂಡು ನಾವು ಟೇಬಲ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಮಾಡೋಣ. ಸೊ ಇವಾಗ ಕಂಪ್ಲೀಟಾಗಿ ಕ್ವಶನ್ ಓದಬೇಕು ಅಂತ ಹೇಳಿದ್ರೆ ತಾನೆ. ಸೊ ಇವಾಗ ನೆಕ್ಸ್ಟ್ ಏನಿದೆ ನೋಡ್ರಿ, ಪರ್ಫಾರ್ಮ್ ದಿ ಫಾಲೋವಿಂಗ್ ಟಾಸ್ಕ್ ಯೂಸಿಂಗ್ SQL. ಆ ಒಂದು ಕ್ವೆಶನ್ ಓದಿದ ಮೇಲೆ ಈ ಒಂದು ಟಾಸ್ಕನ್ನು ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಏನು ಹೇಳಿದ್ದಾರೆ ಇಲ್ಲಿ, ಫಸ್ಟ್ ಒನ್ ಏನಿದೆ ನೋಡ್ರಿ, ಇನ್ಸರ್ಟ್ 5 ರೆಕಾರ್ಡ್ಸ್ ಇನ್ ಈಚ್ ಟೇಬಲ್. ಅಂದರೆ ಆ ಒಂದು ಟೇಬಲ್, ಪ್ರಾಡಕ್ಟ್ ಟೇಬಲು ಮತ್ತು ಸೇಲ್ಸ್ಮೆನ್ ಟೇಬಲ್ 2 ಕ್ರಿಯೇಟ್ ಮಾಡಿ ಅದರಲ್ಲಿ 5 ರೆಕಾರ್ಡನ್ನು ಇನ್ಸರ್ಟ್ ಮಾಡಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಏನು ಹೇಳಿದ್ದಾರೆ, ಇನ್ಸರ್ಟ್ 5 ರೆಕಾರ್ಡ್ಸ್ ಅಂತ ಹೇಳಿದ್ದಾರೆ. 5 ರೆಕಾರ್ಡ್ಸ್ ಅಂತ ಹೇಳಿರ್ತಾರೆ. ಕೆಲವೊಂದಿಷ್ಟು ಕ್ವಶನ್ ಪೇಪರಲ್ಲಿ ಏನು ಮಾಡಿರ್ತಾರೆ ಗೊತ್ತಾ, ಸೊ ಅದರಲ್ಲಿ 5 ಅಂತ ಹೇಳಿರಲ್ಲ, ಅವರು ಬರೀ ಫ್ಯೂ ಅಂತ ಹೇಳಿರ್ತಾರೆ, FEW ಅಂತ ಹೇಳಿರ್ತಾರೆ. ಫ್ಯೂ ರೆಕಾರ್ಡ್ಸ್ ಅಂತಂದರೆ ಎಷ್ಟು ಬೇಕಾದರೂ ಹಾಕ್ಬೋದು, 1 ಆದರೂ ಹಾಕ್ಬೋದು, 2 ಆದರೂ ಹಾಕ್ಬೋದು, 3 ಆದರೂ ಹಾಕ್ಬೋದು. ಆ ಥರ ನೋಡಿ, ಇಲ್ಲಿ ಇವಾಗ 1 2 3 4 5, ಸೊ ಇಲ್ಲಿ 5 ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಅದೇ ಏನಾದರೂ ಫ್ಯೂ ರೆಕಾರ್ಡ್ಸ್ ಅಂತ ಕೇಳಿದ್ರೆ ಏನು ಮಾಡ್ತೀರಿ, ಏನಾದರೂ 1 2 3 ಬರೀ 3 ರೆಕಾರ್ಡನ್ನು ಹಾಕ್ಬೋದು. ರೆಕಾರ್ಡ್ ಅಂತಂದರೆ ಏನು, ಹೇಗೆ ಹಾಕೋದು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೀವು ಕಾನ್ಸಂಟ್ರೇಷನ್ ಮಾಡಿ ಅಷ್ಟೇ. ಓಕೆನಾ? ಸೊ ಏನಿದೆ ಇಲ್ಲಿ, ಇನ್ಸರ್ಟ್ 5 ರೆಕಾರ್ಡ್ಸ್ ಇನ್ ಈಚ್ ಟೇಬಲ್. ಅಂದರೆ ಪ್ರಾಡಕ್ಟು ಅನ್ನೋದು 1 ಟೇಬಲ್ಲು, ನೆಕ್ಸ್ಟು ಇಲ್ಲಿ ಸೇಲ್ಸ್ಮೆನ್ ಅನ್ನೋದು 1 ಟೇಬಲ್ಲು, ಪ್ರಾಡಕ್ಟ್ ಮತ್ತು ಸೇಲ್ಸ್ಮೆನ್. ಸೊ ಇದು ಸೇಲ್ಸ್ಮ್ಯಾನ್, ಸೊ ಇದೇನಾಗುತ್ತೆ ರೀ, ಇನ್ನೊಂದು ಟೇಬಲ್. ಇದರಲ್ಲಿ ಎಷ್ಟು ರೆಕಾರ್ಡ್ ಹಾಕಂತ ಹೇಳಿದ್ದಾರೆ, 5 ರೆಕಾರ್ಡ್ ಅಂತ ಹೇಳಿದ್ದಾರೆ. 1 2 3 4 5 ರೆಕಾರ್ಡ್ಸ್ ಹಾಕಬೇಕು. 1 2 3 4 5 ರೆಕಾರ್ಡ್ಸ್ ಹಾಕಬೇಕು. ರೆಕಾರ್ಡ್ಸ್ ಅಂದ್ರೆ ಏನ್ರಿ, ಇನ್ಫಾರ್ಮೇಷನನ್ನು ಫಿಲ್ಅಪ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೆ ರೆಕಾರ್ಡ್ಸ್ ಅಂತ ಹೇಳ್ತಾರೆ. 1 ರೆಕಾರ್ಡ್, 2 ರೆಕಾರ್ಡ್, 3 ರೆಕಾರ್ಡ್, ಸೊ ಈ ಥರ ರೆಕಾರ್ಡ್ಸ್ನ ನಾವು ಇನ್ಸರ್ಟ್ ಮಾಡ್ತಾ ಹೋಗಬೇಕು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಇದಕ್ಕೆ 5 ರೆಕಾರ್ಡ್ಸ್ ಅಂತ ಹೇಳಿದ್ದಾರೆ. ಅಥವಾ ಅವ್ರೇನಾದರೂ ಬರೀ ಎನಿ ಫ್ಯೂ ರೆಕಾರ್ಡ್ಸ್ ಅಂತ ಕೇಳಿದರೆ ನಾವು 5 ರೆಕಾರ್ಡ್ ಹಾಕಬೇಕಂತ ಏನು ರೂಲ್ಸ್ ಇಲ್ಲ. ಸೊ ಅವಾಗ ನಾವು 3 ಹಾಕ್ಬೋದು. ಸೊ 3 ರೆಕಾರ್ಡ್ಸ್ ಅಷ್ಟೇ ಹಾಕ್ಬೋದು, 1 2 3 ಹಾಕ್ಬೋದು. ಸೊ ಈ ಥರ ಹಾಕ್ಬೋದು. ಸೊ ಅವರು ಏನಾದರೂ 7 ರೆಕಾರ್ಡ್ಸ್ ಅಂತ ಕೇಳಿದರೆ ಇದನ್ನೇ ನಾವು 7 ರೆಕಾರ್ಡ್ಸ್ ಹಾಕಬೇಕು. 6 and 7. ಸೊ ಈ ಥರ ಹಾಕಬೇಕು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಅವರು ಏನು ಕೇಳಿದ್ದಾರೆ ಇಲ್ಲಿ, ಜಸ್ಟ್ ನಾವು ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದೇ ರೂಲ್ ಏನಿದೆ, ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಿದೆ. ಸೊ ಓಕೆ, ಟೇಬಲ್ ಕ್ರಿಯೇಟ್ ಮಾಡೋಣ, ಅದರಲ್ಲಿ 5 ರೆಕಾರ್ಡ್ಗಳನ್ನು ಇನ್ಸರ್ಟ್ ಮಾಡೋಣ. ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಮಾಡೋಣ ತಾನೆ. ಸೊ ಓಕೆ, ನೆಕ್ಸ್ಟು ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್ ಆಫ್ ಪ್ರಾಡಕ್ಟ್ ಟೇಬಲ್. ಸೊ ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್ ಆಫ್ ಪ್ರಾಡಕ್ಟ್ ಟೇಬಲಲ್ಲಿರ್ತಕ್ಕಂತಹ ರೆಕಾರ್ಡನ್ನು ಏನು ಫಿಲ್ ಮಾಡಿರ್ತಾರಲ್ಲ ಇನ್ಫಾರ್ಮೇಷನನ್ನು, ಅದೆಷ್ಟು 1 ಟೇಬಲಲ್ಲಿ ಡಿಸ್ಪ್ಲೇ ಆಗಬೇಕು ಆ ಥರದಲ್ಲಿ ಹೇಳಿ ಅಂತ ಹೇಳಿರ್ತಾರೆ. ಓಕೆ, ಡಿಸ್ಪ್ಲೇ ಮಾಡೋಣ. ನೆಕ್ಸ್ಟು ಡಿಸ್ಪ್ಲೇ ಸೇಲ್ಸ್ಮೆನ್ ID, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ID, ಪ್ರಾಡಕ್ಟ್ ನೇಮ್, ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ. ಸೊ ಇಲ್ಲಿ ನಮಗೆ ಒಂದು ಹಿಂಟ್ ಸಿಕ್ತು. ಏನು ಸಿಕ್ತಪ್ಪ, ಇಲ್ಲಿ ನೋಡಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ. ಸೊ ಇಲ್ಲಿ ಪ್ರಾಡಕ್ಟ್ ID, ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್, ಸೇಲ್ಸ್ಮೆನ್ ID, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ID, ಪ್ಲೇಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅವರು, ಕ್ವೆಶನಲ್ಲಿ ಧಾರವಾಡ ಅಂತ ಕೇಳಿದ್ದಾರೆ. ಸೊ ನಾವು ಪ್ಲೇಸ್ಗೆ ವ್ಯಾಲ್ಯೂ ಇನ್ಸರ್ಟ್ ಮಾಡ್ತಾ ಇರ್ತೀವಿ ತಾನೆ. ಸೊ ಫಸ್ಟ್ 1ಅಲ್ಲಿ ಹುಬ್ಳಿ ಅಂತ ಹಾಕಿದ್ವಿ, ಧಾರವಾಡ ಅಂತ ಹಾಕಿದ್ವಿ. ಈ ಥರ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಏನಿರ್ಬೇಕು ರೀ, ಇಲ್ಲಿ ನೋಡ್ರಿ, ಇಲ್ಲೊಂದು ಕಡೆ ಬರ್ಕೊಂಬಿಡ್ರಿ ನೀವು, ಹಿಂಟ್ ಅಂತ ಹಾಕ್ಕೊಂಬಿಡ್ರಿ. ಹಿಂಟ್ ಆರ್ ಕ್ಲೂಸ್ ಅಂತಾರ್ರಿ ಇವಕ್ಕೆ. ಸೊ ಇದನ್ನು ಬರ್ಕೊಂಡ್ರೆ ಯಾಕೆ ಬರ್ಕೊಳ್ಬೇಕು ಅಂತ ಹೇಳ್ತೀನಿ ಕೇಳಿಲಿ. ಯಾಕೆ ಬರ್ಕೊಳ್ಬೇಕು ಅಂದರೆ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದ್ದರಿಂದ ವ್ಯಾಲ್ಯೂ ಇನ್ಸರ್ಟ್ ಮಾಡಲಿಕ್ಕೆ ಇವು ಹಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ ಅಂತ ಇದೆ. ಪ್ಲೇಸ್ ಅಂತಂದ್ರೆ ಏನ್ರಿ, ಸೊ ಪ್ಲೇಸ್ ಅಂತ ಹಾಕಬೇಕಾದ್ರೆ, ಪ್ಲೇಸ್ ಅಂತ ಇದ್ದಲ್ಲೇ ನೀವು ಹಾಕ್ತಿರ್ತೀರ ತಾನೆ, ಎಲ್ಲ ಊರುಗಳ ಹೆಸರು ಹಾಕ್ತಿರ್ತೀರ. ಮಸ್ಟ್ ಆ್ಯಂಡ್ ಶುಡ್ ಆ ಒಂದು 5 ರೋ ಅಲ್ಲಿ 1 2 3 4 5 ಹಾಕ್ತಿರ್ತೀರ ತಾನೆ, ಅದರಲ್ಲಿ ಕಂಪಲ್ಸರಿ ಯಾವುದಿರಬೇಕು, ಧಾರವಾಡ ಅನ್ನೋ ಊರು ಇರಲೇಬೇಕು
ಇರಲೇಬೇಕು ಅಂತ ಹೇಳ್ತಾನೆ. ಸೊ ಈ ಕ್ವಶನಲ್ಲಿ ಕೇಳಿದವ್ರು ಏನು ಮಾಡ್ತಾರೆ ರೀ, ಧಾರವಾಡ ಅನ್ನೋದು ಇರಲೇಬೇಕು ಅಂತ ಹೇಳ್ತಾರೆ. ಓಕೆ, ಧಾರವಾಡ ಅನ್ನೋದು ಒಂದು ಹಿಂಟ್ ಸಿಕ್ತು, ಫಸ್ಟ್ ಹಿಂಟ್ ಸಿಕ್ತು ತಾನೆ. ನೆಕ್ಸ್ಟು ಏನು ಕ್ವಶನ್ ಇದೆ, ಡಿಸ್ಪ್ಲೇ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್, ವೇರ್ ಪ್ರಾಡಕ್ಟ್ ಐ ಡಿ ಈಸ್ ಈಕ್ವಲ್ ಟು P02. ಸೊ ಓಕೆ ಸ್ಟೂಡೆಂಟ್ಸ್, ಇನ್ನೊಂದು ಹಿಂಟ್ ಸಿಕ್ತು ಇಲ್ಲಿ. ಪ್ರಾಡಕ್ಟ್ ಐ ಡಿನ ನಾವು 01, 02 ಅದನ್ನೂ ಹಾಕ್ಬೋದಾಗಿತ್ತು. ಬಟ್ ಇಲ್ಲಿ ಪ್ರಾಡಕ್ಟ್ ಐ ಡಿ ಹೆಂಗೆ ತೊಗೊಂತ ಹೇಳಿದಾರೆ ಅವರು, ಪ್ರಾಡಕ್ಟ್ ಐ ಡಿ ಹೇಗೆ ತೊಗೋಬೇಕಂತ ಹೇಳಿದ್ದಾರೆ, P02 ಅಂತಲೇ ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ಸೊ P01, P02, P03 ಇದೇ ಥರ ತೊಗೊಳ್ಬೇಕು ಅಂತ ಅವರು ಹಿಂಟ್ ಕೊಟ್ಟಿದ್ದಾರೆ. ಸೊ ಅದೇ ಥರ ನಾವು ತೊಗೊಳ್ಬೇಕು ತಾನೆ. ಸೊ ಓಕೆ, 2 ಹಿಂಟ್ ಸಿಕ್ತು ನೋಡ್ರಿ. ನೆಕ್ಸ್ಟ್ ಏನಿದೆ, ಡಿಸ್ಪ್ಲೇ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ಸ್ ಹೂಸ್ ನೇಮ್ ಈಸ್ ಅನಿಲ್. ಅಂದರೆ ಸೇಲ್ಸ್ಮೆನ್ ರೆಕಾರ್ಡ್, ಸೇಲ್ಸ್ಮೆನ್ ಒಬ್ಬ ನೇಮ್ ಹಾಕ್ತಿರ್ತೀವಿ ತಾನೆ. ಸೊ ಇಲ್ಲೇನು ಕೇಳಿದ್ರಿ, ಇಲ್ಲಿ ಸೇಲ್ಸ್ಮೆನ್ ನೇಮ್ ಅಂತ ಇದ್ದಲ್ಲಿ ನಾವು ನೇಮ್ ಇನ್ಸರ್ಟ್ ಮಾಡ್ತಾ ಇರಬೇಕಾದ್ರೆ ಐದು ಸೇಲ್ಸ್ಮೆನ್ಗಳಲ್ಲಿ ಒಬ್ಬನ ಹೆಸರು ಏನಿರ್ಬೇಕು ರೀ, ಸೇಲ್ಸ್ಮೆನ್ ಇರಬೇಕು. ಸೇಲ್ಸ್ಮ್ಯಾನ್ ನೇಮ್ ಏನಿರ್ಬೇಕು ರೀ, ಸೇಲ್ಸ್ಮ್ಯಾನ್ ನೇಮ್ ಮಸ್ಟ್ ಆ್ಯಂಡ್ ಶುಡ್ ಏನಿರಬೇಕು, ಸೇಲ್ಸ್ಮ್ಯಾನ್ ನೇಮ್ ಏನಿರಬೇಕು, ಮಸ್ಟ್ ಆ್ಯಂಡ್ ಶುಡ್ ಅನಿಲ್ ಅಂತ ಇರಬೇಕು. ಅರ್ಥ ಆಯ್ತಾ. ಸೊ ದಿಸ್ ಈಸ್ ದ ಹಿಂಟ್. ಅರ್ಥ ಆಯ್ತಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದಕ್ಕೆ ಅವರು ರೂಲ್ಸಲ್ಲಿ ಏನು ಹೇಳಿದ್ದಾರೆ ನೋಡಿ, ಈ ರೂಲ್ಸಲ್ಲಿ ನಮಗೇನು ಹೇಳಿದ್ದಾರೆ, ಈ ರೂಲ್ಸಲ್ಲಿ ರೀಡ್ ದ ಫುಲ್ ಕ್ವೆಶನ್ಸ್ ಕಂಪ್ಲೀಟ್ಲಿ, ಬೇಸ್ಡ್ ಆನ್ ದ್ಯಾಟ್ ರೈಟ್ ದ ಹಿಂಟ್ ಆರ್ ಕ್ಲೂಸ್ ಟು ಸಾಲ್ವ್ ದ ಕೇಸ್ ಸ್ಟಡಿ ಪ್ರಾಬ್ಲಮ್. ಸೊ ಕೆಲವೊಂದು ಸ್ಟೂಡೆಂಟ್ಸು ಭಾಳ ಅವಸರ ಮಾಡ್ತಿರ್ತೀರಿ. ಸೊ ಆ ಥರ ಎಲ್ಲ ಮಾಡಬಾರ್ದು ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಕಂಪ್ಲೀಟಾಗಿ ಕ್ವಶನ್ ಓದಬೇಕು. ಬರೀ ಜಸ್ಟ್ ನೀವು ಇಷ್ಟೇ ಓದಿದ್ರೆ ನಡೆಯೋದಿಲ್ಲ. ಸೊ ಇಲ್ಲಿ ಕೆಳಗಡೆ ಏನು ಕೊಟ್ಟಿರ್ತಾರೋ, ಫಾಲೋವಿಂಗ್ ದ ಟಾಸ್ಕ್ ಅಂತ ಕೊಟ್ಟಿರ್ತಾರೋ, ಇದನ್ನು ನೀಟಾಗಿ ಓದ್ಕೊಳ್ಬೇಕು. ಈ ಥರ ಹಿಂಟ್ ಮತ್ತು ಕ್ಲೂಗಳನ್ನು ತೊಗೊಳ್ಬೇಕು. ಹಿಂಟ್ ಕ್ಲೂ ಹೇಗೆ ತೊಗೊಳ್ಳೋದು ಅಂತ ಅರ್ಥ ಆಯ್ತು ತಾನೆ. ಸೊ ಇಲ್ಲಿ ನಮಗೆ ಇನ್ಸರ್ಟ್ 5 ರೆಕಾರ್ಡ್ಸ್ ಅಂತ ಹೇಳಿದ್ದಾರೆ. ಸೊ ನೋ ಪ್ರಾಬ್ಲಮ್, ಇನ್ಸರ್ಟ್ 5 ರೆಕಾರ್ಡ್ಸ್ ಇನ್ ಈಚ್ ಟೇಬಲ್ ಅಂತ ಕೇಳಿದ್ದಾರೆ. ನೋ ಪ್ರಾಬ್ಲಮ್, ನಾವು ಹಾಕ್ಬೋದು. ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್ ಆಫ್ ಪ್ರಾಡಕ್ಟ್ ಟೇಬಲ್, ಇನ್ಸರ್ಟ್ 5 ರೆಕಾರ್ಡ್ಸ್ ಇನ್ ಈಚ್ ಟೇಬಲ್. ಈಚ್ ಟೇಬಲಲ್ಲಿ ಅಂದರೆ ಒಂದೊಂದು ಟೇಬಲಲ್ಲೂ ನಾವು 5 ರೆಕಾರ್ಡನ್ನು ನಾವು ಇನ್ಸರ್ಟ್ ಮಾಡಬೇಕು. ಓಕೆ, ಮಾಡೋಣ. ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್, ಇಲ್ಲೂ ಏನು ಹಿಂಟ್ ಇಲ್ಲ. ಇಲ್ಲೇನಿದೆ, ಸೇಲ್ಸ್ಮೆನ್ ಐ ಡಿ, ಪ್ರಾಡಕ್ಟ್ ಐ ಡಿ ಮತ್ತು ಪ್ರಾಡಕ್ಟ್ ನೇಮ್. ಆವಾಗ ಯಾವ್ದು ಹಾಕಬೇಕು, ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ. ಪ್ಲೇಸ್ ಯಾವುದಿರಬೇಕು, ಮಸ್ಟ್ ಆ್ಯಂಡ್ ಶುಡ್ 5 ರೆಕಾರ್ಡಲ್ಲಿ ಧಾರವಾಡ ಅನ್ನೋದು ಕಂಪಲ್ಸರಿ ಆಗಿರಬೇಕು ಅಂತ ಅರ್ಥ. ನೆಕ್ಸ್ಟು ಡಿಸ್ಪ್ಲೇ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್, ವೇರ್ ಪ್ರಾಡಕ್ಟ್ ಐ ಡಿ ಈಸ್ ಈಕ್ವಲ್ ಟು P02. P02 ಅಂತ ಅನ್ನೋದನ್ನು ನಾವು ಪ್ರಾಡಕ್ಟ್ ಐ ಡಿ ತೊಗೊಳ್ಳೇಬೇಕು. ಪ್ರಾಡಕ್ಟ್ ಐ ಡಿನ ಈ ರೂಪದಲ್ಲಿ ತೆಗೆದುಕೊಳ್ಳಿ ಅಂತ ಅವ್ರು ಹಿಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಡಿಸ್ಪ್ಲೇ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ಸ್ ಹೂಸ್ ನೇಮ್ ಈಸ್ ಅನಿಲ್. ಅನಿಲ್ ಅಂತ ನೀವು ಸೇಲ್ಸ್ಮೆನ್ ನೇಮ್ಗಳನ್ನು ಹಾಕ್ತಾ ಇರಬೇಕಾದ್ರೆ ಅನಿಲ್ ಅನ್ನೋದನ್ನು ಪರ್ಫೆಕ್ಟಾಗಿ ಅನಿಲ್ ಅನ್ನೋದನ್ನು ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಕ್ವಶನ್ಸ್ ಮುಗೀತು ತಾನೆ. ಸೊ ಇದಿಷ್ಟು ನಮ್ಗೆ ಏನಾಗುತ್ತೆ ರೀ, ಹಿಂಟ್ ಸಿಗುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್. ಇವಾಗ ನಾವು ಪ್ರಾಡಕ್ಟ್ ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಅದನ್ನು ಒಂದು ಸತಿ ನೋಡ್ಕೊಂಡು ಬನ್ನಿ. ಸೊ ಇಲ್ಲವಾದಲ್ಲಿ ನಾನು ನಿಮಗೆ ನೆಕ್ಸ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಹೇಳ್ತಾ ಹೋಗ್ತೀನಿ, ಆವಾಗ ನೋಡ್ಕೊಳ್ಳಿ. ಅರ್ಥ ಆಯ್ತಾ. ಸೊ ಇವಾಗ ಪ್ರಾಡಕ್ಟ್ ಟೇಬಲ್ ಮತ್ತು ಸೇಲ್ಸ್ಮೆನ್ ಟೇಬಲಲ್ಲಿ ಏನು ಮಾಡ್ತೀರಿ, ಪ್ರಾಡಕ್ಟ್ ಟೇಬಲ್ನ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಲ್ಸ್ಮೆನ್ ಟೇಬಲನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಸೇಲ್ಸ್ಮೆನ್ ಟೇಬಲ್ನ ಹೇಗೆ ಬಿಡಿಸೋದಂತ ನೋಡ್ತಾ ಹೋಗೋಣ. ಓಕೆ, ಲೆಟ್ ಇಸ್ ಸ್ಟಾರ್ಟ್ ನಾವು. ಸೊ ಇವಾಗ ನಾವು ಕ್ವಶನ್ನ ಓದಿದ್ವಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಇನ್ನೊಂದು ನೋಡೋಣ, ರೂಲ್ಸ್ ನೋಡೋಣ. ಇವಾಗೇನಿದೆ, ಐಡೆಂಟಿಫೈ ದ ಪ್ರೈಮರಿ ಕೀ ಆ್ಯಂಡ್ ಫಾರಿನ್ ಕೀ ಇನ್ ದ ಗಿವನ್ ಕ್ವೆಶನ್ಗಳಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಪ್ರೈಮರಿ ಕೀ ಯಾವುದು, ಫಾರಿನ್ ಕೀ ಯಾವುದು ಅನ್ನೋದನ್ನು ನೋಡ್ಕೊಳ್ಬೇಕು. ಸೊ ಫಾರಿನ್ ಕೀ, ಪ್ರೈಮರಿ ಕೀ ಅಂದರೆ ಏನು ಮೇಡಮ್ ಇದು? ಸೊ ನಾನು ನಿಮ್ಗೆ ಹೇಳಿದ್ದೀನಿ, ಪ್ರೈಮರಿ ಕೀ ಅಂತಂದರೆ ಏನು ಗೊತ್ತಾ? ಪ್ರೈಮರಿ ಕೀ ಅಂದರೆ ಒಬ್ಬೊಬ್ಬರಿಗೂ ಒಂದು ಯುನಿಕ್ ಐಡೆಂಟಿಫೈಯರ್, ಅಂದರೆ ನಿಮಗೆ ಆ ಒಂದು ಐ ಡಿಯಿಂದ ಐಡೆಂಟಿಫೈ ಮಾಡುವಂತಹ ಒಂದು ಐ ಡಿಯನ್ನು ಕೊಟ್ಟಿರ್ತೀವಿ, ನಂಬರನ್ನು ಕೊಟ್ಟಿರ್ತೀವಿ, ಕಾಂಬಿನೇಷನ್ ಆಫ್ ನಂಬರ್ ಆ್ಯಂಡ್ ಕಾಲೇಜನ್ನು ಕೊಟ್ಟಿರ್ತೀವಿ. ಸೊ ಈ ಥರದಲ್ಲಿ ನಾವೇನು ಮಾಡ್ತೀವಿ ರೀ, ಪ್ರೈಮರಿ ಕೀ, ಫಾರಿನ್ ಕೀ ಅಂದರೆ ಪ್ರೈಮರಿ ಕೀ ಅನ್ನೋದನ್ನು ಯುನಿಕ್ ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ನಿಮಗೆ 2 ಮಾರ್ಕ್ಸಲ್ಲಿ ಕೇಳ್ತಿರ್ತಾರೆ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ರಿ. ವಾಟ್ ಈಸ್ ಮೀನ್ ಬೈ ಪ್ರೈಮರಿ ಕೀ ಅಂತ ಕೇಳ್ತಿರ್ತಾರೆ. ಪ್ರೈಮರಿ ಕೀ ಈಸ್ ಅ ಕೀ, ಇಟ್ ಹ್ಯಾಸ್ ಅ ಮಸ್ಟ್ ಆ್ಯಂಡ್ ಶುಡ್, ಇಟ್ ಈಸ್ ಯೂನಿಕ್ ಐಡೆಂಟಿಫೈಯರ್ ಅಂತ ಹೇಳಬೇಕು. ಪ್ರೈಮರಿ ಕೀ ಅಂದ ತಕ್ಷಣ ಏನು ನೆನ್ಪಿಟ್ಕೋಬೇಕು, ಯೂನಿಕ್ ಐಡೆಂಟಿಫೈಯರ್ ಇನ್ ದಿ ಕಾಲಮ್ ಸೆಕ್ಷನಲ್ಲಿ ಯೂನಿಕ್ಕಲ್ಲಿ ಐಡೆಂಟಿಫೈ ಆಗ್ತಾ, ಅಂದರೆ ಕಾಲಮಲ್ಲಿ ಏನು ಮಾಡ್ತಾರೆ, ಈಚ್ ರೋ ಅಲ್ಲಿ ನಮಗೆ ಯೂನಿಕ್ಲಿ ಐಡೆಂಟಿಫೈ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು, ಪ್ರೈಮರಿ ಕೀ ಅಂತ ಹೇಳ್ತೀವಿ. ಅರ್ಥ ಆಯ್ತಾ. ಸೊ ಇಲ್ಲಿ ಪ್ರೈಮರಿ ಕೀ, ಫಾರಿನ್ ಕೀ ಹೇಗೆ ಕಂಡುಹಿಡಿಯೋದು? ಸಿ ಹಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಈ ಥರ ಕೊಟ್ಟರೆ ಓಕೆ.
ಕ್ವಶನನ್ನು ಕೊಡಲಿಲ್ಲಪ್ಪ, ಈ ಥರ ನಮಗೆ ಒಂದು ಥಿಯರಿ ರೂಪದಲ್ಲಿ ಕೊಟ್ಟರು ನಾವು ಇದೇ ಥರ ಟೇಬಲ್ ಹಾಕ್ಕೊಳ್ಳಿ ಸ್ಟೂಡೆಂಟ್ಸ್ ನೀವು, ಅಂದರೆ ನಿಮಗೆ ಫಾರಿನ್ ಕೀ ಪ್ರೈಮರಿ ಕೀ ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಫಸ್ಟ್ ಟೇಬಲ್ ತಾನೇ. ಸೊ ಈ ಫಸ್ಟ್ ಟೇಬಲಲ್ಲಿ ನೋಡಿ ನೆನ್ಪಿಟ್ಕೊಳ್ರಿ, ಫಸ್ಟ್ ಟೇಬಲಲ್ಲಿ ಯಾವಾಗಲೂ ಪ್ರೈಮರಿ ಕೀ ಇರುತ್ತೆ, ಸೆಕೆಂಡ್ ಟೇಬಲಲ್ಲಿ ಯಾವಾಗಲೂ ಏನಿರುತ್ತೆ, ಫಾರಿನ್ ಕೀ ಇರುತ್ತೆ. ಫಸ್ಟ್ ಟೇಬಲಲ್ಲಿ ಸೆಕೆಂಡ್ ಟೇಬಲಲ್ಲಿ ಯಾವಾಗಲೂ ಒಂದೇ ಪ್ರೈಮರಿ ಕೀ ಒಂದೇ ಫಾರಿನ್ ಕೀ ಇರುತ್ತೆ. ಫಸ್ಟ್ ಟೇಬಲಲ್ಲಿ ಯಾವಾಗಲೂ ಪ್ರೈಮರಿ ಕೀ ಇರುತ್ತೆ, ಸೆಕೆಂಡ್ ಟೇಬಲಲ್ಲಿ ಫಾರಿನ್ ಕೀ ಇರುತ್ತೆ. ಪಿ ಕೆ ಅಂದರೆ ಪ್ರೈಮರಿ ಕೀ, ಎಫ್ ಕೆ ಅಂದರೆ ಫಾರಿನ್ ಕೀ, ನೆನ್ಪಿಟ್ಕೊಳ್ರಿ. ಅರ್ಥ ಆಯ್ತಾ? ಏನು ಮಾಡ್ರಿ ಇಲ್ಲಿ ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್. ಸೊ ಇದರಲ್ಲಿ ಫಾರಿನ್ ಕೀ ಪ್ರೈಮರಿ ಕೀ ಹೆಂಗೆ ಕಂಡುಹಿಡಿಯೋದು? ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್. ಸೊ ಇಲ್ಲಿ ಪ್ರೈಮರಿ ಕೀ ಅನ್ನೋದು ಐ ಡಿಸ್ ಏನಿರುತ್ತಲ್ಲೋ ಅದು ಯೂನಿಕ್ಲಿ ಐಡೆಂಟಿಫೈಯರ್ ಇರುತ್ತೆ. ಸೊ ಹಾಗಾಗಿ ಪ್ರೈಮರಿ ಕೀ. ಸೊ ಮೇಡಮ್ ನಾವಿಲ್ಲಿ ನೆಕ್ಸ್ಟು ಇನ್ನೂ ಒಂದು ಐ ಡಿ ಇರುತ್ತೆ ಅಂದ್ಕೊಳ್ರಿ. ಸೊ ಇಲ್ಲಿ ನಮಗೆ ಒಂದು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಐ ಡಿ ಅಥವಾ ಪ್ರಾಡಕ್ಟ್ ಸೇಲ್ಸ್ ಐ ಡಿ ಅಂತ ಏನಾದರೂ ಇರುತ್ತೆ. ಸೊ ಎರಡು ಐ ಡಿ ಇದ್ದಾಗ ನಾವು ಹೇಗೆ ಕಂಡುಹಿಡಿಬೇಕು ಮೇಡಮ್ ಅಂತ ನಿಮಗೇನಾದರೂ ಕ್ವೆಶನ್ಸ್ ಬಂದರೆ, ಇಲ್ಲಿ ಒಂದೇ ಟೇಬಲಲ್ಲಿ ಎರಡು ಐ ಡಿ ಇದ್ದರೆ ಯಾವುದು ಪ್ರೈಮರಿ ಕೀ ಅಂತ ಕನ್ಸಿಡರ್ ಮಾಡೋದು ಅಂತ ತಿಳಿಬೇಕು ಅಂದರೆ ಏನು ಮಾಡಬೇಕು ಸ್ಟೂಡೆಂಟ್ಸ್, ಹೇಳ್ತೀನಿ ಕೇಳಿ. ಇಲ್ಲಿ ಪ್ರಾಡಕ್ಟ್ ಐ ಡಿ ಇದೆ, ಪ್ರಾಡಕ್ಟ್ ನೇಮ್ ಇದೆ, ಕ್ವಾಂಟಿಟಿ ಇದೆ, ಪ್ರೈಸ್ ಇದೆ. ಪ್ರಾಡಕ್ಟ್ ಐ ಡಿ ಇಲ್ಲಿ ವಾಪಸ್ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ಈ ಒಂದಿದ್ರಲ್ಲಿ ಯಾವ್ದು ಐ ಡಿ ಇರುತ್ತೋ ಅದಿಲ್ಲಿ ರಿಪೀಟ್ ಆಗಬೇಕು, ಅಂದಾಗ ಮಾತ್ರ ಇದು ಪ್ರೈಮರಿ ಕೀ. ಇಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಸೇಲ್ಸ್ಮೆನ್ ಐ ಡಿ ಅಂತ ಇತ್ತಂತ ತಿಳ್ಕೊಳ್ರಿ, ಆ ಪ್ರಾಡಕ್ಟ್ ಸೇಲ್ಸ್ಮೆನ್ ಐ ಡಿ ಇಲ್ಲಿ ರಿಪೀಟ್ ಆಗಿರಬೇಕು, ಅಂದಾಗ ಮಾತ್ರ ಇದು ಪ್ರೈಮರಿ ಕೀ ಆಗುತ್ತೆ. ಈಗ ನೋಡ್ರಿ, ಪ್ರೈಸ್ ಅನ್ನೋದು ಇಲ್ಲೆಲ್ಲಾದರೂ ಐತಾ? ಇಲ್ಲ. ಕ್ವಾಂಟಿಟಿ ಅನ್ನೋದು ಎಲ್ಲಾದರೂ ಇದೆಯಾ? ಸೊ ಇಲ್ಲ. ಸೊ ಇಲ್ಲಿ ಪ್ರಾಡಕ್ಟ್ ನೇಮ್ ಏನಾದರೂ ಇದೆಯಾ? ಸೊ ಇಲ್ಲ. ಪ್ರಾಡಕ್ಟ್ ಐ ಡಿ ಇದೆಯಾ? ಎಸ್ ಇದೆ. ಸೊ ರಿಪೀಟ್ ಆಗಿದೆ. ಸೊ ರಿಪೀಟ್ ಆದರೆ ನಾವೇನಬೇಕು, ಫಸ್ಟ್ ಟೇಬಲಲ್ಲಿ ಪ್ರೈಮರಿ ಕೀ ಅನ್ಬೇಕು, ಸೆಕೆಂಡ್ ಟೇಬಲಲ್ಲಿ ಫಾರಿನ್ ಕೀ ಅನ್ಬೇಕು. ಅರ್ಥ ಆಯ್ತಾ? ಪ್ರಾಡಕ್ಟ್ ಐ ಡಿ ಅಂದರೆ ಪ್ರೈಮರಿ ಕೀ, ಎಫ್ ಕೆ ಅಂದರೆ ಫಾರಿನ್ ಕೀ. ಅಂದರೆ ರಿಪಿಟೇಷನ್ ಏನಾದ ಆಗುತ್ತಲ್ಲ ಸ್ಟೂಡೆಂಟ್ಸ್, ಅದನ್ನು ನಾವು ಫಾರಿನ್ ಕೀ ಮತ್ತು ಪ್ರೈಮರಿ ಕೀ ಅಂತ ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಫಾರಿನ್ ಕೀಗೂ ಮತ್ತು ಪ್ರೈಮರಿ ಕೀಗೂ ಇರುವಂತಹ ಒಂದು ರಿಲೇಷನ್ ಇದೆ ಸ್ಟೂಡೆಂಟ್ಸ್. ಏನು ಗೊತ್ತಾ? ಸೊ ಈ ಒಂದು ಪ್ರೈಮರಿ ಕೀನ ಯೂಸ್ ಮಾಡಿಕೊಂಡು ಸೇಲ್ಸ್ಮೆನ್ ಟೇಬಲನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಹಾಗಾಗಿ ಈ ಒಂದು ಐ ಡಿನ ರೀಯೂಸ್ ಮಾಡಲಿಕ್ಕೆ ನಾವೇನಂತ ಹೇಳ್ತೀವಿ, ಸೇಲ್ಸ್ಮೆನ್ ಟೇಬಲ್ ಅಂತ ಹೇಳ್ತೀವಿ. ಸೊ ಇದನ್ನು ಫಾರಿನ್ ಕೀ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಒಂದು ವೇಳೆ ನಿಮ್ಗೊಂದು ಎಕ್ಸಾಂಪಲ್ ಕೊಡಲಾ? ಸೊ ನೀವು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನಿಮ್ಗೊಂದು ಹಾಲ್ ಟಿಕೆಟ್ ನಂಬರ್ ಜನ್ರೇಟ್ ಆಗಿರುತ್ತೆ, ರೋಲ್ ನಂಬರ್ ಜನ್ರೇಟ್ ಆಗಿರುತ್ತೆ. ಸೊ ನಿಮ್ಗೆ ರೋಲ್ ನಂಬರ್ ಕೊಟ್ಟಿರ್ತಾರೆ ಅವರು. ಸೊ ಆ ರೋಲ್ ನಂಬರ್ನ ಇಟ್ಕೊಂಡು ನೀವು ಲೈಬ್ರರಿಗೆ ಹೋಗ್ತೀರಾ. ಸೊ ಲೈಬ್ರರಿಯಲ್ಲಿ ನೀವು ಒಂದು ಬುಕ್ನ ತೊಗೊಳ್ತೀರಾ. ತೊಗೊಂಡಾಗ ಲೈಬ್ರರಿ ಮ್ಯಾನ್ ಸರ್ ಕೇಳ್ತಾರೆ, ಸೊ ನಿಮ್ಮದು ರೋಲ್ ನಂಬರ್ ಏನಪ್ಪ ಅಂತ ಕೇಳ್ತಾರೆ. ಆ ರೋಲ್ ನಂಬರ್ನ ಏನಪ್ಪ ಅಂತ ಕೇಳಿ ಅಲ್ಲಿ ಬುಕ್ನ ನೀವು ಇಷ್ಟು ತೊಗೊಂಡಿದ್ದೀರಿ ಅಂತ ಅಲ್ಲಿ ಅವರು ಎಂಟ್ರಿ ಮಾಡ್ತಾರೆ. ರೋಲ್ ನಂಬರ್ನ ಎಲ್ಲಿಂದ ತೊಗೊಂಡ್ರು ಈ ಲೈಬ್ರರಿಯನ್ನು? ನಿಮ್ಮ ಕಡೆ ಕೇಳಿದ್ರು ಸರ್ತಿ, ಬಟ್ ಅವ್ರ ಕಡೆ ಅದು ಇರುತ್ತೆ. ಸೊ ಎಲ್ಲಿಂದ ತೊಗೊಂಡ್ರು ಅದನ್ನು? ಅಲ್ಲಿ ಆಫೀಸ್ ರೂಮಿಂದ ತೊಗೊಂಡ್ರು ರೋಲ್ ನಂಬರ್ನ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಐ ಡಿನ ಏನು ರೀಯೂಸ್ ಮಾಡ್ತಾ ಹೋಗ್ತೀವಲ್ಲ, ಈ ಒಂದು ಹಾಲ್ ಟಿಕೆಟ್ ನಂಬರ್ನ ನಮಗೆ ಈ ಲೈಬ್ರರಿ ಯೂಸ್ ಮಾಡ್ಬೋದು. ರೋಲ್ ನಂಬರ್ನ ಲೈಬ್ರರಿಯವರು ಯೂಸ್ ಮಾಡ್ಬೋದು ಅಥವಾ ಬಸ್ ಪಾಸ್ನವ್ರು ಯೂಸ್ ಮಾಡ್ಬೋದು. ಸೊ ನೀವು ಬಸ್ ಪಾಸ್ ತೊಗೊಳ್ಬೇಕಾದ್ರೂ ರೋಲ್ ನಂಬರ್, ನಿಮ್ಮ ರೋಲ್ ನಂಬರ್ ಎಷ್ಟು ರೀ? ಹಾಂ, ನಿಮ್ಮ ಬಸ್ ಪಾಸ್ ಬಂದಿದೆ ರೀ. ಸೊ ಈ ಥರ ಹೇಳ್ತಾರೆ ತಾನೆ. ಸೊ ಆದ್ದರಿಂದ ಆ ಒಂದೇ ಒಂದು ಐ ಡಿನ ರಿಪಿಟೇಷನ್ ಮಾಡೋದಕ್ಕೆ ಫಾರಿನ್ ಕೀ ಅಂತ ಹೇಳ್ತಾರೆ. ಸೊ ಯೂನಿಕ್ಲಿ ಐಡೆಂಟಿಫೈಯರ್ ಇರೋದನ್ನು ಪ್ರೈಮರಿ ಕೀ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಪ್ರೈಮರಿ ಕೀಗೂ ಫಾರಿನ್ ಕೀಗೂ ಇರುವಂತಹ ರಿಲೇಷನ್ ಏನಪ್ಪ ಅಂದರೆ ದಿಸ್ ಈಸ್ ಕಾಲ್ಡ್ ರಿಲೇಷನ್ಸ್. ಅಂದರೆ ಇಲ್ಲಿ ಇದು ರಿಪೀಟ್ ಆಗಿರಬೇಕು. ಸೊ ಇದನ್ನು ಐ ಡಿ ಬಂದ ತಕ್ಷಣ ಒಮ್ಮಕ್ಲೆ ಪ್ರೈಮರಿ ಕೀ ಅನ್ಬೇಡ್ರಿ. ಸೊ ಏನು ಮಾಡಿರಿ, ಫಸ್ಟಿಗೆ ನೋಡ್ಕೊಳ್ಳಿ, ಎರಡು ಐ ಡಿ ಬಂದಿದೆಯಾ? ಯಾವುದೂ ಇಲ್ಲ. ಒಂದೇ ಐ ಡಿ ಇದೆಯಾ? ಸೊ ಓಕೆ ಪ್ರೈಮರಿ ಕೀ. ಎರಡು ಐ ಡಿ ಇದೆಯಾ? ಸೊ ಎರಡು ಐ ಡಿ ಇದ್ದಾಗ ಯಾವ್ದು ರಿಪೀಟ್ ಆಗಿದೆ ಎರಡರಲ್ಲಿ ನೋಡ್ಕೊಳ್ರಿ. ರಿಪೀಟ್ ಆಗಿದ್ದನ್ನು ರಿಪೀಟ್ ಆಗಿದೆ ಫಾರಿನ್ ಕೀ, ಆಲ್ರೆಡಿ ಇರೋದು ಪ್ರೈಮರಿ ಕೀ. ಅರ್ಥ ಆಯ್ತಾ? ದಿಸ್ ಇಸ್ ದ ರಿಲೇಷನ್ಶಿಪ್ ಆಫ್ ಪ್ರೈಮರಿ ಕೀ ಆ್ಯಂಡ್ ಫಾರಿನ್ ಕೀ. ಅರ್ಥ ಆಯ್ತಾ? ನೆಕ್ಸ್ಟು ಕ್ರಿಯೇಟ್ ಅ ಟೇಬಲ್ ವಿತ್ ದೇರ್ ಫೀಲ್ಡ್ಸ್. ಸೊ ಟೇಬಲ್ನ ಆ ಒಂದು ಫೀಲ್ಡ್ಸ್ಗಳ ಪ್ರಕಾರ ನಾವು ಕ್ರಿಯೇಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಏನಿದೆ ರೀ, ಇನ್ಸರ್ಟ್ ವ್ಯಾಲ್ಯೂಸ್ ಇನ್ ಬೋತ್ ಟೇಬಲ್ಸ್. ಓಕೆ, ಈ ಎರಡೂ ಟೇಬಲ್ಗಳಲ್ಲೂ ನಾವು ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಹೋಗೋಣ. ಸಾಲ್ವ್ ದ ಗಿವನ್ ಕ್ವೆಶನ್ ಸ್ಟೆಪ್ ಬೈ ಸ್ಟೆಪ್. ಸೊ ಆ ಒಂದು ಕ್ವೆಶನ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತಾ ಹೋಗೋಣ. ಅರ್ಥ ಆಯ್ತಾ? ಸೊ ಇವಾಗ ನಾವು ಸೇಲ್ಸ್ಮೆನ್ ಪ್ರಾಡಕ್ಟ್ ಟೇಬಲ್ನ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ, ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೇಲ್ಸ್ಮೆನ್ ಟೇಬಲ್ನ ಕ್ರಿಯೇಟ್ ಮಾಡೋಣ. ಸೊ ಹೇಗೆ ಕ್ರಿಯೇಟ್ ಮಾಡೋಣ ನೋಡೋಣ. ಸೊ ಓಕೆ, ಸೇಲ್ಸ್ಮೆನ್ ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡಬೇಕಪ್ಪ? ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಸಿ ಹಿಯರ್, ಸೇಲ್ಸ್ಮೆನ್ ಟೇಬಲ್ ಆಗಿರಲಿ ಏನೇ ಆಗಿರಲಿ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಮಾಡಬೇಕ್ರಿ? ಸೊ ನಾವು ಒಂದು ಕ್ರಿಯೇಟಿಂಗ್ ಮೆಥಡ್ ಇದೆ. ಸೊ ಯಾವ ಥರ ಕ್ರಿಯೇಟಿಂಗ್ ಮೆಥಡು? ಕ್ರಿಯೇಟ್
create table salesman. What is that? Create table salesman. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಯಾವಾಗಲೂ ಟೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇದೇ ಥರ ಮಾಡಬೇಕು. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಮಾಡಿದ್ರಿ ಗೊತ್ತಾ? ಸೊ ನಾನು ವ್ಯಾಲ್ಯೂಯೇಷನ್ಗೆ ಹೋದಾಗ ಟೇಬಲ್ ಕ್ರಿಯೇಟ್ ಅಂತೆ, ಸೊ ಸೇಲ್ಸ್ಮೆನ್ ಟೇಬಲ್ ಕ್ರಿಯೇಟ್ ಅಂತೆ. ಸೊ ಸೇಲ್ಸ್ಮೆನ್ ಟೇಬಲ್ ಕ್ರಿಯೇಟ್ ಈ ಥರ ಎಲ್ಲ ಬರೆಯೋ ಹಾಗಿಲ್ಲ. ಇದು ರೂಲ್ಸ್ ಕಂಡ್ರಿ. ಇದು ನೋಡಿ ಸ್ಟೂಡೆಂಟ್ಸ್, ಇದು ರೂಲ್ಸು. ಫಸ್ಟಿಗೆ ಕ್ರಿಯೇಟ್ ಅನ್ನೋದೇ ಬರಬೇಕು, ಆಮೇಲೆ ಟೇಬಲ್ ಅನ್ನೋದೇ ಬರಬೇಕು, ಆಮೇಲೆ ಏನು ನೇಮ್ ಇದೆ ಆ ಟೇಬಲ್ ನೇಮ್ ಹಾಕಬೇಕು. ಅರ್ಥ ಆಯ್ತಾ? ಸೊ ಕ್ರಿಯೇಟ್ ಟೇಬಲ್ ನೋಡಿ, ಇದನ್ನು ಸಿ ಅನ್ನೋದನ್ನು ಸ್ಮಾಲ್ ಲೆಟ್ರಲ್ಲಿ ಬರಿಬಾರ್ದು, ಟಿ ಅನ್ನೋದನ್ನು ಸ್ಮಾಲ್ ಲೆಟ್ರಲ್ಲಿ ಬರಿಬಾರ್ದು. ಅರ್ಥ ಆಯ್ತಾ? ಸೊ ಇದನ್ನು ಸ್ಮಾಲ್ ಲೆಟ್ರಲ್ಲಿ ಬರಿಬಾರ್ದು, ಸ್ಟಾರ್ಟಿಂಗ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಇರಬೇಕು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಸಿ ಹಿಯರ್ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಕ್ರಿಯೇಟ್ ಟೇಬಲ್ ಸೇಲ್ಸ್ಮೆನ್. ಸೇಲ್ಸ್ಮೆನ್ ಟೇಬಲ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಟೇಬಲ್ ನಾವು ಪ್ರಾಡಕ್ಟನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ, ಸೇಲ್ಸ್ಮೆನ್ ಟೇಬಲ್ನ ಕ್ರಿಯೇಟ್ ಮಾಡೋಣ. ಸೇಲ್ಸ್ಮೆನ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಹೋಗೋಣವಾ? ಓಕೆ. ಸೊ ಇಲ್ಲೇನು ಮಾಡೋಣ? ಸೇಲ್ಸ್ಮೆನ್ ಟೇಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ಕ್ರಿಯೇಟ್ ಟೇಬಲ್ ಸೇಲ್ಸ್ಮೆನ್ ನಾನು ಹೇಳಿದ್ದೀನಿ ತಾನೆ, ಕ್ರಿಯೇಟ್ ಟೇಬಲ್ ಸೇಲ್ಸ್ಮೆನ್. ಸೇಲ್ಸ್ಮೆನ್ ಟೇಬಲ್ನ ಕ್ರಿಯೇಟ್ ಮಾಡೋಣ. ಸೇಲ್ಸ್ಮೆನ್ ಟೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಈ ಥರ ಓಪನ್ ಬ್ರಾಕೆಟ್ ಹಾಕಬೇಕು ಸ್ಟೂಡೆಂಟ್ಸ್. ನೀವು ಕೆಲವೊಬ್ರು ಏನು ಮಾಡ್ತೀರಾ ಗೊತ್ತಾ? ಈ ಥರ ಓಪನ್ ಬ್ರಾಕೆಟ್ ಹಾಕ್ರಿ ಅಂತ ಹೇಳಿರ್ತೀವಿ ನಾವೆಲ್ಲ. ಸೊ ನೀವೇನು ಮಾಡ್ತೀರಿ? ಸೇಲ್ಸ್ಮೆನ್ ಆದಮೇಲೆ ಸೇಲ್ಸ್ಮೆನ್ ಅಂತ ಬರೆದಿರ್ತೀರ. ಸೇಲ್ಸ್ಮೆನ್ ಆದಮೇಲೆ ಈ ಥರ ಹಾಕೋದ್ರ ಬದಲಿ ಈ ಥರ ಹಾಕ್ತೀರಾ. ದಿಸ್ ಇಸ್ ರಾಂಗ್. ಈ ಥರ ಹಾಕ್ತೀರಾ. ದಿಸ್ ಇಸ್ ರಾಂಗ್. ಯಾವಾಗಲೂ ಸೇಲ್ಸ್ಮೆನ್ ಅಂದರೆ ಈ ಥರ ಸೇಲ್ಸ್ಮೆನ್ ಆದಮೇಲೆ ಯಾವಾಗಲೂ ಇದೇ ಪ್ಯಾರಂಥೆಸಿಸ್ ಹಾಕಬೇಕ್ರಿ, ಓಪನ್ ಬ್ರಾಕೆಟ್ ಇದೇ ಥರ ಹಾಕಬೇಕು. ದಿಸ್ ಇಸ್ ದ ರೂಲ್ಸ್. ಅರ್ಥ ಆಯ್ತಾ? ಕಂಪ್ಯೂಟರಲ್ಲಿ ಇವು ಕೆಲವೊಂದಿಷ್ಟು ರೂಲ್ಸ್ ಇದೆ, ಅವನ್ನ ಫಾಲೋ ಮಾಡಿದರೆ ಮಾತ್ರ ನಿಮಗೆ 15 ಬರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೋಡಿ, ಇಲ್ಲಿ ಕ್ರಿಯೇಟ್ ಟೇಬಲ್ ಸೇಲ್ಸ್ಮ್ಯಾನ್ ಓಪನ್ ಬ್ರಾಕೆಟ್ ಆಯ್ತಾನೆ. ಸೊ ಈ ಓಪನ್ ಬ್ರಾಕೆಟ್ ಆದಮೇಲೆ ನಾವು ಏನು ಕ್ರಿಯೇಟ್ ಮಾಡಬೇಕು? ಇಲ್ಲಿ ನೋಡಿ ಏನಿದೆ? ಸೇಲ್ಸ್ಮೆನ್ ಐ ಡಿ ಇದೆ. ಸೇಲ್ಸ್ಮೆನ್ ಐ ಡಿ ಅಂದ್ರೆ ಏನ್ರಿ? ಕ್ರಿಯೇಟ್ ಮಾಡಿರಿ. ಫಸ್ಟಿಗೆ ನಾವೇನು ಕ್ರಿಯೇಟ್ ಮಾಡಬೇಕು? ಸೇಲ್ಸ್ಮೆನ್ ಐ ಡಿ ಇದೆ. ಸೇಲ್ಸ್ಮೆನ್ ಐ ಡಿ ಹೇಗೆ ಕ್ರಿಯೇಟ್ ಮಾಡಬೇಕು? ಸಿ ಹಿಯರ್, ಫಸ್ಟ್ ಬರ್ಕೊಂಬಿಡಿ. ಸೇಲ್ಸ್ಮ್ಯಾನ್ ಐ ಡಿ. ಸೇಲ್ಸ್ಮೆನ್ ಐ ಡಿ. ಸೇಲ್ಸ್ಮೆನ್ ಐ ಡಿಯನ್ನು ಹೇಗೆ ತೊಗೊಳ್ಳೋಣ? ಸೊ ಇವಾಗ ನಮಗೆ ಹಿಂಟಲ್ಲಿ ಏನಾದರೂ ಒಂದು ಕ್ಲೂ ಸಿಗುತ್ತಾ ನೋಡ್ರಿ? ಅವ್ರೇನಾದರೂ ಹೀಗೆ ತೊಗೋಬೇಕಂತ ಏನಾದರೂ ಹೇಳಿದಾರಾ? ನೋಡಿ, ಇಲ್ಲಿ ನಮಗೆ ಪ್ರಾಡಕ್ಟ್ ಐ ಡಿ ಹೀಗೆ ತೊಗೊಳ್ಳಿ ಅಂತ ಹೇಳಿದ್ದಾರೆ, P02 ಅಂತಲೇ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೇಲ್ಸ್ಮೆನ್ ಐ ಡಿ ಹೀಗೆ ತೊಗೋಬೇಕು ಅಂತ ಏನು ಹೇಳಿದಾರಾ? ಇಲ್ಲ. ಓಕೆ, ನಾವಿಲ್ಲಿ ಏನು ಮಾಡೋಣ ಗೊತ್ತಾ? ಸೇಲ್ಸ್ಮೆನ್ ಇದರಲ್ಲಿ ನಾವು 01, 02 ಇದು ಥರನೂ ತೊಗೊಳ್ಬೋದು. ಬಟ್ ಪ್ರಾಡಕ್ಟ್ ಐ ಡಿಗೆ P01, P02 ತೊಗೊಂಡೇವಿ ಅಂದಮೇಲೆ ಸೇಲ್ಸ್ಮೆನ್ ಐ ಡಿಗೆ S01, S01 ಅಂತ ಯಾಕೆ ತೊಗೊಳ್ಬಾರ್ದು? ತೊಗೊಂಡ್ರೆ ಚೆನ್ನಾಗಿರುತ್ತೆ ತಾನೆ. ಸೊ ಹಾಗಾಗಿ ನಾನು ಇಲ್ಲಿ S01, S02 ಅಂತ ತೊಗೊಳ್ಬೇಕು ಅಂತ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲೇನು ಮಾಡ್ತೀನಿ ರೀ? ವ್ಯಾರ್ಕ್ಯಾರ್ ಅಂತ ಹಾಕ್ತೀನಿ. ಏನಂತ ಹಾಕ್ತೀನಿ ರೀ? ವ್ಯಾರ್ಕ್ಯಾರ್ 6 ಅಂತ ಕೊಡ್ತೀನಿ. ಏನು ಮೇಡಮ್ ಇದು ವ್ಯಾರ್ಕ್ಯಾರ್ 6 ಅಂತಂದರೆ? ಸೊ ವ್ಯಾರ್ಕ್ಯಾರ್ 6 ಅಂತಲೇ ಯಾಕೆ ತೊಗೋಬೇಕು? ಇಂಟೀಜರ್ ಅಂತ ಯಾಕೆ ತೊಗೊಳ್ಬಾರ್ದು? ಅಥವಾ ಬೇರೆ ಏನಾದರೂ ಯಾಕೆ ತೊಗೊಳ್ಬಾರ್ದು? ಈ 6 ಅಂದರೆ ಏನು? ನಿಮ್ಮಲ್ಲಿ ನಿಮ್ಮ ತಲೆಯಲ್ಲಿ ಈ ಥರ ಕ್ವೆಶನ್ಸ್ ಓಡ್ತಾ ಇದ್ದರೆ ಇದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಹೇಳ್ತೀನಿ ಕೇಳಿ. ಇವಾಗ ಡೇಟಾ ಟೈಪ್ಸ್ ಅಂತಾರೆ, 2 ಮಾರ್ಕ್ಸಿಗೆ ಕೇಳ್ತಿರ್ತಾರೆ ಸ್ಟೂಡೆಂಟ್ಸ್. ಇದನ್ನು ಡೇಟಾ ಟೈಪ್ಸ್ ಅಂತ ಇರುತ್ತೆ ನಿಮಗೆ. ಡೇಟಾ ಟೈಪ್ಸ್ ಅಂತ ಅಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಈ ಒಂದು ಇಂಟೀಜರ್ ಆಗಿರಲಿ, ಇಂಟೀಜರ್, ನೆಕ್ಸ್ಟು ವ್ಯಾರ್ಕ್ಯಾರ್, ಡೇಟ್, ನಂಬರ್, ಇವೆಲ್ಲ ಏನ್ರಿ ಇವು ಡೇಟಾ ಟೈಪ್ಸ್ ರೀ ಇವು. ಸೊ 2 ಮಾರ್ಕ್ಸಿಗೆ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ರಿ. ಸೊ ಕ್ವೆಶನ್ ಪೇಪರಲ್ಲಿ 2 ಮಾರ್ಕ್ಸಿಗೆ ಡೇಟಾ ಟೈಪ್ಸ್ ಯಾವ್ಯಾವು ಅಂತ ಕೇಳ್ತಿರ್ತಾರೆ, 5 ಮಾರ್ಕ್ಸಿಗೂ ಕೇಳ್ತಿರ್ತಾರೆ. ಸೊ ಡೇಟಾ ಟೈಪ್ ಅಂದಾಗ ಇವೆಲ್ಲ ಡೇಟಾ ಟೈಪ್ಸ್ ರೀ. ಸೊ ಇದಕ್ಕೆ ಏನು ರಿಲೇಟು? ಸೊ ನಾವು ಕೇಸ್ ಸ್ಟಡಿ ಒಳಗಡೆ ನಾವು ಏನು ಮಾಡ್ತಿರ್ತೀವಿ? ಒಂದು ಇಂಟ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ, ಇನ್ನೊಂದು ವ್ಯಾರ್ಕ್ಯಾರ್ ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ, ಇನ್ನೊಂದು ಡೇಟಾ ಟೈಪ್ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಇದೊಂದು ಇವನ್ನ 3 ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಯೂಸ್ ಮಾಡೋದು ಇಂಟ್ ಮತ್ತು ವ್ಯಾರ್ಕ್ಯಾರ್ ಯೂಸ್ ಮಾಡ್ತೀವಿ. ಇಂಟ್ ಅಂದ್ರೆ ಏನು? ಇಂಟ್ ಅಂದರೆ ಇಂಟೀಜರ್ ಅಂದರೆ ಏನು ಗೊತ್ತಾ? 0 to 9 ನಂಬರ್ಗಳನ್ನು ಏನು ಬಳಸ್ತೀವಲ್ಲ ಆವಾಗ ಇಂಟ್ ಅಂತ ತೊಗೊಳ್ಬೇಕು, ಇಂಟ್ ಅಂತ ಹಾಕಬೇಕು. ಸೊ ಇಲ್ಲಿ ವ್ಯಾರ್ಕ್ಯಾರ್ ಅಂದರೆ ಏನು ಗೊತ್ತಾ? ಸೊ A to Z ಬಂದರೂ ವ್ಯಾರ್ಕ್ಯಾರ್ ತೊಗೊಳ್ಬೇಕು. ನೆಕ್ಸ್ಟು ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ಸ್ ಆ್ಯಂಡ್ 0 to 9
ಈ ನಂಬರು ಮತ್ತು ಇವೆರಡೂ ಕಾಂಬಿನೇಷನ್ ಆಯಿತು ಅಂತ ತಿಳ್ಕೊಳ್ಳಿ, ನಾವು ವ್ಯಾರ್ಕ್ಯಾರನ್ನು ಹಾಕಬೇಕು. ಸೊ ಯಾವಾಗಾದರೂ ಇವಾಗ ಡೇಟ್ ಆಫ್ ಬರ್ತ್ ಏನಾದರೂ ಕೇಳಿದ್ರೆ ಡೇಟ್ ಆಫ್ ಬರ್ತ್ ಅಂತ ತೊಗೊಳ್ಳಿ, ಎಂಪ್ಲಾಯಿ ಡೇಟ್ ಆಫ್ ಬರ್ತ್ ಈ ಥರ ಕೇಳಿದರೆ ನಾವು ಡೇಟ್ ಅಂತ ತೊಗೊಳ್ಬೇಕು. ಅರ್ಥ ಆಯ್ತಾ? ಸೊ ಹೀಗಾಗಿ ಏನು ಮಾಡ್ಕೊಳ್ಬೇಕು, ಇನ್ನೊಂದು ಸರ್ತಿ ಹೇಳ್ತೀನಿ ಕೇಳ್ರಿ. 0 to 9 ಅಂತ ಬಂದಾಗ ನಾವು ಇಂಟೀಜರ್ ಡೇಟಾ ಟೈಪ್ ತೊಗೊಳ್ಬೇಕು. ಅದೇ A to Z ಆಲ್ಫಾಬೆಟ್ಸ್ ಬಂದಾಗ ನಾವು ವ್ಯಾರ್ಕ್ಯಾರನ್ನು ತೊಗೊಳ್ಬೇಕು. ವ್ಯಾರ್ಕ್ಯಾರ್ ಅಂದರೆ ಏನ್ರಿ? ವೇರಿಯೇಬಲ್ ಕ್ಯಾರೆಕ್ಟರ್. ಇದು 0 to ಇವಾಗ A0 ಈಗ ನೋಡ್ರಿ 1 A P 2 6 ಅಂತ ತಿಳ್ಕೊಳ್ರಿ. ಇವೆರಡು ಏನಿದಾವೆ, 1 ಅನ್ನೋದು ನಂಬರು, A ಅನ್ನೋದು ಆಲ್ಫಾಬೆಟು, P ಅನ್ನೋದು ಆಲ್ಫಾಬೆಟು, 2 ಅನ್ನೋದು ನಂಬರು, 6 ಅನ್ನೋದು ನಂಬರು. ಅಂದರೆ ಇದು ಕಾಂಬಿನೇಷನ್ ಆಫ್ ಬೋತ್ ನಂಬರ್ ಆ್ಯಂಡ್ ಆಲ್ಫಾಬೆಟ್ಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಆಲ್ಫಾ ನ್ಯೂಮರಿಕ್. ವಾಟ್ ಈಸ್ ದ್ಯಾಟ್? ಆಲ್ಫಾ ನ್ಯೂಮರಿಕ್ ಅಂತಾರೆ. ಅಂದ್ರೇನ್ರಿ? ಅಲ್ಫಾ ಅಂದರೆ ಆಲ್ಫಾಬೆಟ್ಸ್, ನ್ಯೂಮರಿಕ್ ಅಂದರೆ ನಂಬರ್ಸ್, ಆಲ್ಫಾ ನ್ಯೂಮರಿಕ್ಸ್. ಅರ್ಥ ಆಯ್ತಾ? ಸೊ ನೋಡ್ರಿ, ಎರಡೇ ಇಂಟೀಜರ್ ನಿಮಗೆ ಜಾಸ್ತಿ ಯೂಸ್ ಆಗೋದು. ಬರೀ ಏನಾದರೂ ನಂಬರ್ಸ್ ಬಂದರೆ ಇಂಟ್ ಅಂತ ತಗೊಳ್ಬೇಕು. ಅದೇ ಇದು A to Z ಅಂತ ಆಲ್ಫಾಬೆಟ್ಸ್ ಬಂದರೆ ವ್ಯಾರ್ಕ್ಯಾರ್ ಅಂತ ತಗೊಳ್ಬೇಕು. ಅದೇ ಕಾಂಬಿನೇಷನ್ ಆಫ್ ನಂಬರ್ಸ್ ಆ್ಯಂಡ್ ಆಲ್ಫಾಬೆಟ್ಸ್ ಬಂದರೂ ಸಹ ಏನು ತಗೊಳ್ಬೇಕು? ವ್ಯಾರ್ಕ್ಯಾರ್ ಅಂತಲೇ ತಗೊಳ್ಬೇಕು. ನೆನ್ಪಿಟ್ಕೊಳ್ರಿ, ಇದು ಬರೀ ಪ್ಯೂರ್ಲಿ ನಂಬರ್ ಬಂದರೆ ಅಷ್ಟೇ ಇಂಟೀಜರ್. ಅದೇ ಏನಾದರೂ ಆಲ್ಫಾಬೆಟ್ಸು ಕಾಂಬಿನೇಷನ್ ಆಫ್ ನಂಬರ್ಸ್ ಆ್ಯಂಡ್ ಆಲ್ಫಾಬೆಟ್ಸ್ ಬಂದರೆ ವ್ಯಾರ್ಕ್ಯಾರ್. ಎರಡೂ ತಗೊಳ್ಬೇಕು. ಅರ್ಥ ಆಯ್ತಾ? ಸೊ ಓಕೆ, ಇವಾಗ ನಾನು S01 S02 ಅಂತ ತಗೊಳ್ಬೇಕು ಅಂತ ಮಾಡಿದ್ದೀನಿ. ಸೊ ಹಾಗಾಗಿ ಏನು ಮಾಡ್ತೀನಿ ರೀ, ಇಲ್ಲಿ ವ್ಯಾರ್ಕ್ಯಾರ್ ಅಂತ ಹಾಕ್ತೀನಿ. ಯಾಕೆ ಹೇಳ್ರಿ? ಕಾಂಬಿನೇಷನ್ ಆಫ್ ಬೋತ್. ಎಸ್ ಅನ್ನೋದು ಆಲ್ಫಾಬೆಟು, 01 ಅನ್ನೋದು ನಂಬರ್. ಸೊ ಆಲ್ಫಾಬೆಟು ನಂಬರು ಅಂದರೆ ಆಲ್ಫಾ ನ್ಯೂಮರಿಕ್. ಆಲ್ಫಾ ನ್ಯೂಮರಿಕ್ ಬಂತಂದರೆ ವ್ಯಾರ್ಕ್ಯಾರ್. ಇದೊಂದು ಸೂತ್ರ ನೆನ್ಪಿಟ್ಕೊಂಡ್ಬಿಡ್ರಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಏನು ಹೇಳ್ರಿ? 0 to 9 ಬಂದರೆ ಇಂಟ್, A to Z ಆರ್ 0 to 9 ಕಾಂಬಿನೇಷನ್ ಆಫ್ ಆ್ಯಂಡ್ ಅಂತ ಹಾಕ್ರಿ. ಸೊ A to Z ಮತ್ತು 0 to 9 ಬಂದರೆ ಎರಡು ಕಾಂಬಿನೇಷನ್ ಆಯಿತು ಅಂತಂದರೆ, ಅಥವಾ A to Z ಬಂತಂದರೆ ವ್ಯಾರ್ಕ್ಯಾರ್. ಅದೇ A to Z ವಿತ್ 0 to 9 ಜೊತೆಗೆ ಅಂದರೆ 1A 2B ಈ ಥರ ಇತ್ತಂದರೆ ಏನು ಮಾಡೋದ್ರಿ? ವ್ಯಾರ್ಕ್ಯಾರ್ ಅನ್ಕೋಬೇಕು. ಕಾಂಬಿನೇಷನ್ ಇತ್ತಂದ್ರೂ ವ್ಯಾರ್ಕ್ಯಾರ್ ಹಾಕಬೇಕು. ಸೊ ಏನ್ರಿ ಸ್ಟೂಡೆಂಟ್ಸ್, ಇಲ್ಲಿ ಸಿ ಹಿಯರ್, ಝೀರೋ ಟು 9 ಇತ್ತಂದರೆ ಬರೀ ಜಸ್ಟ್ ನಂಬರ್ಸ್ ಇತ್ತಂದರೆ ಇಂಟ್ ಅಂತ ತಗೊಳ್ಬೇಕು, ಇಂಟೀಜರ್ ಅಂದ್ಕೊಳ್ಬೇಕು. ನೆಕ್ಸ್ಟು ಅಂದರೆ ಇಂಟೀಜರ್ ಅಂತ ಪೂರ್ತಿ ಬರಿಬಾರ್ದು, ಇಂಟ್ ಅನ್ಬೇಕು. ನೆಕ್ಸ್ಟು A to Z ಇತ್ತಂದ್ರೂ ವ್ಯಾರ್ಕ್ಯಾರ್ ಹಾಕಬೇಕು. ಇಲ್ಲಿ A1 3 B C 6 ಅಂದರೆ ಕಾಂಬಿನೇಷನ್ ಆಫ್ ಬೋತ್ ಆಲ್ಫಾಬೆಟ್ಸ್, ಆಲ್ಫಾ ನ್ಯೂಮರಿಕ್ಸ್ ಇತ್ತಂದರೆ ನಾವು ವ್ಯಾರ್ಕ್ಯಾರ್ ಹಾಕಬೇಕು. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದಕ್ಕೆ ನೆನ್ಪಿಟ್ಕೊಳ್ರಿ, ಇಂಟೀಜರು ವ್ಯಾರ್ಕ್ಯಾರ್ ಎರಡೇ ಇಲ್ಲಿ ಪರ್ಫಾರ್ಮ್ ಆಗೋದು. ಅದೇ ಡೇಟ್ ಆಫ್ ಬರ್ತ್ ಏನಾದರೂ ಬಂತಂದರೆ ಡೇಟ್ ಅಂತ ಆಗುತ್ತೆ. ಸೊ ಇದು ನಮಗೆ ತಿಳ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿರಿ, ಸೇಲ್ಸ್ಮೆನ್ ಐಡಿಯಾ ಆಯಿತು. ಸೊ ನೆಕ್ಸ್ಟ್ ಏನು ಕೇಳಿದಾರೆ ರೀ? ನೆಕ್ಸ್ಟ್ ಫಾಲೋವಿಂಗ್ ಫೀಲ್ಡ್ ಏನದ? ಸೇಲ್ಸ್ಮೆನ್ ನೇಮ್ ಅದ. ಸೇಲ್ಸ್ಮೆನ್ ನೇಮ್ ಏನದ ರೀ? ಸೇಲ್ಸ್ಮೆನ್ ನೇಮ್ ಅನ್ನೋದು ನಾವು ಸೇಲ್ಸ್ಮೆನ್ ನೇಮ್ ಅಂದರೆ ಏನು ಬರ್ತೀರಿ ನೋಡ್ರಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಗಣೇಶ್. ನೆಕ್ಸ್ಟು ಗಣೇಶ್ ಅನ್ನೋದೇನು ರೀ? ABCD ಅಂದರೆ ಆಲ್ಫಾಬೆಟ್ಸಲ್ಲಿ ಬರುತ್ತೆ ತಾನೇ. ಸೊ ಈ ಆಲ್ಫಾಬೆಟ್ಸಲ್ಲಿ ಬರುತ್ತೆ ಅಂತಂದರೆ ಏನು ಮಾಡಬೇಕು? A to Z ಬಂದರೆ ವ್ಯಾರ್ಕ್ಯಾರ್ ತೊಗೊಳ್ಬೇಕು. ಸೊ ಇಲ್ಲಿ ನಾವೇನು ಮಾಡೋದ್ರಿ? ಸೇಲ್ಸ್ಮೆನ್ ನೇಮ್ ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲೇನು ಬರೇನ್ರಿ? ಸೆಕೆಂಡ್ ಒನ್ ಏನದ ರೀ? ಸೆಕೆಂಡ್ ಒನ್ನು ಸೇಲ್ಸ್ಮೆನ್ ನೇಮ್ ಅದ. ಸೊ ಸೇಲ್ಸ್ಮೆನ್ ನೇಮ್ ಫಸ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಲೆಂದಿ ಆಗುತ್ತೆ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನೆಕ್ಸ್ಟು ನಿಮಗೆ ನೀವಾಗಿನೇ ಬಿಡಿಸ್ತೀರಾ ಈಸಿಯಾಗಿ. ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ರೀ. ಸೊ ಸೇಲ್ಸ್ಮ್ಯಾನ್ ನೇಮ್, ವ್ಯಾರ್ಕ್ಯಾರ್ ಎಷ್ಟು ತೊಗೊಳ್ಳೋಣ? ಕೆಲವೊಬ್ಬರ ನೇಮ್ ಎಲ್ಲ ಭಾಳ ದೊಡ್ಡದಾಗಿರುತ್ತೆ ರೀ. ಸೊ ಹಾಗಾಗಿ ನಾನು ಎಷ್ಟು ತೊಗೋತೀನಿ? 15 ಅಂತ ತೊಗೊಳ್ತೀನಿ. ಬಿಕಾಸ್ ಏನು ಗೊತ್ತಾ? ಸೊ ನಮ್ಮಲ್ಲಿ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲೆಲ್ಲ ಆಲ್ಮೋಸ್ಟ್ ನಾವು ಭಾಳ ದೊಡ್ಡ ಹೆಸರಿನಿಂದ ಕರಿತಿರ್ತೀವಿ. ಅವ್ರ ನೇಮು, ಅವ್ರ ಫಾದರ್ ನೇಮು, ಅವ್ರ ಸರ್ ನೇಮು, ಸೊ ಎಲ್ಲವನ್ನು ಸೇರಿಸಿದ್ರೂ ಸಹ ಭಾಳ ದೊಡ್ಡ ಆಲ್ಫಾಬೆಟ್ ಆಗುತ್ತೆ. ಸೊ ಹಾಗಾಗಿ ನಾನು 15 ತೊಗೊಂಡೆ. ಸೊ ಮೇಡಮ್ 15 ಯಾಕೆ ತೊಗೊಳ್ಬೇಕು, 5 ಯಾಕೆ ತೊಗೊಳ್ಬಾರ್ದು ಅಂತಂದರೆ, ಸೊ ಇವಾಗ ನೋಡಿ ಇಲ್ಲಿ
ಇವಾಗ S01 ನಾನು ಅವಾಗಲೇ ಹೇಳಿದ್ನಲ್ಲ S01 ಇವಾಗ ಎಷ್ಟು ಸ್ಪೇಸ್ ಇದೆ 1 2 3 ಸ್ಪೇಸಸ್ ಅಂದರೆ ಈ ಬ್ರಾಕೆಟಲ್ಲಿ ಇಂಟ್ 5 ಅಂದ್ರೆ ಏನ್ರಿ ಇದು ಸ್ಪೇಸ್ ಎಷ್ಟು ಜಾಗ ಹಿಡಿಯುತ್ತೆ ರೀ ಆ ಇಂಟೀಜರ್ ಕೊಡ್ತೀರಿ 0 to 9 ಒಳಗಡೆ ಕೊಡ್ತೀರಿ ಓಕೆ ಎಷ್ಟು ಜಾಗ ಹಿಡಿಯುತ್ತೆ ಎಷ್ಟು ಸ್ಪೇಸ್ ಅವೈಲೇಬಲ್ ಇದೆ ಅಲ್ಲಿ ಅಷ್ಟು ಈಗ 5 ಅಂತ ಹಾಕಿದ್ದೀರಾ 5 ಅಂತ ಹಾಕಿ ಅದರಲ್ಲಿ 6 ನಂಬರ್ ಈಗ 0 1 0 1 2 3 4 5 6 ಹಾಕಕ್ಕೆ ಬರಲ್ಲ ಬಿಕಾಸ್ ಇಲ್ಲಿ ಎಷ್ಟು ಕೊಟ್ಟಿದ್ದೀರಾ ಮ್ಯಾಕ್ಸಿಮಮ್ ಲೆಂತು 5 ಕೊಟ್ಟಿದ್ದೀರಾ 5 ಒಳಗಡೆ ಹಾಕ್ಬೋದು 5 ಮೇಲೆ ಹಾಕಕ್ಕೆ ಬರಲ್ಲ ಹಾಗೆಯೇ ಇಲ್ಲಿ ನಾನು ಇಲ್ಲಿ ಯಾಕೆ ನಾನು 15 ಹಾಕಿದ್ದೀನಿ ಅಂತಂದರೆ ಇವಾಗ ಜಾಸ್ತಿ ಕ್ಯಾರೆಕ್ಟರ್ಸನ್ನು ಹಾಕ್ಲಿಕ್ಕೆ ಈಗ ಕೆಲವೊಬ್ರದ್ದು ಬಹಳ ಉದ್ದ ನೇಮ್ ಇರುತ್ತೆ ಉದ್ದ ಹೆಸರು ಇರುತ್ತೆ ಹಾಗಾಗಿ ನಾನಿಲ್ಲಿ 15 ತೊಗೊಂಡಿದ್ದೀನಿ ಅಂದರೆ ಏನು ಗೊತ್ತಾ ನಿಮ್ಗೊಂದು ಸಿಂಪಲ್ಲಾಗಿ ಹೇಳ ಸೊ ಇಂಟ್ 5 varchar ಸೊ ನೋಡಿ ಇಲ್ಲಿ ಇಂಟ್ 5 varchar 15 ಹೀಗಂದ್ರೆ ಏನು ಗೊತ್ತಾ 15 ಮತ್ತು 5 ಅಂದರೆ ಏನು ಗೊತ್ತಾ ನಿಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ ಅಂದ್ಕೊಳ್ರಿ ಆ ಫಂಕ್ಷನಲ್ಲಿ ನಿಮಗೆ ಹಾಲ್ ತುಂಬ ಸಣ್ಣದಾಗಿರುತ್ತೆ ಸೊ ಆ ಒಂದು ಹಾಲಲ್ಲಿ 15 ಮೆಂಬರ್ಸ್ ಅಷ್ಟೇ ಊಟಕ್ಕೆ ಕೂತ್ಕೊಳ್ಳೋಷ್ಟು ಜಾಗ ಇರುತ್ತೆ ಸೊ ನೀವೇನು ಮಾಡ್ಬೋದು ಕಂಫರ್ಟೇಬಲಾಗಿ ಕೂತ್ಕೊಳ್ಬೇಕು ಅಂದರೆ 15 ಮೆಂಬರ್ಸನ್ನು ಮಾತ್ರ ನೀವು ಫಂಕ್ಷನ್ ಹಾಲ್ ಒಳಗಡೆ ಬಿಟ್ಕೊಂಡು ಅವ್ರಿಗೆ ಊಟನ ಮುಗಿಸ್ಬೇಕು ಊಟನ ಮುಗಿಸಿ ಆದಮೇಲೆ ನೀವೇನು ಮಾಡ್ಬೋದು ರೀ ಇದು ಅನದರ್ಸ್ 15 ಮೆಂಬರ್ಸ್ನ ಮತ್ತೆ ಕಳಿಸ್ತೀರಾ ಬಟ್ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ 15 ಇರುತ್ತೆ ಇನ್ನೊಬ್ಬರನ್ನ ಎಕ್ಸ್ಟ್ರಾ ನಾವು ಕಳಿಸ್ಬೇಕು ಅಂದರೂ ಅಲ್ಲಿ ಸ್ಪೇಸ್ ಇರೋದಿಲ್ಲ ಸೊ ಎಷ್ಟು ಜಾಗ ಹಿಡಿಯುತ್ತೋ ಅಷ್ಟನ್ನೇ ನಾವು ಅಷ್ಟೇ ಜನನ ನಾವು ಊಟಕ್ಕೆ ಕಳಿಸ್ಬೇಕು ಹಾಗೆಯೇ ಇಲ್ಲಿ ಅಕ್ಷರಗಳನ್ನು 15 ಅಂದರೆ ಆ 15 ಅಕ್ಷರದ ಒಳಗಡೆನೇ ಇರಬೇಕು ಅದಕ್ಕೆ ನಾವು 15 ಅಂತ ಕೊಟ್ಟಿದ್ದೀವಿ ಈಗ 5 ಅಂತ ಕೊಟ್ಟಿವಿ 5 ಅಂತಂದರೆ ಇವಾಗ ನೋಡ್ರಿ 5,000 ರೂಪಾಯಿಗಳು ಸೊ 1 2 3 4 5ಕ್ಕಿಂತ ಕಡಿಮೆ ಇದೆಯಾ ಸೊ ಓಕೆ ಇದು ತಗೊಳುತ್ತೆ ಅದೇ ನೋಡ್ರಿ ಇನ್ನು 2 ಕೊಡ್ರಿ 1 2 3 4 5 6 ಆಗುತ್ತೆ 6 ಅಂದರೆ ಇದು ತಗೊಳುತ್ತಾ ಇಲ್ಲ ತಗೊಳ್ಳಲ್ಲ ಯಾಕಂದರೆ ಇದು 5 ಕೊಟ್ಟಿದ್ದೀವಿ 5ಕ್ಕಿಂತ ಹೆಚ್ಚಿಗೆ ಆಗಬಾರ್ದು ಕಡಿಮೆ ಆಗಬೇಕು ಇನ್ನೂ ನಡೆಯುತ್ತೆ ಮ್ಯಾಕ್ಸಿಮಮ್ ಲೆಂತ್ನ ಮೀರಬಾರ್ದು ಸೊ ಇದು ಲೆಂತ್ ಆಫ್ ದಿ ಇಂಟೀಜರ್ ಸೊ ಲೆಂತ್ ಇಂಟೀಜರ್ ಏನು ಕೊಡ್ತಿರಲ್ಲ ಅದ್ರ ಲೆಂತನ್ನು ಇದು ಮೆನ್ಷನ್ ಮಾಡುತ್ತೆ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಅರ್ಥ ಆಯಿತು ಅಂದ್ಕೊಡ್ತೀನಿ ಯಾರಿಗೆ ಅರ್ಥ ಆಗಿಲ್ವೋ ನನಗೆ ಕೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ ಡೌಟ್ನ ಅರ್ಥ ಆಯ್ತಾ ಅಥವಾ ನಾನು ಮೇಲ್ ಐ ಡಿ ಕೊಟ್ಟಿರ್ತೀನಿ ನಾನು ನಿಮ್ಮ ಚಾನಲಲ್ಲಿ ನಿಮ್ಮ ಕ್ವೆಶನ್ ಏನು ಅರ್ಥ ಆಗಿಲ್ಲ ನಾನು ಕಳಿಸ್ರಿ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ ಅರ್ಥ ಆಯ್ತಾ ನೆಕ್ಸ್ಟ್ ಏನದ ರೀ ಸೊ ಏನದ ರೀ ಇಲ್ಲಿ ನೋಡ್ರಿ ನೆಕ್ಸ್ಟು ಇವಾಗ ಸೇಲ್ಸ್ಮೆನ್ ಐ ಡಿ ಆಯಿತು ಸೇಲ್ಸ್ಮೆನ್ ನೇಮ್ ಆಯಿತು ನೆಕ್ಸ್ಟ್ ಏನದ ರೀ ಪ್ರಾಡಕ್ಟ್ ಐ ಡಿ ಇದೆ ಸೊ ಪ್ರಾಡಕ್ಟ್ ಐ ಡಿನ ನಾವು ಇವಾಗ ನೋಡ್ರಿ ಇಲ್ಲಿ ಪ್ರಾಡಕ್ಟ್ ಐ ಡಿ ಎಲ್ಲಿತ್ತು ನಮ್ಗೆ ಆಲ್ರೆಡಿ ಫಸ್ಟ್ ಟೇಬಲಲ್ಲಿ ಇತ್ತು ತಾನೇ ಸೊ ಫಸ್ಟ್ ಟೇಬಲಲ್ಲಿ ಎಷ್ಟು ಲೆಂತ್ ಕೊಟ್ಟಿದ್ದೀರಿ ಅಂತ ನೋಡ್ಕೊಳ್ರಿ ಅಷ್ಟೇ ಲೆಂತೇ ಹೇಳ್ಕೊಡ್ಬೇಕು ನೋಡ್ರಿ ಇಲ್ಲಿ ಪ್ರಾಡಕ್ಟ್ ಐ ಡಿ ಸೊ ಇಲ್ಲೇನಿದೆ ರೀ ಪ್ರಾಡಕ್ಟ್ ಐ ಡಿ ಏನು ಕೊಟ್ಟಿದ್ದೀನಿ ನಾನಲ್ಲಿ varchar ಕೊಟ್ಟಿದ್ದೀನಿ ಲೆಂತ್ ಎಷ್ಟು ಕೊಟ್ಟಿದ್ದೀನಿ 6 ಕೊಟ್ಟಿದ್ದೀನಿ ಸೊ ಓಕೆ ಸೊ ಇಲ್ಲಿಗೆ ಅಲ್ಲಿ ಲೆಂತು ಇಲ್ಲಿ ಲೆಂತು ಮಿಸ್ ಮ್ಯಾಚ್ ಆಗಬಾರ್ದು ನೋಡ್ರಿ ನೀವು ಹಾಲ್ ಟಿಕೆಟ್ ನಂಬರ್ ಏನಾದರೂ ಇವಾಗ 102 ಇತ್ತಂತಂದರೆ ನೀವು ಇಲ್ಲಿ ಲೈಬ್ರರಿಯಲ್ಲಿ ಹೋದಾಗ 103 ಆಗುತ್ತಾ ಇಲ್ಲ ತಾನೇ ಸೊ 102ನೇ ಆಗುತ್ತೆ ಹಾಗೆಯೇ ಈ ಒಂದು ಐ ಡಿ ಚೇಂಜ್ ಆಗಬಾರ್ದು ಲೆಂತು ಚೇಂಜ್ ಆಗಬಾರ್ದು 6 ಅಂದರೆ 6 ಕೊಡಬೇಕು ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಏನದ ಪ್ಲೇಸ್ ಅದ ಸೊ ಇವಾಗ ಐ ಡಿ ಕ್ರಿಯೇಟ್ ಮಾಡಿದ್ವಿ ನೇಮ್ ಕ್ರಿಯೇಟ್ ಮಾಡಿದ್ವಿ ಪ್ರಾಡಕ್ಟ್ ಐ ಡಿ ಕ್ರಿಯೇಟ್ ಮಾಡಿದ್ವಿ ಪ್ಲೇಸ್ ಏನಪ್ಪ ಸಿ ಹಿಯರ್ ಪ್ಲೇಸ್ ಅಂದ್ರೆ ಏನ್ರಿ ಪ್ಲೇಸ್ ಅಂದರೆ ನಾವೇನು ಮಾಡ್ತೀವಿ ಇವಾಗ ನಮ್ಮೂರು ಶಿಗ್ಗಾಂವ್ ಇದು ಎದರಲ್ಲಿ ಬರೆದ್ವಿ ಆಲ್ಫಾಬೆಟ್ಸಲ್ಲಿ ಬರೆದ್ವಾ ಇಂಟೀಜರಲ್ಲಿ ಬರೆದ್ವಾ ಅಂದರೆ ಇದು ನಂಬರ್ ಇದೆಯಾ ಆಲ್ಫಾಬೆಟ್ಸ್ ಇದೆ ತಾನೇ ಸೊ ಆಲ್ಫಾಬೆಟ್ಸ್ ಬಂದರೆ ಏನು ಮಾಡಬೇಕಂತ ಹೇಳಿದ್ದೆ ನಾನು ನಿಮಗೆ ಆಲ್ಫಾಬೆಟ್ಸ್ ಬಂದರೆ ನಾನು ಏನು ಮಾಡಬೇಕು ಅಂತ ಹೇಳಿದ್ದೆ ಆಲ್ಫಾಬೆಟ್ಸ್ ಬಂದರೆ varchar ತೊಗೊಳ್ಬೇಕು ಅಂತ ಹೇಳಿದ್ದೆ ಸೊ ಈ ಒಂದು ಕೆಲವೊಂದಿಷ್ಟು ಊರುಗಳ ಹೆಸರು ಬಹಳ ದೊಡ್ಡದಾಗಿರೋದ್ರಿಂದ ನಾನಿಲ್ಲಿ 10 ಅನ್ನು ತಗೋತೀನಿ ಸೊ ನಾವಿಲ್ಲಿ ಏನು ತೊಗೊಳ್ಬೇಕ್ರಿ varchar 10 ಅಂತ ತೊಗೊಳ್ಬೇಕು ಸೊ ನಾನು 10 ತೊಗೊಳ್ಬೇಕಂತ ಏನು ರೂಲ್ಸ್ ಇಲ್ಲ ನೀವು 9 ತೊಗೊಳ್ಳಿ ಬಟ್ ಆ 9 ವರ್ಡ್ಸ್ಗಿಂತ ಹೆಚ್ಚಿಗೆ ಆಗಬಾರ್ದು ಈಗ ನೋಡ್ರಿ ಶಿಗ್ಗಾಂವ್ ಅನ್ನೋದು 1 2 3 4 5 6 7 8 ಇದೆ 10 ಒಳಗಡೆ ಇದೆ ತಾನೆ ಸೊ ಈ ಒಂದು ಒಳಗಡೆ ಇರೋದನ್ನು ನಾವು ತೊಗೊಳ್ಬೇಕು ಅರ್ಥ ಆಯ್ತಾ ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಲೆಂತ್ ಅರ್ಥ ಆಯ್ತಾ ಸೊ ಇಲ್ಲಿ ನೋಡಿ ಪ್ಲೇಸ್ ಅಂತಂದ್ರೆ ಏನ್ರಿ ಆಲ್ಫಾಬೆಟ್ಸಲ್ಲಿ ಬರುತ್ತೆ ಆಲ್ಫಾಬೆಟ್ಸ್ ಬಂದಾಗ ನಾವೇನು ತೊಗೊಳ್ಬೇಕು varchar ತೊಗೊಳ್ಬೇಕು
ಏನು ತೊಗೊಳ್ಬೇಕು ಸ್ಟೂಡೆಂಟ್ಸ್, ವ್ಯಾರ್ ಕ್ಯಾರ್ ತೊಗೊಳ್ಬೇಕು. ಇಲ್ಲಿ 10 ತೊಗೊಂಡಿದ್ದೀನಿ ನಾನು, ಓಕೆನಾ. ಇಲ್ಲಿ ಕಾಮ ಹಾಕಬೇಕು. ನೋಡ್ರಿ ಇಲ್ಲಿ ಓಪನ್ ಬ್ರೇಸಸ್ ಆಗಿದ್ಮೇಲೆ ಇಲ್ಲಿ ಕಾಮ ಹಾಕಲೇಬೇಕು. ನೀವು ಏನು ಮಾಡ್ತೀರಾ, ಇನ್ನು ಬರೆದಿರ್ತೀರಾ, ಕಾಮನೇ ಹಾಕಲ್ಲ. ನೋಡ್ರಿ, ಕಂಪ್ಯೂಟರ್ ಸಬ್ಜೆಕ್ಟ್ ಅಂದಮೇಲೆ ಕಾಮ ಮತ್ತು ಸೆಮಿಕಾಲನ್ ನಮಗೆ ತುಂಬಾ ಇಂಪಾರ್ಟೆಂಟು ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ರಿ. ಇವಾಗ ನೋಡ್ರಿ, ಇದಕ್ಕೆ ನಾವೇನಂತ ಹೇಳ್ತೀವಿ, ಕಾಮ ಅಂತೀವಿ. ಈ ಒಂದು ಡಾಟ್ ಕೊಟ್ಟು ಕೆಳಗಡೆ ಹಿಂಗೆ ತೊಗೊಂಡ್ರೆ ಇದಕ್ಕೆ ಏನಂತ ಹೇಳ್ತೀವಿ, ಸೆಮಿಕಾಲನ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ಸಿ ಹಿಯರ್, ಈ ಥರ ಡಬಲ್ ಡಾಟ್ ಕೊಟ್ಟರೆ ಕೋಲನ್, ಈ ಥರ ಕೊಟ್ಟರೆ ಕಾಮ. ಸೊ ಈ ಥರ ಬರೆದು ಈ ಥರ ಬಿಂದಿ ಕೊಟ್ಟು ಕೆಳಗಡೆ ಹಿಂಗೆ ಕೊಟ್ಟರೆ ಇದಕ್ಕೇನಂತ ಹೇಳ್ತೀವಿ, ಸೆಮಿ ಕೋಲನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ನೆನ್ಪಿಟ್ಕೊಳ್ರಿ, ಸೆಮಿ ಕೋಲನ್. ಸೊ ನೆನ್ಪಿಟ್ಕೊಳ್ರಿ, 2 ಡಾಟ್ ಬಂದಾಗ ಕೋಲನ್ ಅಂತೀವಿ. ಸೊ ಡಾಟ್ ಕೊಟ್ಟು ಕೆಳಗಡೆ ಹಿಂಗೆ ಕೊಟ್ಟಾಗ ಸೆಮಿಕೋಲನ್ ಅಂತೀವಿ. ನಾವು ಕೇಸ್ ಸ್ಟಡಿಯಲ್ಲಿ ಯೂಸ್ ಮಾಡೋದು ಸೆಮಿಕೋಲನ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ರಿ. 2 ಡಾಟ್ ಕೊಟ್ಟು ಸುಮ್ಮನೆ ಬಿಟ್ಬಿಡ್ಬೇಡ್ರಿ. ಸೊ ನಾಲೆಜ್ ಇಲ್ಲದೆ ಇರೋರ ಥರ ಮಾಡಬೇಡ್ರಿ. ಸೊ ಕಂಪ್ಯೂಟರ್ ಅಂದಮೇಲೆ ಸೊ ಈ ಥರ ಕಾಮನೆಲ್ಲ ಕರೆಕ್ಟಾಗಿ ಕೊಡಬೇಕು, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಏನಿದೆ ನೋಡ್ರಿ, ಇಲ್ಲಿಗೆ ಮುಗೀತು ತಾನೇ. ಸೊ ಇಲ್ಲಿ ಸೇಲ್ಸ್ಮೆನ್ ನೇಮ್ ಇತ್ತು. ಸೊ ಓಕೆ, ಸೇಲ್ಸ್ಮೆನ್ ಐ ಡಿ ಇತ್ತು, ಕೊಟ್ಟಿದ್ದೀವಿ. ಸೇಲ್ಸ್ಮೆನ್ ನೇಮ್ ಇತ್ತು, ಕೊಟ್ಟಿದ್ದೀವಿ. ನೆಕ್ಸ್ಟು ಪ್ರಾಡಕ್ಟ್ ಐ ಡಿ ಪ್ಲೇಸ್ ಕೊಟ್ಟಿದ್ದೀವಿ. ಆದರೆ ಇಲ್ಲಿ ನಾನು ಪ್ರೈಮರಿ ಕೀಯಲ್ಲಿ ಅಂದರೆ ಪ್ರಾಡಕ್ಟ್ ಟೇಬಲಲ್ಲಿ ಪ್ರೈಮರಿ ಕೀ ಹೇಗೆ ಮೆನ್ಷನ್ ಮಾಡಿದ್ದೀನೋ ಈ ಪ್ರಾಡಕ್ಟ್ ಐ ಡಿ ಸೇಲ್ಸ್ಮೆನ್ ಟೇಬಲಲ್ಲಿ ಹೇಗೆ ಬಂತು ಅನ್ನೋದನ್ನು ಹೇಳ್ಬೇಕು ತಾನೇ ನಾನು. ಇಲ್ಲಿ ಫಾರಿನ್ ಕೀ ಇದೆ. ಸೊ ಇಲ್ಲಿ ಫಾರಿನ್ ಕೀ. ಸೊ ಸಿ ಹಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನು ಮಾಡಬೇಕು, ಫಾರಿನ್ ಕೀ ಏನಿದೆ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ಫಾರಿನ್ ಕೀ ಯಾವುದಿದೆ ರೀ, ಫಾರಿನ್ ಕೀ ಪ್ರಾಡಕ್ಟ್ ಐ ಡಿ ಇದೆ. ಸೊ ಹಾಗಾಗಿ ನಾವೇನು ಮಾಡ್ಬೇಕ್ರಿ, ಫಾರಿನ್ ಕೀನ ನಾವು ಬರಿಬೇಕು. ಏನು ಮಾಡಬೇಕಿಲ್ಲಿ, ಫಾರಿನ್ ಕೀ ಯಾವುದದಪ್ಪ, ಫಾರಿನ್ ಕೀ ಯಾವುದದ ರೀ ಇಲ್ಲಿ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಫಾರಿನ್ ಕೀ ಯಾವುದದ, ಪ್ರಾಡಕ್ಟ್ ಐ ಡಿ ಅದ. ಸೊ ಅದನ್ನ ಬರೀರಿ, ಪ್ರಾಡಕ್ಟ್ ಐ ಡಿ. ಸೊ ಫಾರಿನ್ ಕೀ ಈ ಸೇಲ್ಸ್ಮೆನ್ ಟೇಬಲಲ್ಲಿ ಫಾರಿನ್ ಕೀ ಪ್ರಾಡಕ್ಟ್ ಐ ಡಿ ಎಲ್ಲಿಂದ ತೊಗೊಂಡು ಬಂದ್ರಿ, ಯಾವ ರೆಫರಿಂದ ತೊಗೊಂಡು ಬಂದು, ರೆಫರೆನ್ಸಸ್ ಪ್ರಾಡಕ್ಟ್ ಐ ಡಿ. ಏನು ಮೇಡಮ್ ಹಿಂಗಂದ್ರೆ, ಸಿ ಹಿಯರ್ ಸ್ಟೂಡೆಂಟ್ಸ್, ಏನಪ್ಪ ಅಂದರೆ ಈ ಒಂದು ಸೆಕೆಂಡ್ ಟೇಬಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸಿ ಹಿಯರ್, ಕ್ರಿಯೇಟ್ ಟೇಬಲ್ ಸೇಲ್ಸ್ಮೆನ್, ಓಕೆನಾ. ಸೊ ವಾಟ್ ಇಸ್ ದ್ಯಾಟ್, ಕ್ರಿಯೇಟ್ ಟೇಬಲ್ ಸೇಲ್ಸ್ಮೆನ್ ಹಾಕಿದ್ವಿ, ಸೇಲ್ಸ್ಮೆನ್ ಐ ಡಿ ಕ್ರಿಯೇಟ್ ಮಾಡಿದ್ವಿ, ಇಲ್ಲಿ ಸೇಲ್ಸ್ಮೆನ್ ನೇಮ್ ಕ್ರಿಯೇಟ್ ಮಾಡಿದ್ವಿ, ಪ್ರಾಡಕ್ಟ್ ಐ ಡಿ ಪ್ಲೇಸ್ನ ಕ್ರಿಯೇಟ್ ಮಾಡಿದ್ವಿ. ಈ ಪ್ರಾಡಕ್ಟ್ ಐ ಡಿನ ಎಲ್ಲಿಂದ ತೊಗೊಂಡು ಬಂದ್ವಿ, ಫಾರಿನ್ ಕೀ. ಅದೇನು ರೀ, ಫಸ್ಟಿಗೆ ಬರೀಬೇಕು ಫಾರಿನ್ ಕೀ. ಯಾವುದು ಫಾರಿನ್ ಕೀ, ಇದರಲ್ಲಿ ಬ್ರಾಕೆಟ್ ಹಾಕಿ ಬರೀರಿ. ಪ್ರಾಡಕ್ಟ್ ಐ ಡಿ ಅನ್ನೋದು ಫಾರಿನ್ ಕೀ. ಎಲ್ಲಿಂದ ತೊಗೊಂಡು ಬಂದ್ರಿ, ಯಾವ ರೆಫರೆನ್ಸ್ ತೊಗೊಂಡು ಬಂದ್ರಿ, ರೆಫರೆನ್ಸಸ್. ಎಲ್ಲಿಂದ ತೊಗೊಂಡು ಬಂದ್ವಿ ಅಂತೆಲ್ಲ ಹೇಳಬೇಕು. ಎಲ್ಲಿಂದ ತೊಗೊಂಡು ಬಂದ್ವಿ ರೀ, ರೆಫರೆನ್ಸಸ್ ಪ್ರಾಡಕ್ಟ್ ಟೇಬಲ್ನಿಂದ ಪ್ರಾಡಕ್ಟ್ ಐ ಡಿ ತೊಗೊಂಡು ಬಂದ್ವಿ. ಪ್ರಾಡಕ್ಟ್ ಐ ಡಿ ಅಂತ ಬರೀಬೇಕು. ಅರ್ಥ ಆಯ್ತಾ. ಸೊ ಇಲ್ಲಿ ಏನು ಒಂದು ಬ್ರಾಕೆಟ್ನ ಓಪನ್ ಮಾಡಿದ್ದೀವಲ್ಲ, ಇಲ್ಲಿ ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಕ್ಲೋಸ್ ಮಾಡಿ ಏನು ಮಾಡೋಣ, ಇಲ್ಲಿ ಸೆಮಿಕೋಲನ್ ಹಾಕೋಣ. ಮಸ್ಟ್ ಆ್ಯಂಡ್ ಶುಡ್ ನೋಡಿ, ಇದ್ರ ಮುಂದೆ ಕಾಲಮ್ ಹಾಕಬಾರ್ದು, ಇದ್ರ ಮುಂದೆ ಕಾಮ ಹಾಕಬಾರ್ದು. ಕಾಮ ಯಾಕೆ ಹಾಕಬಾರ್ದು, ಸೊ ಕಾಮ ಹಾಕಿದರೆ ನೆಕ್ಸ್ಟ್ ಏನೋ ಇದೆ ಅಂತ ಅರ್ಥ. ನಮಗೆ ಇಲ್ಲಿ ಕ್ಲೋಸ್ ಆಗ್ತಿದೆ ತಾನೆ. ಸೊ ಇಲ್ಲಿ ಕ್ಲೋಸ್ ಆಗಬೇಕಾದ್ರೆ ಇಲ್ಲಿ ಕಾಮ ಹಾಕಬಾರ್ದು. ಸೊ ಇಲ್ಲಿವರೆಗೂ ಮಾತ್ರ ನಾವು ಕಂಪಲ್ಸರಿಯಾಗಿ ಕಾಮ ಹಾಕಲೇಬೇಕು. ಇಲ್ಲಿ ಓಪನ್ ಮಾಡ್ತೀವಿ, ಇಲ್ಲಿ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಕ್ಲೋಸ್ ಮಾಡ್ತೀವಿ. ಸೊ ನೋಡ್ರಿ ಇಲ್ಲಿ ಬ್ರಾಕೆಟ್ ಓಪನ್ ಕ್ಲೋಸ್, ನೆನ್ಪಿಟ್ಕೊಳ್ರಿ ಇದೇ ಬ್ರಾಕೆಟ್ನೇ ಹಾಕಬೇಕು. ಕೆಲವೊಬ್ರು ಏನು ಮಾಡ್ತೀರಾ ಗೊತ್ತಾ, ಈ ಥರ ಒಂದು ಸ್ಕ್ವೇರ್ ಬ್ರಾಕೆಟ್ ಹಾಕ್ತೀರಾ, ಫ್ಲವರ್ ಬ್ರಾಕೆಟ್ ಹಾಕ್ತೀರಾ. ಸಿ ಸ್ಟೂಡೆಂಟ್ಸ್, ಕಂಪ್ಯೂಟ್ರಲ್ಲಿ ಆ ಥರ ಎಲ್ಲ ಮಾಡಬಾರ್ದು. ಕಂಪ್ಯೂಟ್ರಲ್ಲಿ ಕೆಲವೊಂದಿಷ್ಟು ಅದರದ್ದೇ ಆದಂಥ ಲ್ಯಾಂಗ್ವೇಜಸ್ ಇದೆ, ಇದೇ ಥರ ನಾವು ಯೂಸ್ ಮಾಡಬೇಕು. ಅರ್ಥ ಆಯ್ತಾ. ಸೊ ಸೇಲ್ಸ್ಮೆನ್ ಐ ಡಿ ವ್ಯಾರ್ ಕ್ಯಾರ್, ಸೇಲ್ಸ್ಮೆನ್ ನೇಮ್ ವ್ಯಾರ್ ಕ್ಯಾರ್, ಪ್ರಾಡಕ್ಟ್ ಐ ಡಿ ವ್ಯಾರ್ ಕ್ಯಾರ್, ಪ್ಲೇಸ್ ವ್ಯಾರ್ ಕ್ಯಾರ್. ಫಾರಿನ್ ಕೀ ಯಾಕೆ ಬರ್ದೆ ಅಂತ ಗೊತ್ತಾಯ್ತು ತಾನೆ. ಪ್ರಾಡಕ್ಟ್ ಐ ಡಿ ಅನ್ನೋದು ನಮಗೆ ಫಾರಿನ್ ಕೀ ಇದೆ, ಹಾಗಾಗಿ ಫಾರಿನ್ ಕೀ ಪ್ರಾಡಕ್ಟ್ ಐ ಡಿ. ಯಾವುದರಿಂದ ತೊಗೊಂಡು ಬಂದೀವಿ ಪ್ರಾಡಕ್ಟ್ ಐ ಡಿ ಅನ್ನೋದನ್ನು, ಪ್ರಾಡಕ್ಟ್ ಟೇಬಲ್ನಿಂದ. ಸೊ ಪ್ರಾಡಕ್ಟ್ ಐ ಡಿ ಅನ್ನೋದನ್ನ ಹೆಂಗೆ ಬಂತು, ಪ್ರಾಡಕ್ಟ್ ಟೇಬಲ್ನಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಐ ಡಿಯಿಂದ ಬಂತು ಅನ್ನೋದನ್ನು ನಾವು ಯಾವ ಥರ ಬರೀಬೇಕು ಇಲ್ಲಿ, ಫಾರಿನ್ ಕೀ ಪ್ರಾಡಕ್ಟ್ ಐ ಡಿ ರೆಫರೆನ್ಸಸ್ ಪ್ರಾಡಕ್ಟ್ ಐ ಡಿ. ಸೊ ಇದು ಹೇಗೆ ತೊಗೊಂಡ್ವಿ ಅಂತ ಗೊತ್ತಿತ್ತು ತಾನೆ. ನೆಕ್ಸ್ಟು ಇದಕ್ಕೊಂದು ಫಾರ್ಮೆಟ್ ಹಾಕೋಣ. ಸೊ ಹೇಗೆ ಫಾರ್ಮೆಟ್ ಹಾಕೋಣ, ಸಿ ಸ್ಟೂಡೆಂಟ್ಸ್ ಇಲ್ಲಿ. ಸೊ ಇವಾಗ ಏನು ಫಾರ್ಮೆಟ್ ಹಾಕೋಣ, ಇದೊಂದು ಸೇಲ್ಸ್ಮೆನ್ ಫಾರ್ಮೆಟ್ ಹಾಕೋಣ. ಫಾರ್ಮೆಟ್ ಯಾಕೆ ಹಾಕಬೇಕು, ಸೊ ಮೇಡಮ್ ಇದು ಕಂಪಲ್ಸರಿನಾ, ಎಸ್ ಕಂಪಲ್ಸರಿ ಅಂತ ಏನಿಲ್ಲ, ಬಟ್ ನಿಮಗೆ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ ಇದು. ಸೊ ಕಂಪಲ್ಸರಿಯಾಗಿ ನೀವು ಹಾಕಿದರೆ ವ್ಯಾಲ್ಯೂ ಇನ್ಸರ್ಟ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ.
ಸೊ ಫಸ್ಟ್ ಒನ್ ಏನಿದೆ ರೀ, ಸೇಲ್ಸ್ಮೆನ್ ಟೇಬಲ್ ಇದೆ. ಸೇಲ್ಸ್ಮೆನ್ ಟೇಬಲಲ್ಲಿ ಸೇಲ್ಸ್ಮೆನ್ ಐ ಡಿ ಇದೆ. ಸೇಲ್ಸ್ಮ್ಯಾನ್ ಐ ಡಿ. ಸೇಲ್ಸ್ಮೆನ್ ಐ ಡಿಯಲ್ಲಿ ಎಷ್ಟು ಕೊಟ್ಟಿದ್ದೀವಿ ರೀ ನಾವು? varchar 6 ಕೊಟ್ಟಿದ್ದೀವಿ. ಸೊ ಓಕೆ, varchar 6 ಈ ಥರ ಬ್ರಾಕೆಟ್ ಹಾಕಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಿದೆ ರೀ, ಸೇಲ್ಸ್ಮೆನ್ ನೇಮ್ ಅದ. ಸೇಲ್ಸ್ಮೆನ್ ನೇಮ್ ಅದ, ಹೌದಿಲ್ರಿ? ಸೊ ಸೇಲ್ಸ್ಮ್ಯಾನ್ ನೇಮ್ varchar 15 ಕೊಟ್ಟಿದ್ದೀವಿ. ಅಲ್ಲಿ ಎಷ್ಟು ಕೊಟ್ಟಿದ್ದೀವಿ ಅಷ್ಟೇ ಹಾಕಬೇಕು. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ನೆಕ್ಸ್ಟು ಪ್ರಾಡಕ್ಟ್ ಐ ಡಿ ಏನಕ್ಕೆ ಹೆಲ್ಪ್ ಆಗುತ್ತೆ? ಪ್ರಾಡಕ್ಟ್ ಐ ಡಿ ಅಂದರೆ ಎಷ್ಟು ತೊಗೊಂಡಿದ್ದೀವಿ? varchar 6 ತೊಗೊಂಡಿದ್ದೀವಿ. ನೆಕ್ಸ್ಟು ಪ್ಲೇಸ್ ಅಂತ ಇದೆ. ಸೊ ಪ್ಲೇಸ್ ಅಂತಂದರೆ ಏನು ತೊಗೊಂಡಿದ್ದೀವಿ ರೀ? ಪ್ಲೇಸ್ ಅಂತಂದರೆ ನಾವಿಲ್ಲಿ varchar ಎಷ್ಟು ತೊಗೊಂಡಿದ್ದೀವಿ ರೀ? 10 ತೊಗೊಂಡಿದ್ದೀವಿ. ಎಸ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಫಾರ್ಮ್ಯಾಟ್. ಸಿ ಹಿಯರ್, ಯಾವ ಥರ ಇದೆ ಫಾರ್ಮೆಟು? ಈ ಥರ ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ಐ ಡಿ, ಪ್ಲೇಸ್. ಓಕೆನಾ? ಸೊ ಇದೊಂದು ಫಾರ್ಮೆಟ್ ಆಯಿತು. ಅರ್ಥ ಆಯ್ತಾ? ಸೊ ಇವಾಗ ಒಂದೊಂದಾಗಿ ವ್ಯಾಲ್ಯೂ ಇನ್ಸರ್ಟ್ ಮಾಡ್ತಾ ಹೋಗೋಣ. ಸೊ ವ್ಯಾಲ್ಯೂ ಇನ್ಸರ್ಟ್ ಮಾಡಿದಾಗೆ ಫಸ್ಟಿಗೆ ಏನು ಮಾಡಿರಿ, ಕ್ವೆಶನ್ನ ಬರ್ಕೊಂಬಿಡ್ರಿ. ಏನಂತ ಹೇಳಿದ್ದಾರೆ? ಯಾವ ಥರ ಇಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ? ಫಸ್ಟಿಗೆ ಇನ್ಸರ್ಟ್ 5 ರೆಕಾರ್ಡ್ಸ್ ಇನ್ ಈಚ್ ಟೇಬಲ್. ನಾವು ಆಲ್ರೆಡಿ ಪ್ರಾಡಕ್ಟ್ ಟೇಬಲಲ್ಲಿ ವ್ಯಾಲ್ಯೂ ಇನ್ಸರ್ಟ್ ಮಾಡಿದ್ದೀವಿ, ಹೌದು ತಾನೇ? ಸೊ ಇಲ್ಲಿ ಏನು ಮಾಡಬೇಕು? ಇಲ್ಲಿ ಬರೀರಿ, ಏನಂತ ಮಾಡಬೇಕು? ಎ, ಹೌದು ತಾನೇ? ಸೊ ಎ ಅಂತ ಬರೆದು ಇನ್ಸರ್ಟ್ 5 ರೆಕಾರ್ಡ್ಸ್ ಇನ್ ಸೇಲ್ಸ್ಮೆನ್ ಟೇಬಲ್. ಓಕೆನಾ? ಸೊ ಸೇಲ್ಸ್ಮೆನ್ ಟೇಬಲಲ್ಲಿ ವ್ಯಾಲ್ಯೂ ಇನ್ಸರ್ಟ್ ಮಾಡ್ತಾ ಹೋಗೋಣವಾ? ಓಕೆ, ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ಏನಾದರೂ ಹಿಂಟ್ ಕೊಟ್ಟಿದ್ದಾರಾ? ಮತ್ತೆ ನೋಡಿ, ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ಓಕೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಪ್ಲೇಸ್ ಇನ್ಸರ್ಟ್ ಮಾಡಬೇಕಾದ್ರೆ ಧಾರವಾಡ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಐ ಡಿ ನಾವು ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀವಿ, ಇನ್ನೊಂದ್ಸತಿ ನಾವು ನೋಡ್ಕೊಳ್ಳೋಣ. ಸೇಲ್ಸ್ಮೆನ್ ನೇಮ್ ಇನ್ಸರ್ಟ್ ಮಾಡಬೇಕಾದ್ರೆ ಅನಿಲ್ ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ 2 ಹಿಂಟ್ ಇದೆ, ನೆನ್ಪಿಟ್ಕೊಳ್ರಿ, ಹಿಂಟ್ ಮಾತ್ರ ಮರಿಬಾರ್ದು. ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಪ್ಲೇಸ್ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕಾದ್ರೆ ಅಂದರೆ ಊರುಗಳ ಹೆಸರು ಇನ್ಸರ್ಟ್ ಮಾಡಬೇಕಾದ್ರೆ ಒಂದು ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ಧಾರವಾಡ ಇರಲೇಬೇಕು. ನೆಕ್ಸ್ಟು ಸೇಲ್ಸ್ಮೆನ್ ನೇಮ್ ಇನ್ಸರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕ್ರಿ? ಅನಿಲ್ ಅನ್ನೋ ಒಂದು ಹೆಸರು ಇರಲೇಬೇಕು, ಸೇಲ್ಸ್ಮೆನ್ ನೇಮ್. ಓಕೆನಾ? ನಾವು ಮಾಡೋಣವಾ? ಸೊ ಓಕೆ, ಫಸ್ಟ್ ರೆಕಾರ್ಡ್ ಇನ್ಸರ್ಟ್ ಮಾಡೋಣವಾ ಸ್ಟೂಡೆಂಟ್ಸ್ ಇವಾಗ? ಓಕೆ, ಇವಾಗ ನೋಡಿ, ಇನ್ಸರ್ಟ್ ಇಂಟು ಸೇಲ್ಸ್ಮ್ಯಾನ್ ವ್ಯಾಲ್ಯೂಸ್. ಸೊ ನಾವು ಯಾವ ಥರ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕು? ಇನ್ಸರ್ಟ್ ಇಂಟು ಸೇಲ್ಸ್ಮೆನ್ ವ್ಯಾಲ್ಯೂಸ್. ಸೇಲ್ಸ್ಮೆನ್ ನೋಡ್ರಿ, ಕೆಲವೊಬ್ರು ಏನು ಮಾಡ್ತೀರಿ, ಸೇಲ್ಸ್ಮೆನ್ ವ್ಯಾಲ್ಯೂಸ್ ಅಷ್ಟೇ ಬರೆದ್ಬಿಡ್ತೀರಿ ಎಕ್ಸಾಮಲ್ಲಿ. ಆ ಥರ ಬರೀಬಾರ್ದ್ರಿ ಸ್ಟೂಡೆಂಟ್ಸ್. ನೋಡಿ, ಇಲ್ಲಿ ಇನ್ಸರ್ಟ್ ಇಂಟು ಅಂತಲೇ ಬರೀಬೇಕು. ಇದು ರೂಲ್ಸ್ ಕಂಡ್ರಿ ಇದು. ಸೊ ಇದನ್ನು ನೋಡ್ರಿ, ಇದು ಕಂಪ್ಯೂಟರಲ್ಲಿ ಇನ್ಸರ್ಟ್ ಇಂಟು ಸೇಲ್ಸ್ಮೆನ್ ವ್ಯಾಲ್ಯೂಸ್ ಅಂತಲೇ ಬರೀಬೇಕು. ಇದೇ ರೂಲ್ಸು, ಮಸ್ಟ್ ಆ್ಯಂಡ್ ಶುಡ್. ಇನ್ಸರ್ಟ್ ಆದಮೇಲೆ ಇಂಟುನೇ ಬರಬೇಕು, ಅದಾದಮೇಲೆ ಟೇಬಲ್ ನೇಮೇ ಬರಬೇಕು, ಆಮೇಲೆ ವ್ಯಾಲ್ಯೂಸೇ ಬರಬೇಕು. ದಿಸ್ ಇಸ್ ಅ ರೂಲ್ಸ್. ಇದು ರೂಲ್ಸ್ ಬ್ರೇಕ್ ಮಾಡಿ ನೀವೇನು ಮಾಡ್ತೀರಾ? ಸೇಲ್ಸ್ಮೆನ್ ವ್ಯಾಲ್ಯೂಸ್ ಅಂತ ಬರೀತೀರಾ ಅಥವಾ ಸೇಲ್ಸ್ಮೆನ್ ವ್ಯಾಲ್ಯೂಸ್ ಇನ್ಸರ್ಟ್ ಅಂತ ಬರೀತೀರಾ? ನೋ ಸ್ಟೂಡೆಂಟ್ಸ್, ಇನ್ಸರ್ಟ್ ಇಂಟು ಸೇಲ್ಸ್ಮೆನ್ ವ್ಯಾಲ್ಯೂಸ್ ಈ ಥರನೇ ಬರೀಬೇಕು. ಅರ್ಥ ಆಯ್ತಾ? ಸೊ ನೋಡಿ, ಇಲ್ಲಿ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ವ್ಯಾಲ್ಯೂ ಏನು ಮಾಡಬೇಕು? ಸೇಲ್ಸ್ಮೆನ್ ಐ ಡಿ. ಸೇಲ್ಸ್ಮೆನ್ ಐ ಡಿ ನಾವು ಯಾವ ಥರ ಬರೀಬೇಕು ಸ್ಟೂಡೆಂಟ್ಸ್? ನೋಡಿರಿ, ಇಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ S01 ಇಲ್ಲಿ ನೋಡ್ರಿ, ಫಾರ್ಮೆಟ್ ನಾನು ಯಾಕೆ ಹಾಕಕ್ಕೆ ಹೇಳಿದೆ ಗೊತ್ತಾ ನಿಮಗೆ? varchar ಅಂತ ಎಲ್ಲಿರುತ್ತೋ, ಸಿ ಸ್ಟೂಡೆಂಟ್ಸ್, ಇಲ್ಲಿ varchar ಅಂತ ಎಲ್ಲಿರುತ್ತೋ ಅಲ್ಲಿ ನಾವು ಈ ಥರ ಹಾಕಬೇಕು. ಎಲ್ಲಿ ನೋಡಿ, ನಾವು S01 ಅಂತಂದರೆ ಈ ಥರ ಹಾಕಬೇಕು. ಅದೇ ಇಂಟೀಜರ್ ಇತ್ತಂದರೆ 0 ಇತ್ತಂದರೆ ಈ ಥರ ಹಾಕಬೇಕು, 1 ಇತ್ತಂದರೆ ಈ ಥರ, ಅಂದರೆ ಇದಕ್ಕೆ ಹಾಕಬಾರ್ದು. ಇಂಟ್ ಅಂತ ಬಂದಾಗ ನಾವು ಈ ಥರ ಹಾಕಬಾರ್ದು. ಸೊ ಇದನ್ನು ಯಾವ ಥರ ಹಾಕಬೇಕು? ಇಲ್ಲಿ varchar ಅಂತ ಇರುತ್ತೆ ತಾನೇ ಫಾರ್ಮೆಟಲ್ಲಿ varchar ಅಂತ ಇತ್ತಂದರೆ ಈ ಥರ ಹಾಕಬೇಕು. ಅರ್ಥ ಆಯ್ತಾ? ಸೊ ನೋಡ್ರಿ ಇಷ್ಟೇ ಸಿಂಪಲ್ ಲಾಜಿಕ್ಕು. varchar ಇತ್ತಂದರೆ ಈ ಥರ ಹಾಕಬೇಕು, ಇಂಟೀಜರ್ ಇತ್ತಂದರೆ ಹಾಕಬಾರ್ದು. ಸಿಂಗಲ್ಲಾಗಿ ಹೇಗೆ ಬರೀಬೇಕು? 0, 1, 2 ಈ ಥರ ಬರ್ಕೋದು ಹೋಗಬೇಕು. ಈ ಥರ ಹಿಂಗೆ ಕಾಮ ಹಾಕಬಾರ್ದು, ಈ ಥರ ಸಿಂಗಲ್ ಕಾಮ ಹಾಕಬಾರ್ದು. ಅರ್ಥ ಆಯ್ತು ರೀ? ಸೊ ಇಲ್ಲಿ ನೋಡ್ರಿ, ಇನ್ಸರ್ಟ್ ಇಂಟು ಸೇಲ್ಸ್ಮೆನ್ ವ್ಯಾಲ್ಯೂಸಲ್ಲಿ varchar ಇದೆ. ಸೊ ಈ ಥರ ಹಾಕೋಣ. ಸೊ ಏನಾದ್ರಿ ಇಲ್ಲಿ S01. ಅರ್ಥ ಆಯ್ತಾ?
ಸೊ ಈ ಥರ ಹಾಕಬೇಕು. ಸೊ ನೆಕ್ಸ್ಟ್ ಏನಿದೆ ರೀ, ಸೇಲ್ಸ್ಮೆನ್ ನೇಮ್ ಅದ. ಸೊ ಸೇಲ್ಸ್ಮೆನ್ ನೇಮಲ್ಲಿ ಸೊ ನಾವೇನು ಮಾಡೋಣ ಸ್ಟೂಡೆಂಟ್ಸ್, ಇಲ್ಲಿ ಹಿಂಟ್ ಏನು ಕೊಟ್ಟಿದ್ದಾರೆ, ಅನಿಲ್ ಅಂತ ಹಾಕ್ರಿ ಅಂತ ಹೇಳಿದರೆ ಸೇಲ್ಸ್ಮೆನ್ ನೇಮ್ ಫಸ್ಟಿಗೆ ಹಾಕ್ಬಿಡೋಣ ನಾವು. ಅಂದರೆ ಅವನು ಇಷ್ಟೇ ರೋ ಅಲ್ಲಿ 4ನೇ ರೋ ಅಲ್ಲೇ ಅನಿಲ್ ಬರಬೇಕು, 5ನೇ ರೋ ಅಲ್ಲೇ ಅನಿಲ್ ಬರಬೇಕು, ನೆಕ್ಸ್ಟು 3ನೇ ರೆಕಾರ್ಡಲ್ಲೇ ಅನಿಲ್ ಬರಬೇಕು ಅಂತ ಏನು ಹೇಳಿಲ್ಲ ಅವನು. ಸೊ ಅಲ್ಲಿ ಏನು ಹೇಳಿದ್ದಾನೆ, ಸೇಲ್ಸ್ಮೆನ್ ನೇಮ್ ಅನಿಲ್ ಇರಲಿ, ಎಲ್ಲಾದರೂ ಹಾಕ್ರಿ ಅನಿಲ್ ಇರಲಿ ಅಂತ ಹೇಳಿದ್ದಾನೆ. ಓಕೆ, ನಾವು ಫಸ್ಟಿಗೆ ಹಾಕ್ಬಿಡೋಣ. ಅಂದರೆ ನಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ ನಾವು ಹಾಕಿದ್ದೀವಪ್ಪ ಅಂತ. ನೀವೇನು ಮಾಡ್ತೀರಿ, ಇಲ್ಲಾಂದರೆ ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ ಹೆಸರು ಎಲ್ಲ ನಿಮಗೆ ಇಷ್ಟವಾದ ಹೆಸರೆಲ್ಲ ಹಾಕ್ಕೊಟ್ಟು ಕೂತ್ಬಿಡ್ತೀರಿ. ಸೊ ಆ ಥರ ಎಲ್ಲ ಇದನ್ನು ಮರ್ತು ಬಿಡ್ತೀರಿ ಅನಿಲ್ ಅನ್ನೋದನ್ನು. ಫಸ್ಟಿಗೆ ಹಾಕಿಬಿಟ್ರೆ ಚಿಂತೆನೇ ಇಲ್ಲ, ಹೌದು ತಾನೆ? ಸೊ ಫಸ್ಟಿಗೆ ಹಾಕ್ಬಿಡೋಣ. ಏನು ಹಾಕಣ್ರಿ, ಫಸ್ಟಿಗೆ ಸೇಲ್ಸ್ಮೆನ್ ಐ ಡಿ ಆಯಿತು, ಸೇಲ್ಸ್ಮೆನ್ ನೇಮ್ ಹಾಕೋಣ. ಸೇಲ್ಸ್ಮೆನ್ ನೇಮ್ ಏನು ಹಾಕಣ್ರಿ, ಫಸ್ಟಿಗೆ ಅನಿಲ್ ಹಾಕ್ಬಿಡೋಣ. ಯಾಕೆ ಹೇಳ್ರಿ, ಆಮೇಲೆ ಮರಿಬಾರ್ದು ಅನ್ನೋ ಕಾರಣಕ್ಕೆ. ಒಂದು ವೇಳೆ ಅವರು ಈಗ S04ಗೆ ಅನಿಲ್ ಬರಬೇಕು ಅಂದರೆ ಓಕೆ S04ಗೆ ಹಾಕೋಣ ನಾವು. ಆದರೆ ಹಿಂಟ್ ಅಥವಾ ಕ್ಲೂಸ್ನ ನೀವು ನೆನಪಿಟ್ಕೊಳ್ಳೇಬೇಕು ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಾಡಕ್ಟ್ ಐ ಡಿ ಏನಿದೆ ಅಲ್ಲಿ ಏನಿದೆ ಇದನ್ನೇ ಹಾಕ್ರಿ. ನಿಮ್ಮ ಹಾಲ್ ಟಿಕೆಟ್ ನಂಬರ್ ಹೆಂಗೆ ಚೇಂಜ್ ಆಗಲ್ವೋ ಇದು ಮಾತ್ರ ಇದು ಹಾಗೇನೆ ಚೇಂಜ್ ಆಗೋದಿಲ್ಲ, ಅರ್ಥ ಆಯ್ತಾ? ನೆಕ್ಸ್ಟ್ ಪ್ಲೇಸ್ ಏನು ಹಾಕನ್ರಿ, ಇಲ್ಲಿ ಹಿಂಟ್ ಒಳಗಡೆ ಪ್ಲೇಸ್ ಏನಾದರೂ ಕೊಟ್ಟಿದ್ದಾನೆ ರೀ? ಎಸ್ ಕೊಟ್ಟಿದ್ದಾನೆ, ಧಾರವಾಡ ಅಂತ ಕೊಟ್ಟಿದ್ದಾನೆ. ಇಷ್ಟನೇ ರೋಗೆ ಇಷ್ಟನೇ ಕಾಲಮ್ಗೆ ಹಾಕ್ಬೇಕಂತ ಹೇಳಿದಾನೇನ್ರಿ? ಇಲ್ಲ, ಪ್ಲೇಸ್ ಇದ್ದಲ್ಲೇ ಒಂದು ಧಾರವಾಡ ಹಾಕ್ರಿ, 5ರಲ್ಲಿ ಯಾವುದಾದ್ರೂ ಒಂದು ಧಾರವಾಡ ಹಾಕ್ರಿ ಅಂತ ಹೇಳಿದ್ದಾನೆ. ಫಸ್ಟಿಗೆ ಹಾಕ್ಬಿಡೋಣವಾ? ಫಸ್ಟಿಗೆ ಹಾಕಿದರೆ ನಮಗೆ ಪ್ರಾಬ್ಲಮ್ ಇರಲ್ಲ, ಧಾರವಾಡ ಹಾಕ್ಬಿಡನ್ರಿ. ಸೊ ಧಾರವಾಡ, ಓಕೆನಾ? ಧಾರವಾಡ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಷ್ಟಾದಮೇಲೆ ಇಲ್ಲಿ ಹೀಗೆ ನಾವು ಇಲ್ಲೇನು ಬ್ರಾಕೆಟ್ ಓಪನ್ ಮಾಡಿರ್ತೀವಲ್ಲ ಇಲ್ಲಿ ಕ್ಲೋಸ್ ಮಾಡಿ ಸೆಮಿಕಾಲನ್ ಹಾಕಬೇಕು ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ಸೆಮಿಕಾಲನ್ನು ಕೆಲವೊಬ್ಬರು ಬೇಜಾರು ಮಾಡ್ಕೊಂಡು ಏನು ಮಾಡ್ತೀರಾ, ಸೆಮಿಕಾಲನ್ ಹಾಕೋದ್ರ ಬದಲು ಈ ಥರ ಡಾಟ್ ಇಟ್ಬಿಡ್ತೀರಾ. ಸೊ ನಾ ಹೇಳಿದಂತಾನೆ ಡಾಟ್ ಇಟ್ಟರೆ ಕೋಲನ್ ಅಂತಾರೆ, ಇದಕ್ಕೆ ಸೆಮಿಕಾಲನ್ ಅಂತಾರೆ. ಕೇಸ್ ಸ್ಟಡಿಯಲ್ಲಿ ಸೆಮಿಕಾಲನ್ ನಾವು ಯೂಸ್ ಮಾಡ್ತೀವಿ, ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಈ ಥರ ಮಾಡಬೇಕು ನೋಡ್ರಿ. ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ಇದು ರೂಲ್ಸ್ ನೆನ್ಪಿಟ್ಕೊಳ್ರಿ. ಇನ್ಸರ್ಟ್ ಇನ್ ಟು ಸೇಲ್ಸ್ಮೆನ್ ವ್ಯಾಲ್ಯೂಸ್ S01 ಅನಿಲ್, P01 ಧಾರವಾಡ, ಇಷ್ಟಂತರೂ ಹಾಕಿದ್ದೀನಿ. ಓಕೆ, ಹಿಂಟ್ಗಳಲ್ಲಿ ಕೊಟ್ಟಾಗೆ ನಾವೆಲ್ಲ ನಡ್ಕೊಂಡಿದ್ದೀವಿ ತಾನೇ. ಹಿಂಟ್ಗಳಲ್ಲಿ ಏನೇನು ಕೊಟ್ಟಿದ್ರು, P02 ಹಾಕಂತ ಹೇಳಿದ್ರು, P01 P02 ಅಂತ ಹಾಕಿದ್ದೀವಿ. ನೆಕ್ಸ್ಟು ಪ್ಲೇಸನ್ನು ಹಾಕಬೇಕಾದ್ರೆ ಧಾರವಾಡ ಅಂತ ಹಾಕ್ಬೇಕಂತ ಹೇಳಿದ್ರು. ಫಸ್ಟ್ ರೋ ಅಲ್ಲೇ ಮುಗಿಸ್ಬಿಟ್ಟಿದ್ದೀವಿ ಅದನ್ನು, ಫಸ್ಟ್ ರೋ ಅಲ್ಲೇ ಧಾರವಾಡ ಹಾಕಿದ್ದೀನಿ. ನೆಕ್ಸ್ಟು ಅನಿಲ್ ಅಂತ ಸೇಲ್ಸ್ಮೆನ್ ನೇಮ್ ಏನಂತ ಹೇಳಿದ್ದಾರೆ, ಸೇಲ್ಸ್ಮೆನ್ ನೇಮ್ ಅನಿಲ್ ಇರಬೇಕು ಅಂತ ಹೇಳಿದ್ದಾರೆ. ಅದನ್ನು ಫಸ್ಟ್ ರೋ ಅಲ್ಲೇ ನಾನು ಹಾಕಿಬಿಟ್ಟಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ ನಾವು ಆಮೇಲೆ ಮರಿಬಾರ್ದು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಒಂದು ವೇಳೆ ಕ್ವಶನಲ್ಲಿ ಏನಾದರೂ ಅವರು P04ಗೆ ನಾವು ಅನಿಲ್ ಅಂತ ಬರಬೇಕು ಅಂತಿದ್ರೆ ಅವಾಗ ಹಾಕೋಣ. ಸೊ ಇಲ್ಲೇನು ಹೇಳಿದ್ದಾರೆ, ಯಾವುದಾದ್ರೂ 5 ರೆಕಾರ್ಡಲ್ಲಿ ಅನಿಲ್ ಅಂತ ಹಾಕ್ರಿ, ಯಾವುದಾದ್ರೂ 5 ರೆಕಾರ್ಡಲ್ಲಿ ಧಾರವಾಡ ಅಂತ ಹಾಕ್ರಿ ಅಂತ ಹೇಳಿದ್ದಾರೆ. ನಾವು ಫಸ್ಟಿಗೆ ಹಾಕಿ ಅದನ್ನು ಭದ್ರತೆಯಿಂದ ಕಾಪಾಡ್ಕೊಳ್ಳೋಣ, ಯಾಕಂದರೆ ಆಮೇಲೆ ಮರಿಬಾರ್ದು ಅನ್ನೋ ಕಾರಣಕ್ಕೆ, ಅರ್ಥ ಆಯ್ತಾ? ಸೊ ಇವಾಗ ಸೆಕೆಂಡ್ ರೋ ಇನ್ಸರ್ಟ್ ಮಾಡೋಣ. ಸೊ ಇನ್ಮೇಲೆ ಯಾವ ಹಿಂಟು ಇಲ್ಲ, ಡೋಂಟ್ ವರಿ. ನೀವು ಯಾವ್ದು ನೋಡ್ರಿ, ಯಾವುದಾದ್ರೂ ಹಿಂಟ್ ಇದೆಯಾ, ಎಲ್ಲವನ್ನೂ ಬಳಸಿದ್ದೇವೆ. ಸೊ ಹಾಗಾಗಿ ಇನ್ಮೇಲೆ ಡೋಂಟ್ ವರಿ, ಯಾವುದಾದ್ರೂ ನೀವು ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಇನ್ಸರ್ಟ್ ಇಂಟು ಸೇಲ್ಸ್ಮ್ಯಾನ್ ವ್ಯಾಲ್ಯೂಸ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಈ ಥರನೇ ಹಾಕಬೇಕು. ಒಂದು ಬಿಟ್ಟು 10 ಸರ್ತಿ ಬರೆದು ತೆಗೀರಿ, ಇದೇ ಥರ ಮಾಡಬೇಕು. ಆಮೇಲೆ ಒಂದು ಸರ್ತಿ ವಿಡಿಯೋ ನೋಡಿದ ಮೇಲೆ ನಂಗೆ ಬರುತ್ತೆ ಬಿಡು ಅಂತ ಓವರ್ ಕಾನ್ಫಿಡೆಂಟ್ ಆಗಬೇಡಿ, ತೆಗಿಲ್ರಿ. 1-2-3 ಕ್ವಶನ್ ಬಿಡಿಸ್ರಿ, ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಸಬ್ಜೆಕ್ಟನ್ನು ಪ್ರೀತಿಸಿದ್ರೆ ತಾನೇ ಅದು ನಿಮ್ಮನ್ನ ವಾಪಸ್ ಪ್ರೀತಿಸೋದು. ಸೊ ನೀವೇ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋದರೆ ನಿಮ್ಮನ್ನ ಇನ್ನೂ ನೆಗ್ಲೆಕ್ಟ್ ಮಾಡುತ್ತೆ. ನೀವು ಇನ್ನೊಂದು ಸರ್ತಿ ಬಂದು ಕಟ್ಟಿ ಬರಿಬೇಕು. ಅದು ನೀವು ಅದನ್ನು ಪ್ರೀತಿಸೋವರೆಗೂ ಬಿಡೋದಿಲ್ಲ, ಅದು ಆ ಥರ ಆಗುತ್ತೆ, ಅರ್ಥ ಆಯ್ತಾ? ಸೊ ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. S02 ಹೋದ ಸರ್ತಿ 5th ಸೆಮ್ನಲ್ಲಿ ಬಹಳ ಜನ ಕಂಪ್ಯಾರಿಸನ್ ಮಾಡಿದರೆ ಬಹಳ ಜನ ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದಾರೆ ಕಂಪ್ಯೂಟರ್ ಸಬ್ಜೆಕ್ಟ್ನ. ನೀವು ಆ ಥರ ಎಲ್ಲ ಆಗಬಾರ್ದು ಅಲ್ವಾ? ಸೊ ನೀವು ಬೇಗ ಕ್ಲಿಯರ್ ಆಗಬೇಕು. ನಿಮ್ದು ಇದು ಲಾಸ್ಟ್ ಸಿಲೆಬಸ್ ಅಲ್ವಾ? ಸೊ ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಸೊ ನಿಮಗೆ ಅನುಕೂಲ ಆಗಲಿ ಅನ್ನೋದು ಕಾರಣಕ್ಕಾಗಿಯೇ ನಾನು ನಿಮಗೆ ಈ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಓಕೆನಾ? ನೆಕ್ಸ್ಟು ಸೇಲ್ಸ್ಮೆನ್ ನೇಮ್ ಏನು ಹಾಕಣ್ರಿ, ಗಣೇಶ್ ಹಾಕೋಣ. ಏನು ಹಾಕಣ್ರಿ, ಗಣೇಶ್. ಸೊ ನೆಕ್ಸ್ಟು P01 ಆದಮೇಲೆ P02. ನೆಕ್ಸ್ಟು ಏನು ಹಾಕಣ್ರಿ, ನಮ್ಮೂರನ್ನು ಹಾಕೋಣ. ನಮ್ಮೂರು ಯಾವ್ದು ಗೊತ್ತಾ, ಶಿಗ್ಗಾಂವ್. ನಿಮ್ಮೂರು ಯಾವುದು, ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕ್ಬೋದು. ಇದನ್ನೇ ಹಾಕಬೇಕಾ ಮೇಡಮ್ ಅಂತ ಏನೂ ಕೇಳಬೇಡಿ. ಈ ಥರ ಹಾಕಿ ನನಗೆ ಇಷ್ಟವಾಗಿದ್ದು ನಾನು ಹಾಕಿದ್ದೀನಿ, ನಿಮಗೆ ಇಷ್ಟವಾಗಿದ್ದು ನೀವು ಹಾಕ್ಬೋದು, ಅರ್ಥ ಆಯ್ತಾ? ಸೊ ನೆಕ್ಸ್ಟು ಥರ್ಡ್ ವ್ಯಾಲ್ಯೂ ಇನ್ಸರ್ಟ್ ಮಾಡೋಣ. ಎಷ್ಟು ವ್ಯಾಲ್ಯೂ ಇನ್ಸರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, 5 ಮಾಡ್ಲಿಕ್ಕೆ ಹೇಳಿದ್ದಾರೆ ತಾನೆ. ಸೊ ಇನ್ಸರ್ಟ್ ಇಂಟು ಸೇಲ್ಸ್ಮ್ಯಾನ್ ವ್ಯಾಲ್ಯೂಸ್ ಏನಿದೆ ರೀ ಇದು, S03 ನಾವೇನು ಹಾಕೋಣ, ಇಲ್ಲಿ ಗಣೇಶ್ ಅಂತ ಇದೆ. ನಾವು ನೆಕ್ಸ್ಟ್ ಏನು ಹಾಕಣ್ರಿ, ಇಲ್ಲಿ ಯಾವುದಾದ್ರೂ ಗರ್ಲ್ ನೇಮ್ ಹಾಕಣ್ವಾ, ಉಷಾ, ಓಕೆನಾ?
ಇಲ್ಲಿ P03 ಎಷ್ಟು ಈಸಿ ಇದೆ ನೋಡ್ರಿ. ಇಲ್ಲೆಲ್ಲ ಯಾಕೆ ಹಾಕಿದೆ ನಾನು, ವ್ಯಾರ್ ಕ್ಯಾರ್ ಇದೆ ಇಲ್ಲಿ. ವ್ಯಾರ್ ಕ್ಯಾರ್ ಇದ್ದಲ್ಲಿ ಏನು ಮಾಡಬೇಕು, ಈ ಥರ ಹಾಕಬೇಕು. ಕೆಲವೊಬ್ರು ಏನು ಮಾಡ್ತೀರಿ ಗೊತ್ತಾ, ನಾವು 15 ಮಾರ್ಕ್ಸ್, ಈಗ ನಾನೇ ಹೇಳ್ತೀನಿ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಎಲ್ಲಾದರೂ 15ಕ್ಕೆ 15 ಕೊಡಬಾರ್ದು, ನೋಡೋಣ ಎಲ್ಲಾದರೂ ತಪ್ಪು ಮಾಡಿರ್ತಾರೆ ಇವರು ಅಂತ ನೋಡ್ತಾ ಇರ್ತೀನಿ. ಸೊ ಇದನ್ನೇನಾದರೂ ನೀವು ಸಿಂಗಲ್ ಇಟ್ಕೊಂಬ ಹಾಕಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀವಿ, ನಾವು ಅಲ್ಲಿ ಮಾರ್ಕ್ಸ್ ಕಡಿತೀವಿ. ಸೊ ಸ್ಟೂಡೆಂಟ್ಸ್ ಎಲ್ಲೂ ನಮಗೆ ಸಿಗಲೇಬಾರ್ದು, ನೀವು ಆ ಥರ ಪರ್ಫೆಕ್ಟಾಗಿ ಬಿಡಿಸ್ಬೇಕು, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಊರು ಏನು ಹಾಕೋಣ, ಕನಕದಾಸರು ಹುಟ್ಟಿದೂರು ಯಾಗುತ್ತಾ, ಬಾಡ, ನಮ್ಮೂರ ಹತ್ರನೇ ಇದೆ. ಸೊ ಆ ಬಾಡ ಗ್ರಾಮವನ್ನು ನಾನಿಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಏನದರಿ, 4th ಒನ್, ಇನ್ಸರ್ಟ್ ಇಂಟು ಸೇಲ್ಸ್ಮ್ಯಾನ್ ವ್ಯಾಲ್ಯೂಸ್ S04. ಸೊ ಇಲ್ಲೇನು ಹಾಕೋಣ ರೀ, ಉಷಾ ಆದಮೇಲೆ ಏನು ಹಾಕೋಣ, ಒಂದು ಏನು ಹಾಕೋಣ ರೀ, ಗೌರಿ ಹಾಕೋಣವಾ, ಗೌರಿ. ಇಲ್ಲಿ P04. ಇಲ್ಲಿ ಏನಿದೆ ರೀ, ಇಲ್ಲಿ ಯಾವ್ದು ಹಾಕೋಣ. ಸೊ ಸಿ ಹಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೆಕ್ಸ್ಟ್ ಪ್ಲೇಸ್ ಯಾವ್ದು ಹಾಕೋಣ, ಪ್ಲೇಸು ಹುಬ್ಳಿ ಹಾಕೋಣವಾ, ಆಯಿತಾ, ಹುಬ್ಳಿ. ಇಷ್ಟೇ ಬರೆದ್ರೆ ಬಿಡಂಗಿಲ್ಲ. ಸೊ ಇಲ್ಲಿ ಏನಾಗಬೇಕು, ಈ ಥರ ಸಿಂಗಲ್ ಇಟ್ಕೊಂಬ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಏನು ಹಾಕೋಣ, 5th ಒನ್ ಏನಿದೆ, ಇನ್ಸರ್ಟ್ ಇಂಟು ಸೇಲ್ಸ್ಮ್ಯಾನ್ ವ್ಯಾಲ್ಯೂಸ್ S05. ಸೊ ನೆಕ್ಸ್ಟು ದಿನೇಶ್ P05. ನೆಕ್ಸ್ಟು ಇಲ್ಲೇನು ಹಾಕೋಣ, ಹಾವೇರಿ ನಮ್ಮ ಡಿಸ್ಟಿಕ್ಕು. ಈ ಥರ ಹಾಕಿ ಕಂಪ್ಲೀಟ್ ಮಾಡೋಣ, ಅರ್ಥ ಆಯ್ತಾ. ಸೊ ಏನಾಯ್ತು ರೀ, ಇದು ಒಂದು ಕೇಸ್ ಸ್ಟಡಿ ಪ್ರಾಬ್ಲಮ್ನ ಈ ಥರ ಕಂಪ್ಲೀಟ್ ಆಯಿತು, ಅರ್ಥ ಆಯ್ತಾ. ಸೊ ನಮಗೆ ಎಷ್ಟು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ಲಿಕ್ಕೆ ಹೇಳಿದ್ರು ಅವರು, ನಮಗೆ 5 ವ್ಯಾಲ್ಯೂಸ್ ಇನ್ಸರ್ಟ್ ಮಾಡ್ಲಿಕ್ಕೆ ಹೇಳಿದರು. ನಾವು ಸಕ್ಸಸ್ಫುಲ್ಲಾಗಿ 5 ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಿದ್ದೀವಿ, ಹೌದು ತಾನೇ. ಸೊ 5 ವ್ಯಾಲ್ಯೂಸ್ನ ನಾವು ಸಕ್ಸಸ್ಫುಲ್ಲಾಗಿ ಇನ್ಸರ್ಟ್ ಮಾಡಿದ್ದೀವಿ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ. ಸೊ ಈ ಥರ ನಾವು ಟೇಬಲ್ ಕ್ರಿಯೇಟ್ ಮಾಡಬೇಕು. ಟೇಬಲ್ ಕ್ರಿಯೇಟ್ ಆದಮೇಲೆ ನಾವು ಈ ಥರ ಫಾರ್ಮೆಟ್ ಹಾಕಬೇಕು. ಸೇಲ್ಸ್ಮ್ಯಾನ್ ಫಾರ್ಮೆಟ್ ಅಂತಲೇ ಬರ್ಕೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಅರ್ಥ ಆದರೆ ಸಾಕು ನಮಗೆ. ಈ ಥರ ವ್ಯಾರ್ಕ್ಯಾರ್ ಇದ್ದರೆ ನಾವೇನು ಹಾಕಬೇಕು, ಈ ಥರ ನಾವು ಹಾಕೋತ ಹೋಗಬೇಕು. ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋ ಪಾಯಿಂಟ್ ಯಾವುದು, ಹಿಂಟ್ ಆರ್ ಕ್ಲೂಸ್. ಹಿಂಟ್ ಮತ್ತು ಕ್ಲೂಸು ನಮಗೆ ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಆಯಿತು. ಸೊ ಈ ಒಂದು ವ್ಯಾಲ್ಯೂ ಇನ್ಸರ್ಟ್ ಮಾಡಿದ ಮೇಲೆ ಏನು ಮಾಡಬೇಕು, ಸೊ ಇಲ್ಲಿ ವ್ಯಾಲ್ಯೂ ಇನ್ಸರ್ಟ್ ಮಾಡಿದ ಮೇಲೆ ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಏನು ಮಾಡಿ, ಒಂದು ಟೇಬಲನ್ನು ಹಾಕ್ಕೊಳ್ರಿ. ಸೊ ಟೇಬಲನ್ನು ಹಾಕ್ಕೊಳ್ಬೇಕು, ಯಾಕಂದರೆ ನೀವೇನು ವ್ಯಾಲ್ಯೂ ಇನ್ಸರ್ಟ್ ಮಾಡಿರ್ತೀರಿ ಅಂತ ಬೇಗ ಗೊತ್ತಾಗಬೇಕಲ್ವಾ. ಸೇಲ್ಸ್ಮ್ಯಾನ್ ಟೇಬಲ್ ಅಂತ ಹಾಕ್ಕೊಳ್ರಿ. ಸೊ ಟೇಬಲನ್ನು ಹಾಕೋತೀರಿ ತಾನೆ. ಸೊ ಹೇಗೆ ಹಾಕೋತೀರಾ, ಫಸ್ಟಿಗೇನಿದೆ, ಸೇಲ್ಸ್ಮ್ಯಾನ್ ID ಇದೆ, ನೆಕ್ಸ್ಟು ಸೇಲ್ಸ್ಮ್ಯಾನ್ ನೇಮ್ ಇದೆ, ನೆಕ್ಸ್ಟ್ ಏನಿದೆ ಪ್ರಾಡಕ್ಟ್ ID ಇದೆ, ನೆಕ್ಸ್ಟ್ ಏನಿದೆ ಪ್ಲೇಸ್ ಇದೆ. ಸೊ ಈ ಥರ ಒಂದು ಬೇಜಾರಾದರೂ ಪರವಾಗಿಲ್ಲ, ಸೊ ಈ ಥರ ನೀವು ಹಾಕಬೇಕು. ಯಾಕೆ ಹಾಕಬೇಕು ಗೊತ್ತಾ, ಸೊ ಈ ಥರ ಹಾಕಿದರೆ ನಿಮಗೆ ಮಾರ್ಕ್ಸ್ ಎಲ್ಲೂ ಕೊಡಲಿಕ್ಕೆ ಚಾನ್ಸಸ್ ಇರಲ್ಲ ಸ್ಟೂಡೆಂಟ್ಸ್ ಇಲ್ಲಿ. ಸೊ ವ್ಯಾಲ್ಯೂವೇ ಇನ್ಸರ್ಟ್ ಮಾಡಿರ್ತೀರ ಅಂದರೆ ಹಾಕ್ಲಿಕ್ಕೆ ಏನು ಪ್ರಾಬ್ಲಮ್ ನಿಮಗೆ ಅಲ್ವಾ. ಸೊ ಈ ಥರ ನಾವು ಹಾಕ್ತಾ ಹೋಗೋಣವಾ. ಸೊ ಫಸ್ಟ್ ವ್ಯಾಲ್ಯೂ ಏನಿದೆ ನೋಡಿ, S01 ಅನಿಲ್, P01 ಧಾರವಾಡ, ಹಾಕೋತಾ ಹೋಗೋಣವಾ. ಸೊ S01, S02, S03, S04, S05. ಎಸ್, ಫಸ್ಟ್ ರೆಕಾರ್ಡ್ ಏನದು ರೀ, ಸೇಲ್ಸ್ಮೆನ್ ಏನೇನು ಹಾಕಿದ್ದೀನಿ, ಅನಿಲನೇ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಅವ್ರು ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ, ಅದನ್ನು ಫಸ್ಟ್ ಹಾಕಿ ಬಿಟ್ಬಿಡೋಣಪ್ಪ ಫಸ್ಟು. ನೆಕ್ಸ್ಟು P01 ಇದೆ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ, ಸೊ ಏನಿದೆ ರೀ ಇಲ್ಲಿ, P01, P02, P03, P04, P05. ಸೊ ಇಲ್ಲಿ ಅನಿಲ್ ಇದೆ. ನೆಕ್ಸ್ಟು ಪ್ಲೇಸ್ ಏನಿದೆ, ಧಾರವಾಡ ಅಂತ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ಹಿಂಟಲ್ಲಿ ಕೊಟ್ಬಿಟ್ಟಿದ್ದಾನೆ ಅಲ್ವಾ. ಹಿಂಟಲ್ಲಿ ಕೊಟ್ಬಿಟ್ಟಿದ್ದನ್ನು ಫಸ್ಟಿಗೆ ಹಾಕ್ಬಿಟ್ಬಿಡೋಣ, ಯಾಕಂದರೆ
ಅದು ಕ್ಲಿಯರ್ ಮಾಡಿಬಿಡೋಣ, ಪ್ರಾಬ್ಲಮೇ ಬೇಡಪ್ಪ ಅಂತ ನಾನು ಫಸ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಒಂದು ವೇಳೆ ಅವರು ಇಷ್ಟನೇ ಟೇಬಲಲ್ಲೇ ಹಾಕಿ ಅಂತ ಹೇಳಿದಾಗ ನಾನು ಆವಾಗಲೇ ಹಾಕಲೇಬೇಕಾಗುತ್ತೆ. ಸೊ ಇವರು ಏನು ಇಷ್ಟನೇ ಟೇಬಲಲ್ಲೇ ಹಾಕಿ ಅಂತ ಏನು ಹೇಳಿಲ್ಲ ನಮಗೆ, ಹಾಗಾಗಿ ನಾವು ಬಿಟ್ವಿ. ಸೊ S02 ಇಲ್ಲಿ ಗಣೇಶ್ ಇದೆ, ಶಿಗ್ಗಾಂವ್ ಇದೆ. ಸೊ ಗಣೇಶ್ ಇಲ್ಲಿ ಪ್ಲೇಸ್ ಏನಿದೆ ಶಿಗ್ಗಾಂವ್. ನೆಕ್ಸ್ಟ್ ಏನಿದೆ ರೀ, ಉಷಾ ಇದೆ, ಬಾಡ ಇದೆ. ಉಷಾ ಮತ್ತು ಬಾಡ. ಉಷಾ ಬಾಡಗ್ರಾಮ ಕನಕದಾಸರ ಹುಟ್ಟಿದವರು, ನೆನ್ಪಿಟ್ಕೊಳ್ರಿ ಸ್ಟೂಡೆಂಟ್ಸ್ ಇದು. ನೆಕ್ಸ್ಟು ಏನಿದೆ ರೀ, ಗೌರಿ ಹುಬ್ಳಿ ಅರ್ಥಾಯ್ತಾ. ನೆಕ್ಸ್ಟ್ ಏನಿದೆ ರೀ, S0 ದಿನೇಶು ಹಾವೇರಿ. ಸೊ ಏನಿದೆ ಅಂದರೆ ದಿನೇಶ್ ಎಲ್ಲಿ ಅವನು, ಹಾವೇರಿ ಅವನು. ದಿನೇಶ್ ಅಲ್ವಾ, ಓಕೆ. ದಿನೇಶ್ ಯಾರವನು, ಹಾವೇರಿ. ಓಕೆನಾ. ಇಲ್ಲಿಗೆ ನೋಡಿ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿದೆ ಇದು. ನೋಡಿ ಇಲ್ಲಿಂದ ಈಗೆಲ್ಲ ಫುಲ್ ಕಂಪ್ಲೀಟ್ ಆಯಿತು ತಾನೇ. ಫಸ್ಟಿಗೆ ಏನು ಮಾಡಿದ್ವಿ, ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಆಮೇಲೆ ಫಾರ್ಮೇಟನ್ನು ಹಾಕ್ಕೊಂಡ್ವಿ, ಈ ಥರ ಫಾರ್ಮೇಟನ್ನು ಹಾಕ್ಕೊಂಡ್ವಿ. ಆಮೇಲೆ ಏನು ಮಾಡಿದ್ವಿ, 5 ರೆಕಾರ್ಡ್ ಇನ್ಸರ್ಟ್ ಮಾಡಿದ್ವಿ. ಇನ್ಸರ್ಟ್ ಮಾಡಿದಾದಮೇಲೆ ಈ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಎಸ್, ಚೆನ್ನಾಗಿದೆ ತಾನೇ. ಇವಾಗ ನೆಕ್ಸ್ಟ್ ನೋಡೋಣ. ಸೊ ಇವಾಗ ಕ್ವಶನ್ನ ಬಿಡಿಸ್ಕೋತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ಸ್ಟೂಡೆಂಟ್ಸ್ ಇಲ್ಲಿ, ಸಿ ಹಿಯರ್. ಇವಾಗ ನಾವಂತರೂ ಟೇಬಲ್ ಕ್ರಿಯೇಟ್ ಮಾಡಿದ್ವಿ. ಈಗ ಏನೇನು ಕೊಟ್ಟಿದ್ರಪ್ಪ ಇಲ್ಲಿ, ಇನ್ಸರ್ಟ್ 5 ರೆಕಾರ್ಡ್ಸ್ ಇನ್ ಈಚ್ ಟೇಬಲ್. ಓಕೆ, ನಾವು 2 ಟೇಬಲ್ನ ಕ್ರಿಯೇಟ್ ಮಾಡಿ 5 ವ್ಯಾಲ್ಯೂನ ಇನ್ಸರ್ಟ್ ಮಾಡಿ ನಾವು ಹಾಕಿದ್ದೀವಿ ತಾನೇ, ಕಷ್ಟ ಬಿಟ್ಟು ಅಷ್ಟೆಲ್ಲ ಮಾಡಿದ್ದೀವಿ. ನೆಕ್ಸ್ಟ್ ಏನು ಕೇಳಿದಾನೆ ಅವನು, ಬಿ ಅಂತ ಕೇಳಿದ್ದಾನೆ. ಬಿ ಅಲ್ಲಿ ಏನಿದೆ ನೋಡ್ರಿ, ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್ ಆಫ್ ಪ್ರಾಡಕ್ಟ್ ಟೇಬಲ್. ಸೊ ಪ್ರಾಡಕ್ಟ್ ಟೇಬಲಲ್ಲಿ ಎಲ್ಲ ರೆಕಾರ್ಡ್ಸನ್ನು ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ದಾನೆ. ಸೊ ಆ ಕ್ವಶನನ್ನು ಫಸ್ಟ್ ಬರ್ಕೊಳ್ಳೋಣ. ಸೊ ಬಿ ಏನಿದೆ ರೀ, ಬಿ ಏನದ, display all records of ಪ್ರಾಡಕ್ಟ್ ಟೇಬಲ್. ಓಕೆನಾ. ಬಿ ಕ್ವೆಶನ್ ಇದು. ಇದಕ್ಕೆ ಬಿ ಕ್ವೆಶನಿಗೆ ಆನ್ಸರ್ ಹೆಂಗೆ ಮಾಡಬೇಕು ನೋಡಿ ಸ್ಟೂಡೆಂಟ್ಸ್, ನಾನು ಹೇಳ್ಕೊಡ್ತೀನಿ, ಅದೇ ಥರ ಮಾಡಬೇಕು. ಅರ್ಥ ಆಯ್ತಾ. ಸಿ ಹಿಯರ್, ಇಲ್ಲಿ ಬಿ ಅಂತ ಹಾಕಿದ್ರಾ, ಸೊಲ್ಯೂಷನ್ ಅಂತ ಹಾಕಿ. ಸೊಲ್ಯೂಷನ್ ಹೆಂಗೆ ಮಾಡ್ತೀರಾ ನೀವು ನೋಡಿ ಸ್ಟೂಡೆಂಟ್ಸ್. ಒಂದು ಟ್ರಿಕ್ ಹೇಳ್ಕೊಡ್ಲಾ ನಿಮಗೆ. ನೋಡಿರಿ, ಹಾರ್ಡ್ ವರ್ಕು ಎಷ್ಟು ಇಂಪಾರ್ಟೆಂಟು, ಸ್ಮಾರ್ಟ್ ವರ್ಕು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಎಷ್ಟು ತಲೆ ಓಡಿಸಿ ಬರಿತೀರಾ ಅನ್ನೋದು ಇಂಪಾರ್ಟೆಂಟು. ನೋಡಿರಿ, ಇಲ್ಲಿ ಡಿಸ್ಪ್ಲೇ ಅಂತ ಐತಿಲ್ರಿ. ಸೊ ಇಲ್ಲಿ ಡಿಸ್ಪ್ಲೇ ಅಂತ ಯಾವ ಕ್ವೆಶನ್ ಆದರೂ ಬೇಕಾದರೂ ಇರಲಿ ರೀ. ಸೊ ನೀವು ಸುಮ್ಮನೆ ಏನು ಮಾಡಿರಿ, ಸೆಲೆಕ್ಟ್ ಅಂತ ಬರೆದ್ಬಿಡ್ರಿ. ಡಿಸ್ಪ್ಲೇ ಅನ್ನೋದನ್ನ ಏನಂತ ಮಾಡಿ ಬರೀರಿ, ಸೆಲೆಕ್ಟ್ ಅಂತ ಬರೆದ್ಬಿಡ್ರಿ. ಅದು ಬೇಕಾದ ಕೊಡ್ರಿ ಅವ್ರ ಕ್ವಶನ್ನು. ಡಿಸ್ಪ್ಲೇ ಅನ್ನೋದನ್ನ ಏನಾಗುತ್ತೆ, ಸೆಲೆಕ್ಟ್ ಅಂತ ಬರೀರಿ. ಸೆಲೆಕ್ಟ್ ಆಲ್ ಅಂತ ಬಂತು ತಾನೆ, ಸ್ಟಾರ್ ಮಾರ್ಕ್ ಹಾಕಿಬಿಡ್ರಿ. ಆಲ್ ಅಂತ ಬಂತು ತಾನೆ, ಸ್ಟಾರ್ ಮಾರ್ಕ್ ಹಾಕ್ರಿ. ಡಿಸ್ಪ್ಲೇ ಅಂದಲ್ಲಿ ಸೆಲೆಕ್ಟ್ ಹಾಕಬೇಕು, ಆಲ್ ಅಂದಲ್ಲಿ ಸ್ಟಾರ್ ಹಾಕಬೇಕು. ಎಲ್ಲ ಕಡೆ ಆಲ್ ಬರಲ್ಲ, ಕೆಲವೊಂದು ಕಡೆ ಮಾತ್ರ ಆಲ್ ಬರುತ್ತೆ. ಆಲ್ ಬಂದಾಗ ಏನು ಮಾಡಬೇಕು, ಸ್ಟಾರ್ ಹಾಕಬೇಕು. ಆಲ್ ಬಂತು ತಾನೆ, ಸುಮ್ಮನೆ ಸ್ಟಾರ್ ಹಾಕ್ರಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಯಾವ ಟೇಬಲ್ ಹೇಳಿದಾರೆ ಅವರು, ಫ್ರಮ್ ಪ್ರಾಡಕ್ಟ್ ಟೇಬಲ್ ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಟೇಬಲ್ ಅಂತ ಹಾಕಿ ಏನು ಮಾಡಬೇಕು, ಈ ಥರ ಸೆಮಿಕೊಲನ್ ಹಾಕಬೇಕು. ಸೊ ನಾವು ಈ ಕ್ವೆಶನನ್ನು ಸಾಲ್ವ್ ಮಾಡಬೇಕಾದ್ರೆ ಡಿಸ್ಪ್ಲೇ ಅಂದರೆ ಏನು ಮಾಡಬೇಕು, ಸೆಲೆಕ್ಟ್ ಅಂತ ತೊಗೊಳ್ಬೇಕು. ಸೊ ಡಿಸ್ಪ್ಲೇ ಅಂದಾಗ ಸೆಲೆಕ್ಟ್ ಅಂತ ಆಟೋಮೆಟಿಕ್ಲಿ ತೊಗೋಬೇಕು. ಆಲ್ ಅಂತಂದಾಗ ನಾನ್ ಅದರ್ ದ್ಯಾನ್ ಸ್ಟಾರ್ ಅಂತ ತೊಗೊಳ್ಬೇಕು ಸ್ಟೂಡೆಂಟ್ಸ್. ಸಿ ಹಿಯರ್, ಡಿಸ್ಪ್ಲೇ ಅಂದಾಗ ನೀವು ಸೊಲ್ಯೂಷನಲ್ಲಿ ಡಿಸ್ಪ್ಲೇ ಅಂತ ಬರೋದ್ರೆ ಡಿಸ್ಪ್ಲೇ ಆಗುತ್ತಾ, ಸೊ ನೋ. ಸೊ ಏನು ಮಾಡಬೇಕು, ಡಿಸ್ಪ್ಲೇ ಅಂತ ಅಂದಾಗ ನಾವು ಆಟೋಮೆಟಿಕ್ಲಿ ಸೆಲೆಕ್ಟ್ ಅಂತ ತೊಗೊಳ್ಬೇಕು. ಆಲ್ ಅಂತ ತೊಗೊಂಡಾಗ ಸ್ಟಾರ್ ಅಂತ ತೊಗೊಳ್ಬೇಕು, ನೆನ್ಪಿಟ್ಕೊಳ್ರಿ. ಓಕೆನಾ. ಸೊ ಇದಕ್ಕೆ ನಿಮಗೆ ಮಾರ್ಕ್ಸ್ ಇರೋದು. ಬಿ ಅಂತ ಕೇಳಿದಾಗ ನೀವು ಯಾವ ಥರ ಟೇಬಲ್ ಹಾಕ್ತೀರಾ, ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆಯೋ ಇಲ್ಲೋ, ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಏನು ಮಾಡ್ತಾರೆ ರೀ. ಸೊ ಈ ಒಂದು ಕ್ವೆಶನನ್ನು ಕೇಳಿರ್ತಾರೆ. ಸೊ ಏನು ಮಾಡಿರಿ, ಡಿಸ್ಪ್ಲೇ ಅಂದಲ್ಲಿ ನಾವು ಸೊಲ್ಯೂಷನಲ್ಲಿ ಸೆಲೆಕ್ಟ್ ಅಂತ ಹಾಕೊಳ್ಳೋಣ. ಸೊ ನೆಕ್ಸ್ಟು ಆಲ್ ಅಂತ ಇದ್ದಲ್ಲಿ ಸ್ಟಾರ್ ಅಂತ ಹಾಕೊಳ್ಳೋಣ. ಫ್ರಾಮ್ ಪ್ರಾಡಕ್ಟ್ ಟೇಬಲ್ ಇರ್ತಕ್ಕಂಥ ಎಲ್ಲ ರೆಕಾರ್ಡು ಡಿಸ್ಪ್ಲೇ ಆಗಬೇಕಂದ್ರೆ ಈ ಥರ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಸೊ ಈ ಫಾರ್ಮುಲಾದಲ್ಲಿ ನಾವು ಈ ಥರ ಕಾಲಮ್ ಸೆಮಿಕಾಲನ್ ಹಾಕೋದನ್ನು ಮರಿಬಾರ್ದು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ. ಸೊ ಈ ಒಂದು ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ಟೇಬಲ್ ಅಂತಂದಾಗ ನಾವಿಲ್ಲಿ ಏನು ಮಾಡಬೇಕು, ಪ್ರಾಡಕ್ಟ್ ಟೇಬಲನ್ನು ಡಿಸ್ಪ್ಲೇ ಮಾಡಬೇಕು.
ಪ್ರಾಡಕ್ಟ್ ಟೇಬಲಲ್ಲಿ ಏನೇನಿದೆ, ಸೊ ಇಷ್ಟು 5 ರೆಕಾರ್ಡನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ 3 hours ಎಕ್ಸಾಮ್ ಬರೀಲಿಕ್ಕೆ ಬಂದಿರ್ತೀವಿ ಅಂದಮೇಲೆ ಸೊ ಇವೆಲ್ಲ ರೆಕಾರ್ಡನ್ನು ನಾವು ಇನ್ಸರ್ಟ್ ಮಾಡಲಿಕ್ಕೆ ಬೇಜಾರು ಮಾಡ್ಕೊಳ್ಬಾರ್ದು. ಸೊ ಒಂದೇ ಬರೆದ್ವಿ ಅಥವಾ ಎರಡೇ ಬರೆದ್ವಿ, ಇದಷ್ಟೇ ಬರೆದ್ಬಿಟ್ವಿ, ಸೊ ಆ ಥರ ಎಲ್ಲ ಮಾಡಬಾರ್ದು. ಕಂಪ್ಲೀಟಾಗಿ ಆನ್ಸರ್ ಬರೀಬೇಕು, ಒಂದೇ ಬರೀಬೇಕಂದ್ರೂ. ಸೊ ಏನು ಮಾಡಬೇಕು ರೀ, ಫಸ್ಟ್ ಏನಿದೆ, ಪ್ರಾಡಕ್ಟ್ ಐ ಡಿ ಇದೆ. ಸೊ ಪ್ರಾಡಕ್ಟ್ ಐ ಡಿ. ನೆಕ್ಸ್ಟ್ ಏನಿದೆ, ಪ್ರಾಡಕ್ಟ್ ನೇಮ್ ಇದೆ. ಸೊ ಪ್ರಾಡಕ್ಟ್ ನೇಮ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಏನಿದೆ, ಕ್ವಾಂಟಿಟಿ ಇದೆ. ನೆಕ್ಸ್ಟ್ ಏನಿದೆ, ಪ್ರೈಸ್ ಇದೆ. ಓಕೆನಾ, ಪ್ರೈಸ್. ಸೊ ಫಸ್ಟ್ ರೆಕಾರ್ಡ್, ಸೆಕೆಂಡ್ ರೆಕಾರ್ಡ್, ಎಲ್ಲ ರೆಕಾರ್ಡು. ಸೊ ಏನು ಕೇಳಿದ್ರು ಅವರು, ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್ ಅಂತ ಕೇಳಿದರೆ. ಆಲ್ ರೆಕಾರ್ಡ್ಸ್ ಅಂದರೆ ಯಾವುವು, 5 ರೆಕಾರ್ಡನ್ನು ನಾವು ಇಲ್ಲಿ ಬಿಡಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಅರ್ಥ ಆಯ್ತಾ. ಸೊ 5 ರೆಕಾರ್ಡನ್ನು ನಾವು ಬಿಡಿಸ್ತಾ ಹೋಗೋಣ. ಸೊ ಏನಿದೆ, ಫಸ್ಟ್ ಒನ್ ಏನಿದೆ ಇಲ್ರಿ ನಮಗೆ, P01, P02, P03, P04, P05 ಇದೆ ತಾನೆ. ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಪ್ರಾಡಕ್ಟ್ ನೇಮ್ ಏನಿದೆ, ನಿರ್ಮಾ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಸಂತೂರ್. ನೆಕ್ಸ್ಟ್ ಏನು ಕೊಟ್ಟಿದ್ದೀನಿ, ಟೈಗರ್. ನೆಕ್ಸ್ಟ್ ಏನು ಕೊಟ್ಟಿದ್ದೀನಿ, ಲಕ್ಸ್. ನೆಕ್ಸ್ಟ್ ಏನು ಕೊಟ್ಟಿದ್ದೀನಿ, ಮ್ಯಾಡಿಮಿಕ್ಸ್. ಇವೆಲ್ಲ ಏನ್ರಿ, ಪ್ರಾಡಕ್ಟ್ ನೇಮ್ ಇವು, ಹೌದು ತಾನೆ. ಸೊ ನೆಕ್ಸ್ಟು 5, 2, 3, 4, 5 ಈ ಕ್ವಾಂಟಿಟಿನ ನಾನು ಕೊಟ್ಟಿದ್ದೀನಿ. ಪ್ರೈಸ್ ಎಷ್ಟಿದೆ, 100, 20, 15, 25, 50. ಸೊ ಏನಿದೆ ರೀ, ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್ ಫ್ರಮ್ ಪ್ರಾಡಕ್ಟ್ ಟೇಬಲ್ ಇರ್ತಕ್ಕಂತಹ ಎಲ್ಲ ರೆಕಾರ್ಡನ್ನು ಡಿಸ್ಪ್ಲೇ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಡಿಸ್ಪ್ಲೇ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡಿಸ್ಪ್ಲೇ ಅನ್ನೋದನ್ನು ನಾವು ಸೆಲೆಕ್ಟ್ ಅನ್ಬೇಕು. ಈ ಒಂದು ಪ್ರಾಡಕ್ಟ್ ಟೇಬಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ ನಾವು ತೊಗೊಳ್ಬೇಕು. ಡಿಸ್ಪ್ಲೇ ಅಂದ ತಕ್ಷಣ ನಾವು ಸೊಲ್ಯೂಷನಲ್ಲಿ ಆಟೋಮೆಟಿಕ್ಲಿ ಕಣ್ಣು ಮುಚ್ಚಿ ಹಾಕಿ ಸ್ಟೂಡೆಂಟ್ಸ್, ಡಿಸ್ಪ್ಲೇ ಅಂದ ತಕ್ಷಣ ಏನು ಮಾಡಬೇಕು, ಸೆಲೆಕ್ಟ್ ಅಂತ ತೊಗೊಳ್ಬೇಕು. ಆಲ್ ಅಂತಂದ ತಕ್ಷಣ ಸ್ಟಾರ್ ತೊಗೊಳ್ಬೇಕು. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರಾಡಕ್ಟ್ ಟೇಬಲ್ ಅಂತ ತೊಗೊಳ್ಬೇಕು. ಅರ್ಥ ಆಯ್ತಾ. ಸೊ ಇಷ್ಟೇ ಆನ್ಸರು ಬಿ ಇದಕ್ಕೆ, ಅರ್ಥ ಆಯ್ತಾ. ಸೊ ಇವಾಗ ನೆಕ್ಸ್ಟು ಸಿ ಕ್ವೆಶನ್ ಏನಿದೆ. ಸೊ ಸಿ ಕ್ವೆಶನ್ ಏನಿದೆ ರೀ, ಡಿಸ್ಪ್ಲೇ ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ವೇರ್ ಪ್ಲೇಸ್ ಈಸ್ ಈಕ್ವಲ್ ಟು ಧಾರವಾಡ. ಸೊ ವಾಟ್ ಇಸ್ ದ್ಯಾಟ್, ಡಿಸ್ಪ್ಲೇ. ಏನು ಡಿಸ್ಪ್ಲೇ ಮಾಡಬೇಕು, ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್. ಅವ್ರು ಏನು ಕೇಳಿದ್ದಾರೆ, ಡಿಸ್ಪ್ಲೇ ಸೇಲ್ಸ್ಮೆನ್ ಐ ಡಿ ಹೇಳಿದಿರ್ತಾನೆ. ಸೊ ಕ್ವೆಶನ್ ನಂಬರ್ ಸಿ ಏನಿದೆ, ಡಿಸ್ಪ್ಲೇ ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ ಅಂತ ಕೇಳಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ. ಸೊ ನಾವೇನು ಮಾಡಬೇಕಾ, ಈ ಒಂದು ಕ್ವೆಶನ್ಗೆ ಸೊಲ್ಯೂಷನನ್ನು ಕಂಡುಹಿಡಿಬೇಕು. ಸೊ ವಾಟ್ ಈಸ್ ದ ಸೊಲ್ಯೂಷನ್, ಎಷ್ಟು ಈಸಿ ಇದೆ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ. ಡಿಸ್ಪ್ಲೇ ಅಂದಲ್ಲಿ ಏನು ಮಾಡಬೇಕಂತ ಹೇಳಿದ್ದೀನಿ ನಾನು, ಡಿಸ್ಪ್ಲೇ ಅಂದರೆ ಕಣ್ಣು ಮುಚ್ಕೊಂಡು ಹಾಕೊಂಡ್ಬಿಡಿ, ಸೆಲೆಕ್ಟ್ ಅಂತ ಹಾಕೊಳ್ಳಿ. ಸೊ ಸೆಲೆಕ್ಟ್, ಓಕೆನಾ. ಸೇಲ್ಸ್ಮೆನ್ ಐ ಡಿ ಏನೇನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ಏನು ಕೊಟ್ಟಿದ್ದಾರೆ ನೀಟಾಗಿ ಬರ್ಕೊಂಡ್ಬಿಟ್ಟು, ಸೇಲ್ಸ್ಮೆನ್ ಐ ಡಿ ತಗೋ ಅಂತ ಹೇಳಿದ್ದಾರೆ. ಓಕೆ, ಸೆಲೆಕ್ಟ್ ಅಂತ ಬರ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್, ನೆಕ್ಸ್ಟು ಪ್ರಾಡಕ್ಟ್ ಐ ಡಿ, ನೆಕ್ಸ್ಟು ಪ್ರಾಡಕ್ಟ್ ನೇಮ್. ಸೆಲೆಕ್ಟ್ ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್. ಹೇಗಿದೆ ಕ್ವೆಶನ್ ಹಾಗೆ ಬರೀರಿ. ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ, ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಒಂದು ಆನ್ಸರ್ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ, ಡಿಸ್ಪ್ಲೇ ಅಂದಲ್ಲಿ ನಾವೇನು ಮಾಡಿದ್ದೀವಿ, ಸೆಲೆಕ್ಟ್ ಅಂತ ತೊಗೊಂಡಿದ್ದೀವಿ. ಸೊ ಇದಕ್ಕೆ ಟೇಬಲ್ ಹೆಂಗೆ ಹಾಕೋದಪ್ಪ, ಸೊ ಎಷ್ಟು ಈಸಿ ಇದೆ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ. ಡಿಸ್ಪ್ಲೇ ಏನು ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದ್ದಾರೆ, ಸೇಲ್ಸ್ಮೆನ್ ಐ ಡಿ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದ್ದಾರೆ, ಓಕೆ ಮಾಡೋಣ. ಸೇಲ್ಸ್ಮೆನ್ ನೇಮ್ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದರೆ ಅದನ್ನೂ ಮಾಡೋಣ. ಪ್ರಾಡಕ್ಟ್ ಐ ಡಿ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿದರೆ ಅದನ್ನೂ ಮಾಡೋಣ. ಪ್ರಾಡಕ್ಟ್ ನೇಮ್ ಹೇಳಿದ್ದಾರೆ ಅದನ್ನೂ ಮಾಡೋಣ. ಸೊ ಅದನ್ನು ಒಂದು ಟೇಬಲಲ್ಲಿ ಹಾಕೊಂಡ್ಬಿಡೋಣ. ಫಸ್ಟಿಗೆ ಅವ್ರೇನು ಕೇಳಿದ್ದಾರೆ ಅದಕ್ಕೊಂದು ಟೇಬಲ್ ಹಾಕೊಳ್ಳೋಣ. ಏನೇನು ಹೇಳಿದ್ದಾರೆ ಅವರು, ಸೇಲ್ಸ್ಮೆನ್ ಐ ಡಿ ಹೇಳಿದ್ದಾರೆ ತಾನೆ, ಸೇಲ್ಸ್ಮ್ಯಾನ್ ಐ ಡಿ. ಓಕೆ, ಅದನ್ನು ಒಮ್ಮಕ್ಲೆ ಅದನ್ನು ತುಂಬಬೇಡಿ, ಜಸ್ಟ್ ಇದನ್ನು ಅವ್ರು ಏನು ಕೊಟ್ಟಿದ್ದಾರೆ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಸೇಲ್ಸ್ಮೆನ್ ಐ ಡಿ ಕೊಟ್ಟಿದ್ದಾರೆ, ನೆಕ್ಸ್ಟು ಸೇಲ್ಸ್ಮೆನ್ ನೇಮ್ ಹೇಳಿದ್ದಾರೆ, ಓಕೆ, ಸೇಲ್ಸ್ಮ್ಯಾನ್ ನೇಮ್, ಓಕೆನಾ. ನೆಕ್ಸ್ಟು ಪ್ರಾಡಕ್ಟ್ ಐ ಡಿ ಇದೆ, ಸೊ ಪ್ರಾಡಕ್ಟ್ ಐ ಡಿ ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಪ್ರಾಡಕ್ಟ್ ನೇಮ್ ಇದೆ, ಪ್ರಾಡಕ್ಟ್ ನೇಮ್ ಅಂತ ಇದೆ. ನೆಕ್ಸ್ಟ್ ಏನಿದೆ, ಪ್ಲೇಸ್ ಅಂತ ಇದೆ, ಸೊ ಪ್ಲೇಸನ್ನು ಹಾಕೊಳ್ಳೋಣ. ಸೊ ಇಷ್ಟರಲ್ಲಿ ನಮಗೆ ಅವ್ರು ಏನು ಕೇಳಿದ್ದಾರೆ, ಎಲ್ಲದರದ್ದು ಬಗ್ಗೆನೂ ಕೇಳಿಲ್ಲ ಅವರು, ಬರೀ ಧಾರವಾಡ ಪ್ಲೇಸಿಂದ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಯಾವ ಪ್ಲೇಸಿಂದು, ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ. ಪ್ಲೇಸ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ, ಧಾರವಾಡ ತಾನೆ, ಸೊ ಧಾರವಾಡ ಅಂತ ಹಾಕಿ.
ಸೊ ಪ್ಲೇಸ್ ಧಾರವಾಡ ಅಂತ ಇದೆ. ಆ ಧಾರವಾಡ ಅಂತ ಇರೋದನ್ನು ಆ ಧಾರವಾಡದಲ್ಲಿ ಪ್ಲೇಸ್ ಅಂತ ಇದೆ ತಾನೆ, ಅದ್ರ ಪ್ರಾಡಕ್ಟ್ ಐ ಡಿ ಎಷ್ಟು ನೋಡೋಣ. ಸೊ ಎಲ್ಲವನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಎಲ್ಲಿದೆ, ಸಿ ಹಿಯರ್ ಸ್ಟೂಡೆಂಟ್ಸ್. ಸೊ ನಮಗೆ ಧಾರವಾಡ ಅನ್ನೋದು ಯಾವ ಪ್ರಾಡಕ್ಟ್ ಐ ಡಿ, ಸೊ ಧಾರವಾಡ ಪ್ರಾಡಕ್ಟ್ ಐ ಡಿ ಯಾವುದು ಅಂತ ಬೇಕಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಧಾರವಾಡ ಅಂತ ಇದೆ ತಾನೆ. ಸೊ ಧಾರವಾಡದ ಪ್ರಾಡಕ್ಟ್ ಐ ಡಿ ಏನಿದೆ, P01 ಇದೆ. ಓಕೆ, ಧಾರವಾಡ ಪ್ಲೇಸಿಂದು ಪ್ರಾಡಕ್ಟ್ ಐ ಡಿ ಏನಿದೆ, P01 ಇದೆ. ಸೊ ಓಕೆ, ಅದನ್ನು ನೀವು ಫಿಲ್ಅಪ್ ಮಾಡ್ತಾ ಹೋಗಿ. ಸೊ ಧಾರವಾಡ ಪ್ಲೇಸಿಂದು ಪ್ರಾಡಕ್ಟ್ ಐ ಡಿ ಏನಿದೆ, P01. ಓಕೆನಾ. ಸೊ ನೆಕ್ಸ್ಟು ಧಾರವಾಡದ ಪ್ರಾಡಕ್ಟ್ ನೇಮ್ ಏನಿದೆ. ಸೊ ಪ್ರಾಡಕ್ಟ್ ನೇಮ್ ಹೆಂಗೆ ಕಂಡುಹಿಡಿಬೇಕು. ಸೊ ನೋಡ್ರಿ, ಧಾರವಾಡ ಪ್ಲೇಸಿಂದು P01 ಅಂತ ಆಯಿತು ತಾನೆ. ಸೊ ಇವಾಗ ಧಾರವಾಡದ ಸೇಲ್ಸ್ಮೆನ್ ಐ ಡಿ ಯಾರು ಅಂತ ನೋಡ್ಕೊಳ್ಳೋಣ. ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ಐ ಡಿ ಯಾವುದು. ಸೊ ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ಐ ಡಿ ಯಾವುದು. ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ಐ ಡಿ S01. ಅಫ್ಕೋರ್ಸ್ P01 ಪ್ರಾಡಕ್ಟ್ ಐ ಡಿ ಆದರೆ S01 ಸೇಲ್ಸ್ಮೆನ್ ಐ ಡಿ ಆಗಿರುತ್ತೆ. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲಿ ನಾವೇನು ಹಾಕೋಣ, ಇಲ್ಲಿ S01 ಹಾಕೋಣ. ನೆಕ್ಸ್ಟು ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ನೇಮ್ ಯಾರು. ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ನೇಮ್ ಯಾರ್ರೀ, ಧಾರವಾಡ ಪ್ಲೇಸಿನ. ಸೊ ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ನೇಮ್ ಯಾರು, ಅನಿಲ್ ತಾನೆ. ಸೊ ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ಐ ಡಿ S01, ಸೇಲ್ಸ್ಮೆನ್ ನೇಮ್ ಅನಿಲ್ ಆ್ಯಂಡ್ ಪ್ರಾಡಕ್ಟ್ ಐ ಡಿ P01. ಸೊ ನಿಷ್ಟು ಫಿಲ್ಅಪ್ ಮಾಡಿದ್ವಿ ತಾನೆ. ಸೊ ಸೇಲ್ಸ್ಮೆನ್ ನೇಮ್ ಯಾರು, ಅನಿಲ್. ಓಕೆನಾ. ಸೊ S01 ಅನಿಲ್, P01 ಯಾವುದು ಉಳಿತು, ಪ್ರಾಡಕ್ಟ್ ನೇಮ್ ಉಳಿತು. ಓಕೆ, ಧಾರವಾಡ ಪ್ಲೇಸಿನ ಪ್ರಾಡಕ್ಟ್ ನೇಮ್ ಯಾವುದು. ಸೊ ನೋಡ್ರಿ, ಇಲ್ಲಿ ಧಾರವಾಡ ಪ್ಲೇಸಲ್ಲಿ ನಮಗೆ ಪ್ರಾಡಕ್ಟ್ ನೇಮ್ ಇಲ್ಲ. ಪ್ರಾಡಕ್ಟ್ ನೇಮ್ ಇಲ್ಲ ಅಂದರೆ ನಾವು ಯಾವ ಥರದಲ್ಲಿ ಕಂಡುಹಿಡಿಬೋದು, P01 ಇದೆ ತಾನೆ. ಸೊ P01ನಲ್ಲಿ ಪ್ರಾಡಕ್ಟ್ ನೇಮಲ್ಲಿ ಏನಿದೆ ನೋಡ್ರಿ, P01ನಲ್ಲಿ ಪ್ರಾಡಕ್ಟ್ ನೇಮ್ ಏನಿದೆ, ನಿರ್ಮಾ ಇದೆ. ಅಂದರೆ ಈ ಒಂದು ಐ ಡಿಯಿಂದ ನಾವು ನೇಮನ್ನು ತಗೊಳ್ಬೋದು. ಈ ಒಂದು ಕಾಲಮಲ್ಲಿ ನಮಗೆ ಪ್ರಾಡಕ್ಟ್ ನೇಮ್ ಸಿಗದೇ ಇದ್ರೂ ಈ ಒಂದು ಐ ಡಿಯಿಂದ ನಾವು ಪ್ರಾಡಕ್ಟ್ ನೇಮಲ್ಲಿ ಏನು ವ್ಯಾಲ್ಯೂ ಇನ್ಸರ್ಟ್ ಮಾಡಿರ್ತೀವೋ ಅದನ್ನು ನಾವು ತೊಗೊಳ್ಬೋದು. ಸೊ P01 ಏನಿದೆ, ನಿರ್ಮಾ ಇದೆ. ಸೊ ಪ್ರಾಡಕ್ಟ್ 1 ಏನಿದೆ, ಪ್ರಾಡಕ್ಟ್ ನೇಮ್ P01ನಲ್ಲಿ ಪ್ರಾಡಕ್ಟ್ ನೇಮ್ ಏನಿದೆ, ನಿರ್ಮಾ ಇದೆ. ಇಷ್ಟೇ ಸ್ಟೂಡೆಂಟ್ಸ್ ಇದು ಆನ್ಸರು. ಅರ್ಥ ಆಯ್ತಾ, ಎಷ್ಟು ಈಸಿ ಇದೆ ತಾನೆ. ಸೊ ನೋಡ್ರಿ, ಡಿಸ್ಪ್ಲೇ ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ ಅಂತ ಕೇಳಿದ್ದಾರೆ. ಸೊ ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ಐ ಡಿ ಯಾವುದು, ಧಾರವಾಡ ಪ್ಲೇಸಿನ ಸೇಲ್ಸ್ಮೆನ್ ನೇಮ್ ಯಾರು, ಧಾರವಾಡ ಪ್ಲೇಸಿನ ಪ್ರಾಡಕ್ಟ್ ಐ ಡಿ ಯಾವುದು, ಸೊ ಧಾರವಾಡ ಪ್ಲೇಸಿನ ಪ್ರಾಡಕ್ಟ್ ನೇಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಥರ ನಾವು ಕಂಡು ಹಿಡ್ಕೊಂಡು ಬರಿಬೇಕು. ಅರ್ಥ ಆಯ್ತಾ. ಸೊ ನೆಕ್ಸ್ಟು ಸಿ ಆಯ್ತು. ಈಗ ನೆಕ್ಸ್ಟು ಡಿ ಕ್ವೆಶನ್ ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಡಿ ಕ್ವೆಶನ್ ಏನಿದೆ, ಡಿಸ್ಪ್ಲೇ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್, ವೇರ್ ಪ್ರಾಡಕ್ಟ್ ಐ ಡಿ ಈಸ್ ಈಕ್ವಲ್ ಟು P02 ಅಂತ ಕೇಳಿದ್ದಾರೆ. ಸೊ ಕ್ವೆಶನ್ ಬರ್ಕೊಳ್ಳೋಣ. ಸೊ ಡಿಸ್ಪ್ಲೇ, ಡಿ ಕ್ವೆಶನ್ ಏನಿದೆ, ಡಿಸ್ಪ್ಲೇ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್, where product ID is equal to P02 ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳೋಣ. ಸೊಲ್ಯೂಷನಲ್ಲಿ ಫಸ್ಟ್ ಏನು ಹೇಳಿದೆ ಸ್ಟೂಡೆಂಟ್ಸ್, ನಿಮಗೆ ಡಿಸ್ಪ್ಲೇ ಅಂದಾಗ ಸೆಲೆಕ್ಟ್ ಅಂತ ಬರ್ಕೊಂಬಿಡಿ. ಸೆಲೆಕ್ಟ್ ಅನ್ನೋದನ್ನು ನೀವು ಕನ್ಫರ್ಮ್ ಆಗಿ ಬರ್ಕೊಳ್ಳಿ. ಸೊ ದಿಸ್ ಇಸ್ ದ ವೇ ಸಾಲ್ವ್ ದಿಸ್ ಕ್ವೆಶನ್ಸ್. ಓಕೆನಾ. ಸೊ ಈ ಥರ ಕ್ವೆಶನ್ಗಳಲ್ಲಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಇದೊಂದು ದಾರಿ. ಡಿಸ್ಪ್ಲೇ ಅಂದಾಗ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು, ಸೆಲೆಕ್ಟ್ ಅಂತ ಅಂದ್ಬಿಡ್ಬೇಕು. ಏನು ಸೆಲೆಕ್ಟ್ ಮಾಡ್ಕೊಂತ ಹೇಳಿದಾನೆ ಅವನು, ಪ್ರಾಡಕ್ಟ್ ನೇಮ್ ಹೇಳಿದ್ದಾನೆ. ಓಕೆ, ಪ್ರಾಡಕ್ಟ್ ನೇಮ್. ನೆಕ್ಸ್ಟ್ ಏನು ಹೇಳಿದ್ದಾನೆ, ಈ ಥರ ಆನ್ಸರ್ ಬರೀಬೇಕ್ರಿ ಇದನ್ನು ಫಸ್ಟು, ಆಮೇಲೆ ಟೇಬಲ್ ಹಾಕಬೇಕು. ಅರ್ಥ ಆಯ್ತಾ. ಬರೀ ಕೆಲವೊಬ್ರು ಏನು ಮಾಡ್ತೀರಿ, ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಟೇಬಲ್ ಹಾಕಿಟ್ಟು ಹೋಗ್ಬಿಡ್ತೀರಿ. ದಟ್ ಈಸ್ ನಾಟ್ ಗುಡ್. ಓಕೆನಾ. ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್, ವೇರ್ ಪ್ರಾಡಕ್ಟ್ ಐ ಡಿ ಈಸ್ ಈಕ್ವಲ್ ಟು ವಾಟ್, ಪ್ರಾಡಕ್ಟ್ ಐ ಡಿ ಈಸ್ ಈಕ್ವಲ್ ಟು P02. ಓಕೆನಾ. ಸೊ ಇಲ್ಲಿ ನೋಡಿ ಏನು ಕೇಳಿದ್ದಾರೆ ಅವರು, ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಅದನ್ನ ಹಾಕೊಂಬಿಡೋಣ. ಪ್ರಾಡಕ್ಟ್ ನೇಮ್ ಕೇಳಿದ್ದಾನೆ. ಓಕೆ, ಪ್ರಾಡಕ್ಟ್ ನೇಮ್. ಓಕೆನಾ. ಪ್ರಾಡಕ್ಟ್ ನೇಮ್ ಟೇಬಲ್ ಹಾಕ್ಕೊಳ್ಳಿ ಇವಾಗ. ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ,
ನೆಕ್ಸ್ಟು ಪ್ರೈಸ್, ನೆಕ್ಸ್ಟು ಪ್ರಾಡಕ್ಟ್ ಐ ಡಿ. ಮೇಡಮ್ ನಾವು ಇದೇ ಥರ ಬರ್ಕೊಳ್ಬೇಕಾ ಅಥವಾ ಸೀರಿಯಲ್ ವೈಸ್ ಬರ್ಕೊಳ್ಬೇಕಾ ಅಂತ ಕೇಳಿದರೆ ಇದೇ ಥರ ಬರ್ಕೊಂಡ್ರು ನೋ ಪ್ರಾಬ್ಲಮ್, ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಪ್ರಾಡಕ್ಟ್ ಐ ಡಿ ಯಾವುದ್ರದ್ದು ಕೇಳಿದಾನೆ, P02ದ್ದು ಮಾತ್ರ ಹೇಳಿ ಅಂತ ಹೇಳಿದಾನೆ ಅವನು, ಎಲ್ಲನೂ ಹೇಳಿ ಅಂತ ಹೇಳಿಲ್ಲ. ಸೊ ಅದಕ್ಕೆ P02ದ್ದು ಪ್ರೈಸ್ ಎಷ್ಟಿದೆ ನೋಡೋಣ. ಸೊ P02ದ್ದು ಪ್ರೈಸ್ ಎಷ್ಟಿದೆ ರೀ, P02ದ್ದು ಪ್ರೈಸ್ ಎಷ್ಟಿದೆ, 2 ಇದೆ. ಸೊ ನಾವಿಲ್ಲೇನು ಹಾಕಬೇಕು, P02ದ್ದು ಪ್ರೈಸು 2 ಅಂತ ಹಾಕಬೇಕು. ಸೊ P0 ನೆಕ್ಸ್ಟ್ ಏನು ಬೇಕು ನಮಗೆ, P02ದ್ದು ಕ್ವಾಂಟಿಟಿ ಎಷ್ಟಿದೆ. ಸೊ P02ದ್ದು ಕ್ವಾಂಟಿಟಿ ನಮಗೆ P02ದ್ದು ಪ್ರೈಸ್ ಎಷ್ಟಿದೆ ನಮಗೆ, P02ದ್ದು ಪ್ರೈಸು 20 ಇದೆ. ಸೊ ವಾಟ್ ಇಸ್ ದ್ಯಾಟ್, P02ದ್ದು ನಮಗೆ ಪ್ರೈಸು 20 ಇದೆ. ಸೊ ಇದು 20. ಸೊ ಕ್ವಾಂಟಿಟಿ ಎಷ್ಟಿದೆ, 2 ಇದೆ. ಏನಿದೆ ರೀ, P02ದ್ದು ಕ್ವಾಂಟಿಟಿ ಎಷ್ಟಿದೆ, 2 ಇದೆ. ಸೊ ನೆಕ್ಸ್ಟು P02ದ್ದು ಪ್ರಾಡಕ್ಟ್ ನೇಮ್ ಏನಿದೆ, P02ದ್ದು ಪ್ರಾಡಕ್ಟ್ ನೇಮು ಸಂತೂರ್ ಇದೆ. ಏನಿದೆ ರೀ, ಸಂತೂರ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಡಿ ಕ್ವೆಶನ್. ಓಕೆನಾ. ಸೊ ಇದು ಡಿ ಕ್ವೆಶನ್ ಕಂಪ್ಲೀಟ್ ಆಯಿತು. ಅಂದರೆ ಅವ್ರು ಏನು ಕೇಳಿರ್ತಾರೆ, ಪ್ರಾಡಕ್ಟ್ P02ದ್ದು ಮಾತ್ರ ಹೇಳಿ ಅಂತ ಹೇಳಿದ್ದಾರೆ. ಸೊ ಅದನ್ನಷ್ಟೇ ಹೇಳಬೇಕು, ಎಲ್ಲವನ್ನ ಹೇಳ್ತಾ ಕೂಡಬಾರ್ದು. ಅರ್ಥ ಆಯ್ತಾ. ಸೊ ನೆಕ್ಸ್ಟು ಏನಿದೆ ರೀ, ಡಿಸ್ಪ್ಲೇ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ಸ್ ಹೂಸ್ ನೇಮ್ ಈಸ್ ಅನಿಲ್ ಅಂತ ಹೇಳಿದ್ದಾರೆ. ಓಕೆನಾ. ಇಲ್ಲಿ ನಾವು ಹಾಕೋಣ ಕ್ವೆಶನ್ ಹೇಳಿದ್ದು ಈ ಡಿಸ್ಪ್ಲೇ ಆಲ್ ಸೇಲ್ಸ್ಮ್ಯಾನ್ ರೆಕಾರ್ಡ್ಸ್ ಹೂಸ್ ನೇಮ್ ಈಸ್ ಅನಿಲ್ ಅಂತ ಹೇಳಿದ್ದಾರೆ. ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾನೇನು ಹೇಳಿದೆ ನಿಮಗೆ, ಏನಂತ ಹೇಳಿದೆ, ಸಿ ಹಿಯರ್ ಡಿಸ್ಪ್ಲೇ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ ಅಂತ ಹೇಳಿದ್ದಾರೆ. ಸೊ ಡಿಸ್ಪ್ಲೇ ಅಂದಾಗ ಸೊಲ್ಯೂಷನ್ನ ಏನು ತಗೋ ಅಂತ ಹೇಳಿದೆ ನಿಮಗೆ, ಡಿಸ್ಪ್ಲೇ ಅಂದಾಗ ನಾವು ಯಾವ ಥರ ಮಾಡ್ಕೊಳ್ಬೇಕು, ಡಿಸ್ಪ್ಲೇ ಅಂದಾಗ ನಾವೇನು ತೊಗೊಳ್ಬೇಕು, ಸೊಲ್ಯೂಷನಲ್ಲಿ ಏನು ತೊಗೊಳ್ಬೇಕು, ಸೊಲ್ಯೂಷನಲ್ಲಿ ನಾವು ಯಾವಾಗಲೂ ಸೆಲೆಕ್ಟ್ ಅಂತ ತೊಗೊಳ್ಬೇಕು. ಡಿಸ್ಪ್ಲೇ ಅಂದರೆ ಸೆಲೆಕ್ಟ್ ಅಂತ ತೊಗೊಂಡು ಏನು ಮಾಡಬೇಕು, ಆಲ್ ಅಂತಂದರೆ ಏನು ಮಾಡಬೇಕು, ಸ್ಟಾರ್ ಅಂತ ಹಾಕಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟು ಸೇಲ್ಸ್ಮ್ಯಾನ್ ಐತಲ್ಲ, ಸೊ ಅದೇ ಥರ. ಸೊ ಸೇಲ್ಸ್ಮ್ಯಾನ್ ಟೇಬಲ್ ವೇರ್ ಅಥವಾ ಹೂಸ್ ನೇಮ್ ಈಸ್ ಅನಿಲ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಏನು ಮಾಡೋಣ, ಇದರಲ್ಲಿ ಆನ್ಸರ್ ಏನು ಬರುತ್ತೆ ರೀ, ಇಲ್ಲಿ ಆನ್ಸರ್ ಏನು ಬರುತ್ತೆ, ಸಿ ಹಿಯರ್ ಸೇಲ್ಸ್ಮ್ಯಾನಲ್ಲಿ ಏನೇನು ಬರುತ್ತೆ, ಸೇಲ್ಸ್ಮ್ಯಾನ್ ಐ ಡಿ ಇರುತ್ತೆ, ಸೇಲ್ಸ್ಮ್ಯಾನ್ ಐ ಡಿ. ನೆಕ್ಸ್ಟ್ ಏನಿರುತ್ತೆ, ಸೇಲ್ಸ್ಮ್ಯಾನ್ ನೇಮ್ ಇದೆ, ಸೇಲ್ಸ್ಮ್ಯಾನ್ ನೇಮ್ ಇದೆ. ನೆಕ್ಸ್ಟ್ ಏನಿದೆ, ಪ್ರಾಡಕ್ಟ್ ಐ ಡಿ ಇದೆ, ಪ್ರಾಡಕ್ಟ್ ಐ ಡಿ ಇದೆ. ನೆಕ್ಸ್ಟ್ ಏನಿದೆ ರೀ, ನೆಕ್ಸ್ಟ್ ಏನಿದೆ, ಪ್ಲೇಸ್ ಇದೆ. ಹೌದು ತಾನೆ. ಅವ್ರೇನು ಹೇಳಿದ್ದಾರೆ, ಬರೀ ನಮಗೆ ಅನಿಲಿಂದ ಮಾತ್ರ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ದಾರೆ. ಓಕೆ, ಅನಿಲಿಂದ ಮಾತ್ರನೇ ಕೊಡೋಣ. ಅರ್ಥ ಆಯ್ತಾ. ಸೊ ಯಾರ್ದು ಪ್ರಾಡಕ್ಟ್ ಅವನ ಹೆಸರೇನು, ಸೇಲ್ಸ್ಮೆನ್ ನೇಮ್ ಇದೆಯಲ್ಲ ಅವನ ಹೆಸರು, ಸೇಲ್ಸ್ಮೆನ್ ನೇಮ್ ಯಾವುದೇ, ಅನಿಲ್ ಇದೆ. ಅನಿಲಿನ ಪ್ರಾಡಕ್ಟ್ ಐ ಡಿ ಎಷ್ಟಪ್ಪ, ಸಿ ಹಿಯರ್ ಅನಿಲಿನ ಪ್ರಾಡಕ್ಟ್ ಐ ಡಿ ಎಷ್ಟು, ಅನಿಲಿಂದು ನೋಡ್ರಿ, ಅನಿಲಿನ ಪ್ರಾಡಕ್ಟ್ ಐ ಡಿ ಎಷ್ಟಿದೆ ಇಲ್ಲಿ, ಅನಿಲಿನ ಪ್ರಾಡಕ್ಟ್ ಐ ಡಿ ನಮಗೆ P01 ಇದೆ. ಅನಿಲಿಂದ ಸೇಲ್ಸ್ಮೆನ್ ಐ ಡಿ S01 ಇದೆ. ಅನಿಲಿಂದ ಪ್ಲೇಸ್ ಏನಿದೆ, ಧಾರವಾಡ ಇದೆ. ಮೇಡಮ್ ಇದಿಷ್ಟೇ ಯಾಕೆ ಹಾಕಬೇಕು, ಮತ್ತೆ ಇದು ಪ್ರಾಡಕ್ಟ್ ನೇಮು ಅದನ್ನೆಲ್ಲ ಯಾಕೆ ಹಾಕಬಾರ್ದು, ಇದಿಷ್ಟೇ ಯಾಕೆ ಹಾಕಬೇಕು ಅಂತ ನೀವು ಕೇಳಿದರೆ, ಯಾಕಂದರೆ ಇಲ್ಲಿ ಅವ್ರೇನು ಕೇಳಿದ್ದಾರೆ ಅದಷ್ಟೇ ಬೇಕು ಇನ್ಫಾರ್ಮೇಷನ್ನು. ಅವ್ರೇನು ಕೇಳಿದರೆ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ಸ್, ಅಂದರೆ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ಸ್ ಹೂಸ್ ನೇಮ್ ಈಸ್ ಅನಿಲ್ ಅಂತ ಕೇಳಿದರೆ, ಅನಿಲಿಂದು ಎಲ್ಲ ಸೇಲ್ಸ್ಮೆನ್ ರೆಕಾರ್ಡ್ ಒಳಗೆ ಏನೇನು ಮೇನ್ ಹೆಡ್ಡಿಂಗ್ ಇದೆಯಲ್ಲ ಅದನ್ನು ಹಾಕ್ರಿ ಅಂತ ಹೇಳಿದ್ದಾರೆ. ಬರೀ ಅವ್ರು ಏನು ಹೇಳಿದ್ದಾರೆ, ಸೇಲ್ಸ್ಮೆನ್ ರೆಕಾರ್ಡ್ ಅಂತ ಹೇಳಿದ್ದಾರೆ. ಹಾಗಾಗಿ ಅನಿಲ್ ಸೇಲ್ಸ್ಮೆನ್ ಐ ಡಿ ಎಷ್ಟಿದೆ, ಒಂದು S01 ಇದೆ. ನೆಕ್ಸ್ಟು ಏನಿದೆ ರೀ, ನೆಕ್ಸ್ಟ್ ಏನಿದೆ ಇದರಲ್ಲಿ, ಪ್ರಾಡಕ್ಟ್ ಐ ಡಿ P01 ಇದೆ. ನೆಕ್ಸ್ಟು ಪ್ಲೇಸ್ ಯಾವುದಿದೆ ಅವ್ರದ್ದು, ಧಾರವಾಡ ಇದೆ. ಅರ್ಥ ಆಯ್ತಾ. ಇದಕ್ಕೆ ನಾವು ಏನಂತ ಹೇಳ್ತೀವಿ,
ಈ ಥರ ಸಾಲ್ವ್ ಮಾಡ್ತಾ ಹೋಗಬೇಕು. ಇದೊಂದು ಟೇಬಲ್ಲು, ಇದು ಮೇಲ್ಗಡೆ ಬರೆಯೋದು. ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಇದು ಭಾಳ ಈಸಿ ಆಗಿದೆ ಕೇಸ್ ಸ್ಟಡಿ ಪ್ರಾಬ್ಲಮ್ಮು. ನಿಮಗೆ ಎಲ್ಲಿನೂ ನಿಮಗೆ ಜಸ್ಟ್ ಏನಂತ ಹೇಳ್ತಾರೆ, ಎಲ್ಲಿನೂ ಕನ್ಫ್ಯೂಷನ್ ಆಗದಾಗೆ ನಾನು ಹೇಳ್ತಾ ಹೋಗಿದ್ದೀನಿ. ಈ ಥರ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋಗಿ, ಅರ್ಥ ಆಯ್ತಾ? ಸೊ ಎಷ್ಟು ಈಸಿ ಆಗಿದೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ನಾವು ಏನು ಮಾಡಿದ್ವಿ, ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ, ನೆಕ್ಸ್ಟ್ ಒಂದು ಫಾರ್ಮೆಟನ್ನು ಹಾಕಿದ್ವಿ, ನೆಕ್ಸ್ಟು 5 ರೆಕಾರ್ಡ್ಸನ್ನು ಇನ್ಸರ್ಟ್ ಮಾಡಿದ್ವಿ, ನೆಕ್ಸ್ಟ್ ಇನ್ಸರ್ಟ್ ಮಾಡಿದಾದ್ಮೇಲೆ ಏನು ಮಾಡಿದ್ವಿ, ಈ ಒಂದು ಟೇಬಲ್ನ ನಾವು ಜಸ್ಟ್ ನೀಟಾಗಿ ಡ್ರಾ ಮಾಡ್ಕೊಂಡ್ವಿ. ನೋಡ್ಕೊಂಡಾದ್ಮೇಲೆ ಇಲ್ಲಿ ಕ್ವೆಶನ್ ನಂಬರ್ ಎ ಏನಿದೆ 5 ರೆಕಾರ್ಡ್ಸ್ ಅಂತ ಇತ್ತು, ಅದನ್ನು ಕ್ರಿಯೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಡಿಸ್ಪ್ಲೇ ಆಲ್ ರೆಕಾರ್ಡ್ಸ್ ಆಫ್ ಪ್ರಾಡಕ್ಟ್ ಟೇಬಲ್ ಅಂತ ಹೇಳಿದರೆ, ಡಿಸ್ಪ್ಲೇ ಇದ್ದಲ್ಲಿ ಏನು ಮಾಡಬೇಕು, ಸೆಲೆಕ್ಟ್ ಅಂತ ತಗೊಳ್ಬೇಕು, ಆಲ್ ಅಂತ ಇದ್ದಲ್ಲೇ ಸ್ಟಾರ್ ಅಂತ ತಗೊಳ್ಬೇಕು, ರೆಕಾರ್ಡ್ಸ್ ಆಫ್ ಪ್ರಾಡಕ್ಟ್ ಟೇಬಲ್ ಅಂತ ಇದ್ದಲ್ಲೇ ಹಾಕಿದಾದ್ಮೇಲೆ ಈ ಥರ ಸೆಮಿಕಾಲನ್ ಹಾಕಬೇಕು. ನೆಕ್ಸ್ಟು ಇದೇ ಥರ ನಾವೆಲ್ಲ ವ್ಯಾಲ್ಯೂ ಇನ್ಸರ್ಟ್ ಮಾಡಿದ್ವಿ, ಯಾವ ಥರ ಬರುತ್ತಲ್ಲ, ಸೊ ಆ ಥರ ಪ್ರಾಡಕ್ಟ್ ಟೇಬಲ್ ಯಾವ ಥರ ಡಿಸ್ಪ್ಲೇ ಆಗುತ್ತೆ, ಇಷ್ಟು ಡಿಸ್ಪ್ಲೇ ಮಾಡಿರಿ ಅಂತ ಹೇಳಿದ್ದಾರೆ ಅವರು. ಬರೀ ಒಂದೇನಾದರೂ ಹೇಳಿದಾರಾ? ಇಲ್ಲ. ಸೊ ಎಲ್ಲ ಡಿಸ್ಪ್ಲೇ ಮಾಡೋಕ್ಕೆ ಈ ಥರ ಮಾಡಬೇಕು. ಸಿ ಏನಿದೆ, ಸಿ ಇದೇ ಥರ ಇದೆ, ಡಿಸ್ಪ್ಲೇ ಸೇಲ್ಸ್ಮೆನ್ ಐ ಡಿ, ಸೇಲ್ಸ್ಮೆನ್ ನೇಮ್, ಪ್ರಾಡಕ್ಟ್ ಐ ಡಿ, ಪ್ರಾಡಕ್ಟ್ ನೇಮ್, ವೇರ್ ಪ್ಲೇಸ್ ಇಸ್ ಈಕ್ವಲ್ ಟು ಧಾರವಾಡ ಅಂತ ಹೇಳಿದ್ದಾರೆ. ಸೊ ಆ ಧಾರವಾಡನ ಒಂದು ಯೂಸ್ ಮಾಡಿಕೊಂಡು ಈ ಥರ ನಾವು ಮಾಡ್ತಾ ಹೋಗಬೇಕು. ನೆಕ್ಸ್ಟು ಡಿಸ್ಪ್ಲೇ ಪ್ರಾಡಕ್ಟ್ ನೇಮ್, ಕ್ವಾಂಟಿಟಿ, ಪ್ರೈಸ್, ವೇರ್, ಪ್ರಾಡಕ್ಟ್ ಐ ಡಿ ಇಸ್ ಈಕ್ವಲ್ ಟು P02 ಅಂತ ಕೇಳಿದರೆ, ಡಿಸ್ಪ್ಲೇ ಅಂದಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ಏನು ಕೊಟ್ಟಿದ್ದಾರೆ ಅದಿಷ್ಟು ಇನ್ಫಾರ್ಮೇಷನ್ ತೊಗೊಳ್ಬೇಕು. ಸೊ ತೊಗೊಂಡಾದ್ಮೇಲೆ ಏನು ಮಾಡಬೇಕು ರೀ, ಸೊ ಈ ಥರ ನಾವು ಬರಿತಾ ಹೋಗಬೇಕು, ಅರ್ಥ ಆಯ್ತಾ? ಸೊ ಈ ಒಂದು ಕ್ವೆಶನ್ನ ಈ ಥರ ಬರಿತಾ ಹೋಗಬೇಕು. ನೆಕ್ಸ್ಟು ಲಾಸ್ಟ್ ಇ ಇದೆ. ಇ ಅಂದರೆ ಏನಿದೆ ರೀ, ಇ ಅಂತಂದರೆ ನಮಗೆ ಡಿಸ್ಪ್ಲೇ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ಸ್ ಹೂಸ್ ನೇಮ್ ಈಸ್ ಅನಿಲ್ ಅಂತ ಇದೆ. ಸೊ ಡಿಸ್ಪ್ಲೇ ಅಂದಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸೆಲೆಕ್ಟ್ ಅಂತ ಬರೀಬೇಕು, ಆಲ್ ಅಂದಲ್ಲಿ ನಾವು ಸ್ಟಾರ್ ಅಂತ ಬರೀಬೇಕು. ಸೇಲ್ಸ್ಮೆನ್ ರೆಕಾರ್ಡ್ಸ್ ಅಂತಂದರೆ ಸೇಲ್ಸ್ಮೆನ್ ರೆಕಾರ್ಡಲ್ಲಿ ಏನೇನಿದೆ, ಸೇಲ್ಸ್ಮೆನ್ ರೆಕಾರ್ಡಲ್ಲಿ ನಮಗೆ ಇಷ್ಟು ಫೀಲ್ಡ್ಸ್ ಇದೆ. ಸೇಲ್ಸ್ಮೆನ್ ಐ ಡಿ ಬರೀಬೇಕು, ಸೇಲ್ಸ್ಮೆನ್ ನೇಮ್ ಬರೀಬೇಕು, ಪ್ರಾಡಕ್ಟ್ ಐ ಡಿ ಬರೀಬೇಕು, ಪ್ಲೇಸ್ ಬರೀಬೇಕು, ಇವೆಲ್ಲ ಇದೆ. ಸೊ ಅಷ್ಟೆಲ್ಲ ಬರೆದಾದ್ಮೇಲೆ ಅದು ಯಾರ್ದು ಕೇಳಿದಾನೆ, ಪರ್ಟಿಕ್ಯುಲರ್ಲಿ ಅನಿಲ್ ಅಂತ ಕೇಳಿದಾನೆ. ಕೆಲವೊಬ್ರು ಅವಸರದಲ್ಲಿ ಓದಿ ಏನು ಮಾಡ್ತೀರಾ, ಸೊ ಡಿಸ್ಪ್ಲೇ ಆಲ್ ಸೇಲ್ಸ್ಮೆನ್ ಐ ಡಿ ಕೇಳಿದ್ದಾರೆ ತಡ್ರಿ ಅಂತ ಹೇಳಿ, ಸೊ ಡಿಸ್ಪ್ಲೇ ಆಲ್ ಸೇಲ್ಸ್ಮೆನ್ ರೆಕಾರ್ಡ್ಸ್ ಅಂತ ಕೇಳಿದ್ದಾರೆ ತಡ್ರಿ ಅಂತ ಹೇಳಿ ಏನು ಮಾಡ್ತಾರೆ ರೀ, ಕೆಲವೊಬ್ರು ಎಲ್ಲನೂ 5 ರೆಕಾರ್ಡನ್ನು ಬರೀತಾರೆ. ಸೊ ಅನಿಲ್ ಅಂತ ನೀವು ಓದಿರೋದೇ ಇಲ್ಲ. ಸೊ ಈ ಥರ ಅನಿಲ್ ಅಂತ ಓದಬೇಕು, ಕ್ವಶನ್ನ ಪೂರ್ತಿಯಾಗಿ ಓದಿ. 3 ಅವರ್ ಟೈಮ್ ಇರುತ್ತೆ ತಾನೇ, ಫಸ್ಟಿಗೆ ಇದನ್ನು ಬಿಡಿಸಿ, ಯಾರೂ ನಿಮ್ಮನ್ನ ಕೇಳಲ್ಲ. ಫಸ್ಟಿಗೆ ಯಾಕೆ ಇದು ಬರೆಸ್ರಿ, ಸೆಕೆಂಡ್ ಯಾಕೆ ನೀವು ಇದನ್ನು ಬರೀಲಿಲ್ಲ ಅಂತ ಏನು ಕೇಳಲ್ಲ ಅವರು, ಅರ್ಥ ಆಯ್ತಾ? ಸೊ ಫಸ್ಟಿಗೆ ಹೋದ್ಮೇಲೆ ಈ 15 ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್, ಇದನ್ನು ಪಾಕೆಟಲ್ಲಿ ಇಟ್ಕೊಂಬಿಡಿ, ಅಂದರೆ ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಬೇರೆ ಬೇರೆ ಕ್ವೆಶನ್ ಪೇಪರಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಎಲ್ಲ ನಾನು ನಿಮಗೆ ಬಿಡಿಸಿ ತೋರಿಸ್ತೀನಿ, ಅರ್ಥ ಆಯ್ತಾ? ಅಲ್ಲಿವರೆಗೂ ಇದನ್ನು ನೀಟಾಗಿ ಕ್ವೆಶನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ನಿಮಗೆಲ್ಲಾದರೂ ಡೌಟ್ಸ್ ಇದ್ದರೆ ನಾನು ಮೇಲ್ ಐ ಡಿ ಕೊಟ್ಟಿರ್ತೀನಿ, ಆ ಮೇಲ್ ಐ ಡಿಗೆ ನಿಮಗೇನು ಕ್ವೆಶನ್ ಇದೆ ಅಂತ ಹೇಳಿ ನಾನು ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಕವರ್ ಮಾಡಿದ್ದೀನಿ, ಇದನ್ನು ನೀಟಾಗಿ ಬಿಡಿಸಿ, ಓಕೆನಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಮಾಡ್ತೀನಿ ರೀ, ಇನ್ನೂ ಒಂದು ಕ್ವೆಶನ್ ಪೇಪರಲ್ಲಿರ್ತಕ್ಕಂಥ ಕೇಸ್ ಸ್ಟಡೀಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇದನ್ನು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಕಳಿಸಿ ಅವ್ರಿಗೂ ಯೂಟಿಲೈಸ್ ಆಗಂಗೆ ಮಾಡ್ಕೊಳ್ಳಿ, ಓಕೆನಾ? ಸೊ ನೀವು ಎಷ್ಟು ಜನ ಶೇರ್ ಮಾಡ್ತಿರೋ ಅಥವಾ ಎಷ್ಟು ಜನಕ್ಕೆ ನೀವು ತಲುಪಿಸ್ತಿರೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ನಾಳೆ ಎಕ್ಸಾಮಲ್ಲಿ ನೀವು 15 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿರುತ್ತೆ, ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು, ಕೀಪ್ ಲರ್ನಿಂಗ್, ಗೆಟ್ ಅ ಗುಡ್ ಮಾರ್ಕ್ಸ್ ಇನ್ ಕೇಸ್ ಸ್ಟಡಿ ಪ್ರಾಬ್ಲಮ್, ಓಕೆನಾ? ಕೇಸ್ ಸ್ಟಡಿ ಪ್ರಾಬ್ಲಮ್ ಬಂದುಬಿಟ್ರೆ ನೀವು ನೀಟಾಗಿ ಈ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗಬೇಕು, ಓಕೆನಾ ಸ್ಟೂಡೆಂಟ್?